ಬಂದು ಬಾತನು ರಥವೇರೆ ಬಂದು ಬಾತನು ರಥವೇರೆ ಮುರಾಂತಕನಂದು ಚಮ್ಮಟಿಕೆಯನ್ನು ಮುರಾಂತಕನಂದು ಚಮ್ಮಟಿಕೆಯನ್ನು ಮುರಾಂತಕನಂದು ಚಮ್ಮಟಿಕೆಯನ್ನು ಚಂದದಿ ಪಿಡಿದು ಚಪ್ಪರಿಸಲು ತುರಗವ ಅಂದು ಮುರಾಂತಕನು ಚಂದದಿ ಪಿಡಿದು ಚಪ್ಪರಿಸಲು ತುರಗವ ಚಂದದಿ ಮುರಾಂತಕನೊಂದು ಚಮ್ಮಟಿಕೆಯನ್ನು ಚಂದದಿ ಪಿಡಿದು ಚಪ್ಪರಿಸಲು ತುರಗವ ಚಂದದಿ ಪಿಡಿದು ಚಪ್ಪರಿಸಲು ತುರಗವ ಚಂದದಿ ಪಿಡಿದು ಚಪ್ಪರಿಸಲು ತುರಗವ ಚಂದದಿ ಪಿಡಿದು ಚಪ್ಪರಿಸಲು ತುರಗವ ಮುಂದರಿಯುತ ಭೀಮನೋ ಪಾತನು ರಥ ಏರೆ ಮುರಾಂತಕನಂದು ಚಮ್ಮಟಿಕೆಯನ್ನು ಮುರಾಂತಕನಂದು ಚಮ್ಮಟಿಕೆಯನ್ನು ಚಂದದಿ ಪಿಡಿದು ಚಪ್ಪರಿಸುತ್ತ ತುರಗವ ಚಂದದಿ ಪಿಡಿದು ಚಪ್ಪರಿಸುತ್ತ ತುರಗವ ಚಂದದಿ ಪಿಡಿದು ಚಪ್ಪರಿಸುತ್ತ ತುರಗವ ಮುಂದರೆಯುತ ಭೀಮನು ಕುರುಕ್ಷೇತ್ರ ರಣಕ್ಷೇತ್ರದಲ್ಲಿ ಕೌರವ ಪಾಂಡವರ ಯುದ್ಧ ಆರಂಭ ಆಗಿ 8 ದಿವಸಗಳು ಕಳೆದೇ ಹೋದವು. ಒಂದೇ ಸಮನೆ ಅಜ್ಜಯ್ಯ ಭೀಷ್ಮ ದಿನಕ್ಕೆ 10,000 ಮುಕುಟವರ್ಧನರ ತಲೆಯನ್ನು ಕತ್ತರಿಸುತ್ತಲೇ ಇದ್ದಾನೆ. ಕೃಷ್ಣಾರ್ಜುನರ ರಥ ಭೀಷ್ಮನ ರಥವನ್ನ ಮುಖಾಮುಖಿಯಾಗಿ ಎದುರಿಸಿದ ಸಂದರ್ಭವೇ ಬರಲಿಲ್ವಲ್ಲ. 9ನೆಯ ದಿವಸದ ಈ ಸುಪ್ರಭಾತದಲ್ಲಿ ಭಾಗವತರು ಮುರಾಂತಕ ಅಂತ ನನ್ನನ್ನು ಎಚ್ಚರಿಸಿದ್ದಾರೆ. ಒಳ್ಳೆಯದೇ ಆಯಿತು. ಮುರ ಎಂಬಂತಹ ಪಾಶವನ್ನ ಕತ್ತರಿಸುವ ಮುರಾಂತಕತ್ವ ನನ್ನಲ್ಲಿದೆ ಅಂತ ಭಾಗವತ ಮನೋಧರ್ಮ ಇಂದು ಪ್ರಕಟಪಡಿಸುವಾಗ ಪಾರ್ಥ ಬಂದು ರಥವನ್ನ ಏರಿದ್ದಾನೆ. ಬಂದ ಪಾರ್ಥ ನಮಗೆ ಬಂಧುವೇ ಅಲ್ಲ ಅಂತಲ್ಲ, ಬಂಧುಗಳಲ್ಲಿಯೇ ಸಂಭವಿಸಿದಂತಹ ಈ ಯುದ್ಧ ನಿಜವಾಗಿ ಭವವೆಂಬ ಬವರ, ಅದು ಬಂಧುಗಳಲ್ಲಿಯೇ ಸಂಘಟಿಸುವ ಬವರ. ಕೌರವ ಪಾಂಡವರು ಬಂಧುಗಳಾದ್ದರಿಂದ ಅವರ ಭವಕ್ಕೆ ಈ ಬವರ ಎಂಬುದು ಕಟ್ಟು ಬಿದ್ದಿದೆ ಅಂತ ಆಯ್ತಲ್ಲ. ಆದ್ದರಿಂದ ಬಂದ ಪಾರ್ಥನನ್ನ ಬಂಧುವಾಗಿ ಈ ಭವವೆಂಬ ಬವರದಲ್ಲಿ ನಾನು ಮುರಾಂತಕನಾಗಬೇಕು ಎನ್ನುವುದನ್ನ ಅವನೇ ಸೂಚಿಸಿದ ಹಾಗಾಯಿತು. ಭಾಗವತರು ನಾವಿಬ್ಬರೂ ರಥವನ್ನ ಆರೋಹಿಸಿ ಹೊರಡುವ ಕ್ಷಣದಲ್ಲಿ ಹೇಳಿದ್ದಾರೆ, ನಾನೇ ಹೇಳಿದ ಮಾತು ಅರ್ಜುನನಿಗೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಮಮ ಅಂತ ನಾನು ಹೇಳಿತು. ಯೋಗೇಶ್ವರನೂ ಆದಂತಹ ನಾನು ರಥೋಪಸ್ಥತೆಯಲ್ಲಿ ಕುಳಿತು ಒಂದು ಕೈಯಲ್ಲಿ ವೇತ್ರವನ್ನು, ತೋತ್ರವನ್ನು, ಹಗ್ಗವನ್ನು, ಕೋಲನ್ನು ಹಿಡಿದು ಕುದುರೆಗಳನ್ನ ಪ್ರಚೋದಿಸುತ್ತಾ ನಿಯಂತ್ರಿಸುತ್ತ ಇದ್ದರೆ, ಪಕ್ಕದಲ್ಲಿ ಧನುರ್ಧರನಾದಂತಹ ಧನಂಜಯ ಈ ರಥದಲ್ಲಿ ಕ್ರಿಯಾಶಕ್ತಿಯ ವಿಸ್ತಾರವಾಗಿದ್ದರೆ ಅಲ್ಲಿ ಪ್ರಪಂಚದ ಮಾಂಗಲ್ಯವಿದೆ, ಅಲ್ಲಿ ಪ್ರಪಂಚದ ಐಶ್ವರ್ಯ ವಿಭೂತಿ ಇದೆ, ಅಲ್ಲಿ ಶ್ರೀ ಇದೆ. ಅಷ್ಟೇ ಅಲ್ಲ, ಅತ್ಯಂತ ಸೂಕ್ಷ್ಮವಾದಂತಹ ಧರ್ಮವನ್ನು ಲೋಕ ಜೀವನಕ್ಕೆ ವಿಸ್ತರಿಸುವ ಧ್ರುವಾನೀತಿ, ಶಾಶ್ವತವಾದ ನೀತಿ ಈ ರಥದಲ್ಲಿದೆ. ಆದ್ದರಿಂದ ಆರ್ಯಾವರ್ತದ ಆರ್ಯ ಮಹರ್ಷಿಗಳ ಮನೋರಥ ಬೇರೆಯಲ್ಲ, ಕೃಷ್ಣಾರ್ಜುನರ ವರೂಥ ಬೇರೆ ಅಲ್ಲ.
ಕೃಷ್ಣ ಅರ್ಜುನ ಬ್ರಹ್ಮ ಮತ್ತು ಕ್ಷತ್ರ ಪರಸ್ಪರ ಪೋಷಕವಾಗಿ ನಿಂತಾಗ ಚಮ್ಮಟಿಕೆಯೂ ಧನಸ್ಸು ಒಂದೇ ಉದ್ದೇಶವನ್ನ ನಿರ್ವಹಿಸುವುದಕ್ಕೆ ತೊಡಗಿದಾಗ ಅದು ಈ ಪ್ರಪಂಚದ ತಾರಕಕ್ಕೆ ಬೇಕಾದ ಧ್ರುವ ನೀತಿ ಆಗ್ತದೆ ಅಂತ ಆಯ್ತಲ್ಲ. ನೀತಿ ಎಂದರೆ ಅದು ನಯನ ಪ್ರಧಾನ. ನೇತ ನಯನ ಮಾಡ್ತಾನೆ, ಅದನ್ನ ಕಾಣುವವರಿಗೂ ನೇತ್ರ ಬೇಕದು. ಆದ್ದರಿಂದ ಈ ಧ್ರುವ ನೀತಿಯನ್ನ ಕಾಣುವವರು ಯಾರಿದ್ದಾರೆ? ಹೋಗಲಿ ನಮ್ಮ ರಥ ಮುಂದಕ್ಕೆ. ಮುರಗರನನು ನೋಡಿ ನಗುತ್ತ ಗಾಂಗೆಯನು ಮುರಗರನನು ನೋಡಿ ನಗುತ್ತ ನಗುತ್ತ ಗಾಂಗೆಯನು ಶರಣರ ಸಲಗುವಡಿ. ಮುರಗರನನು ನೋಡಿ ನಗುತ್ತ ಗಾಂಗೆಯನು ಶರಣರ ಸಲಗುವಡೆ. ಶರಣ ಸಲಗುವಡೆ. ನಗುತ್ತ ಗಾಂಗೆಯನು ಶರಣರ ಸಲಗುವಡೆ. ನಿರತ ವ್ಯಾಮೋಹಗಳು ಎಷ್ಟಿರಬಹುದಿದಗೆ. ಶರಣರ ಸಲಗುವಡೆ. ನಿರತ ವ್ಯಾಮೋಹಗಳೆಷ್ಟಿರಬಹುದಿದಗೆನ್ನುತ್ತಾಗ ಹೇಳಿದನು ಸಲಗುವಡೆ. ಶರಣರ ಸಲಗುವಡೆ. ನಿರತ ವ್ಯಾಮೋಹಗಳು ಎಷ್ಟಿರಬಹುದಿದಗೆನ್ನುತ್ತಾಗ ಹೇಳಿದನು ನಗುತ್ತಾ ನಗುತ್ತ ಗಾಂಗೆಯನು ವ್ಯಾಮೋಹಗಳು ಎಷ್ಟಿರಬಹುದಿದಗೆನ್ನುತ್ತಾಗ ಹೇಳಿದನು ನಗುತ್ತ ಹೇಳಿದನು ಶರಣರ ಸಲಗುವಡೆ. ನಿರತ ವ್ಯಾಮೋಹಗಳು ಎಷ್ಟಿರಬಹುದಿದಗೆನ್ನುತ್ತಾಗ ಹೇಳಿದನು ನಗುತ್ತಾ
ಪೇಳಿದನು. 80 ವರ್ಷಗಳ ಸೀಮಿತ ಅವಧಿಯಲ್ಲಿ ಮಾತನಾಡಬಲ್ಲ ಮಾತನಾಡಿದ ವ್ಯಕ್ತಿಯ ಕುರಿತಾಗಿ ಪ್ರಪಂಚ ನಿರ್ಬಿಡೆಯಿಂದ ನೇರವಾಗಿ ಹೇಳಿಬಿಡುತ್ತದೆ. ಈ ಮುದುಕ ಇನ್ನೂ ಎಷ್ಟು ಮಾತನಾಡುತ್ತಾನೆ ಎನ್ನುವ ಪ್ರಶ್ನೆಯೊಂದಿಗೆ 800 ವರ್ಷಗಳ ಸುದೀರ್ಘವಾದಂತಹ ಬಾಳುವೆ ಬದುಕಲ್ಲ ಇದು. ಇದನ್ನು ಸಾಗಿಸುತ್ತಾ ಬಂದಿರುವ ನಾನು ಎಷ್ಟು ಮಾತನಾಡಿದೆನೋ. ನನ್ನ ಭಾಗ್ಯ ದೊಡ್ಡದು. ಬದುಕನ್ನು ಕಟ್ಟುವುದಕ್ಕೆ ನಾನು ತೊಡಗುವಾಗ ಯಾರೆಲ್ಲ ನನ್ನ ಸಮಕಾಲೀನರಾಗಿದ್ದರೋ ಅವರೆಲ್ಲರನ್ನೂ ಸೀಮಿತವಾದಂಥ ಆಯುರ್ಮಾನದ ಅವಧಿಯಲ್ಲಿ ಈ ಪ್ರಪಂಚದಿಂದ ನಾನು ಬೀಳುಕೊಟ್ಟಿದ್ದೇನೆ. ಬಹುಶಃ ಭೀಷ್ಮನ ಪ್ರತಿರೂಪವೇ ಆಗಿ 800 ವರ್ಷಗಳ ಅಂತರವನ್ನು ಕ್ರಮಿಸಿದ ಒಬ್ಬ ವ್ಯಕ್ತಿ ನನ್ನ ಸಮ್ಮುಖದಲ್ಲಿ ಜೀವಂತವಾಗಿದ್ದದ್ದು ಹೌದಾಗಿದ್ರೆ ಪ್ರಾಯ ಅವನು ಆಕ್ಷೇಪಿಸುತ್ತಿದ್ದ, ಎಷ್ಟು ಮಾತನಾಡುತ್ತೀಯೋ ಮುದುಕ ಎನ್ನುವ ಹಾಗೆ. ನನ್ನ ಭಾಗ್ಯ ದೊಡ್ಡದು. ಎಲ್ಲರನ್ನು ಕಳಕೊಳ್ಳುತ್ತಾ, ಎಲ್ಲರನ್ನು ಸೇರಿಸಿಕೊಳ್ಳುತ್ತಾ, ಕಳಕೊಳ್ಳುವ ಸೇರಿಸಿಕೊಳ್ಳುವ ಸೇರಿಸಿಕೊಳ್ಳುವ ಕಳಕೊಳ್ಳುವ ಜಗ ವ್ಯಾಪಾರದಲ್ಲಿ ಪ್ರತ್ಯೇಕತೆಯನ್ನು ಸಾಧಿಸುತ್ತಲೇ ಬಂದಿದ್ದೇನೆ. ನನ್ನ ಸುದೀರ್ಘ ಬದುಕನ್ನು ನೆನಪು ಮಾಡಿಕೊಂಡ್ರೆ ಸಂವಾದಗಳ ಬೇರೆ ಬೇರೆ ಸ್ವರೂಪವನ್ನು ಅನುಭವಿಸಿದ್ದೇನೆ. ಕೆಲವರಲ್ಲಿ ನಾಲಗೆಯ ತುದಿಯಿಂದ ಮಾತ್ರ ಮಾತು ಹೊರಳಿಸಿ ಮಾತನಾಡಿದ್ದು, ಕೆಲವರ ಜೊತೆಗಿನ ಮಾತುಗಳು ಗಂಟಲ ಬಳೆಯನ್ನು ಮೀರದ ಮಾತುಗಳು, ಕೆಲವು ಹೃದಯದ ಹತ್ತಿರಕ್ಕೆ ಮುಟ್ಟಿದ ಮಾತುಗಳು ಇದ್ದವು ಬಿಡಿ. ಹೃದಯಸ್ಥವಾಗಿ ಮಾತನಾಡಿದ ಅನುಭವ ನೆನಪು ಕಡಿಮೆ. ಈಗ ವಿಧಿ ಅಂತಹುದೊಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದೆ. ಹೃದಯಸ್ಥವಾದ ಅನಿಸಿಕೆಗಳ ಮೊತ್ತವನ್ನು ಹೊತ್ತು ಒಮ್ಮೆ ಈ ಹೊರೆ ಯಾಕೆ ಕರಗಿ ಹೋಗುವುದಿಲ್ಲ ಎಂದು ಪರಿತಪಿಸುತ್ತಿದ್ದ ಭೀಷ್ಮನಿಗೆ ಗುಟ್ಟಿನಲ್ಲಿ ಸಾಂತ್ವನ ಹೇಳಿದೆ. ಹೆದರಬೇಡ ಭೀಷ್ಮ, ಆ ಒಂದು ಅವಸ್ಥೆ ಅವಕಾಶ ನಿನ್ನ ಪಾಲಿಗೆ ಸಿದ್ಧಿಸಿದೆ. ಈಗ ಸಂವಾದವನ್ನು ಕೊನೆಯ ಕಾಲದಲ್ಲಿ ನಾನು ಗುರುವಿನ ಜೊತೆಗೆ ಮಾಡಿದ್ದೆ. ಭಾರವಾದ ಹೃದಯದಿಂದ ಅವರ ಶಿಷ್ಯತನವನ್ನು ಪೂರ್ತಿಗೊಳಿಸಿದ ತೃಪ್ತಿಯಿಂದ ಹೊರಟು ನಿಲ್ಲುವಾಗ ತೇವಗೊಂಡ ಕಣ್ಣಾಲೆಗಳ ಸಹಿತವಾಗಿ ಮಾತು ಭಾರವಾಗಿ ಹೊರಬಾರದೆ ಮೌನವನ್ನೇ ಭಾಷೆಯನ್ನಾಗಿಟ್ಟುಕೊಂಡು ಮಾತನಾಡಿ, ಅದು ನನ್ನ ಪಾಲಿಗೆ ಸಂಭ್ರಮದ ಸಂವಾದ ಅಲ್ಲ, ವಿಷಾದದ ಭಾವ ಹೆಪ್ಪುಗಟ್ಟಿದ. ಆ ಬಳಿಕ ಮೊನ್ನೆಯ ಸಂವಾದ ನನ್ನ ಮೊಮ್ಮಗ ನನ್ನ ತೊಡೆಯನ್ನೇ ತೊಟ್ಟಿಲನ್ನಾಗಿಸಿ ಬೆಳೆದ ಭಾಗ್ಯಶಾಲಿ ಕುರುಕುಲಾನ್ವಯದ ತಿಲಕ ನನ್ನವರೇ ಆದ ಪಾಂಡವರ ವಿರುದ್ಧವಾಗಿ ಆಯುಧವನ್ನು ಎತ್ತುವ ಹಾಗಿನ ಸಂದಿಗ್ಧವನ್ನು ಸೃಷ್ಟಿ ಮಾಡಿದನಲ್ಲ. ಅದಕ್ಕಾಗಿ ವಕ್ರೋಕ್ತಿಗಳನ್ನೇ ಉದ್ಧರಿಸಿ ನನ್ನನ್ನು ತನ್ನ ವಾಗ್ಜಾಲದ ಬಲೆಗೆ ಸಿಲುಕಿಸಿ ಪಾಶವಿಲ್ಲದೆ ಕಟ್ಟಿದನಲ್ಲ. ಆ ಕಾಲದಲ್ಲೂ ಒಂದು ಸಂವಾದ ಆಗಿತ್ತು, ಆದರೆ ಅದು ದುಃಖವನ್ನೇ ನನಗೆ ತಂದಿತ್ತು. ಯಾಕೆ ದೇವರೇ ಈ ಶಿಕ್ಷೆ ನನಗೆ? ಒಮ್ಮೆ ಆದರೂ ಸಂಭ್ರಮೋಲ್ಲಾಸದಿಂದ ಲವಲವಿಕೆಯಿಂದ ಸ್ಫೂರ್ತಿದಾಯಕವಾದ ಸಂವಾದವನ್ನು ಕಟ್ಟುವುದಕ್ಕೆ ಯಾಕೆ ನನಗೆ ವೇದಿಕೆಯನ್ನು ಒದಗಿಸಲೊಲ್ಲೆ ಎಂದು ಎದೆ ಬಡಿದು ಉಳಿದವರಿಗೆ ಕೇಳದ ಆರ್ತನಾದವನ್ನು ನನ್ನ ಶಯನದಲ್ಲಿ ನನ್ನ ಪಲ್ಲಂಗದಲ್ಲಿ ನಾನು ಗೈದದ್ದುಂಟು. ಈಗ ಕಣ್ಣಿಗೆ ಕಾಣದೆ ಕಗುವ ವಿಧಿಯನ್ನು ಸ್ಮರಿಸುತ್ತೇನೆ. ನಾನು ಕೃಷ್ಣನನ್ನು ನಾನು ಕಂಡಿದ್ದೇನೆ, ಶ್ರೀಕೃಷ್ಣನನ್ನೂ ಕಂಡಿದ್ದೇನೆ, ಮುರಹರನನ್ನು ಮಾತ್ರ ನೋಡುತ್ತಿದ್ದೇನೆ. ಗೋಕುಲದಲ್ಲಿ ಗೋವಳಿಗರ ಜೊತೆಗೂಡಿ ಬದುಕಿನಲ್ಲಿ ಸರ್ವ ಯಶಗಳನ್ನು ಕಾಣುತ್ತಾ ಅದ್ಭುತವಾದ ಭೌಮವಾದ ಬೆಳವಣಿಗೆಯನ್ನು ಸಾಧಿಸುತ್ತಿದ್ದ ಕೃಷ್ಣನ ಕುರಿತಾಗಿ ಅಲ್ಪ ಸ್ವಲ್ಪ ಸಂಗ್ರಹ ಮಾಡಿದ್ದು ನಾನು. ಹಾಗಾಗಿ ಕೃಷ್ಣನನ್ನು ಕಂಡಿದ್ದೆ. ಆ ಬಳಿಕ ಶ್ರೀ ಎನ್ನುವುದು ಸೇರಿತಲ್ಲ. ಯಾರು ಮಂಗಲಮಯ್ಯೋ, ಯಾರು ಸರ್ವರಿಗೂ ಸ್ವಸ್ತಿಕಾರಕವಾದುದನ್ನೇ ಮಾಡುತ್ತಾನೋ,
ಯಾರು ಸರ್ವರ ಕ್ಷೇಮಾಭ್ಯುದಯವನ್ನೇ ಸಾಧಿಸುತ್ತಾನೋ, ಅದಕ್ಕಾಗಿ ಏನೂ ಪ್ರತಿಫಲವನ್ನು ನಿರೀಕ್ಷೆ ಮಾಡುವುದಿಲ್ವೋ, ಅವನು ಮಾತ್ರ ಅಲ್ವ ಶ್ರೀ ಆಗುವುದು. ಯಾಕೆ ಶ್ರೀ ಪಾಂಡು ಆಗಲಿಲ್ಲ? ಯಾಕೆ ಶ್ರೀ ಪ್ರದೀಪನಾಗಲಿಲ್ಲ? ಯಾಕೆ ಶ್ರೀ ಶಂತನೂ ಆಗಲಿಲ್ಲ? ಯಾಕೆ ಶ್ರೀ ಭೀಷ್ಮನಾಗುವುದಕ್ಕಾಗುವುದಿಲ್ಲ? ತುಂಬಿದ ಸಭೆಯಲ್ಲಿ ಹಸ್ತಿನೆಯ ಭಾಗ್ಯದ ಸೊಸೆಯಾದ ಯಾಜ್ಞಸೇನಿ ಏಕವಸನೆಯಾದ ಸ್ಥಿತಿಯಿಂದಲೂ ಆಚೆಗೆ ಇಳಿಯುವ ದುರ್ಭರ ಸನ್ನಿವೇಶ ಏರ್ಪಟ್ಟ ಕಾಲದಲ್ಲಿ ಎಲ್ಲಿಂದಲೋ ಇಳಿದು ಬಂದಿತ್ತಲ್ಲ ಅಕ್ಷಯಾಂಬರ. ಆಗ ನೋಡಿದ್ದಲ್ಲ, ಕಾಣಿಕೆ, ದರ್ಶನ, ಕಾಣುವಿಕೆ ಕಂಡದ್ದು ಶ್ರೀಕೃಷ್ಣನನ್ನು ನೆನಪು ಮಾಡಿಕೊಳ್ಳು. ಮೊನ್ನೆ ಸಭೆಗೆ ಸನನ್ನು ಕಟ್ಟುವುದಕ್ಕಾಗಿ ಪ್ರಯತ್ನ ಪಟ್ಟನಲ್ಲ ಕೌರವ ತನ್ನ ಬಳಗದವರ ಜೊತೆಗೆ. ಆಗಲೂ ವಿರಾಟ್ ವಿಶ್ವರೂಪವನ್ನು ತೋರಿಸಿದ ಶ್ರೀಕೃಷ್ಣನನ್ನು ನಾನು ಕಂಡಿದ್ದೆ. ಆದರೆ ಈಗ ಮುರಹರನನ್ನು ನೋಡುತ್ತಿದ್ದೇನೆ. ಒಂದು ಆಶೆ ನನಗೆ, ಕಾಣಿಕೆಯಲ್ಲಿ ಮೈಮರೆತು ಇನ್ನಿಲ್ಲವಾಗುವ ಲವಣದ ಹಾಗೆ ಈ ಪ್ರಪಂಚದಲ್ಲಿ ಶೂನ್ಯವನ್ನಷ್ಟೇ ಬಿಟ್ಟು ತೆರಳುವ ಸ್ಥಿತಿಯಿಂದಲೂ ಪಾರಾಗಿ ಒಮ್ಮೆ ನೋಡುವ ಪಾಂಚಭೌತಿಕವಾದ ಪರಿಕಲ್ಪನೆಗೆ ಅನುಭವಕ್ಕೆ ಬಂದೆ ಅಂತಾದರೆ ಸ್ವಲ್ಪ ದಿನವಾದರೂ 810, 811, 812 ಆದೀತಲ್ಲ. ಆ ಸಮಾಧಾನದಿಂದಲೇ ಕಾಣುವ ಗೋಜಿಗೆ ಹೋಗದೆ, ಕಾಣಿಕೆಯನ್ನು ದರ್ಶನವನ್ನು ಒಳಕ್ಕೆ ಪರಿಭಾವಿಸದೆ ನೋಡುವ ಪ್ರಯತ್ನವನ್ನು ಮಾತ್ರ ಮಾಡುತ್ತಿದ್ದೇನೆ. ಆದರೆ ಕಾಣುವುದು ಮುರಹರ, ಕೃಷ್ಣಲ್ಲ. ನೋಟಕ್ಕೆ ಸಿಗುವುದು ದೃಶ್ಯ ಇದು ಮಾತ್ರ. ಮುರ ಎನ್ನುವುದು ಪಾಶ ಅಲ್ವೇ? ಪ್ರಾಪಂಚಿಕವಾಗಿ ನಮ್ಮನ್ನು ಸುತ್ತಿಕೊಳ್ಳುವ ವ್ಯಾಮೋಹದ ಪಾಶ. ಯಾರದನ್ನು ಹರಿಸುತ್ತಾನೋ ಅವನು ಮುರಹರ. ಆದರೆ ಇವನನ್ನು ಯಾರಪ್ಪ ನನ್ನ ಕಣ್ಣಿಗೆ ಅಲ್ಲ, ತನ್ನನ್ನೇ ತಾನು ಪಾರ್ಥನ ರಥಕ್ಕೆ ಕಟ್ಟಿ ಹಾಕಿಕೊಂಡನು. ಇಲ್ಲದೆ ಹೋದರೆ ಮುರಹರನಾಗಬೇಕಾದವನು ಮುರದಿಂದ ಯಾಕೆ ಬಂಧಿತನಾದ? ನೋಡಿ ಮುರಹರನನು ನಸುನಗುತ, ಬಹಳ ಹೆದರಿಕೆ ನನಗೆ. ಸ್ಮೇರ ಮುಖ ಅಂತ ಕರೆಯಲ್ಪಟ್ಟವ ಕೃಷ್ಣ. ಅವನ ಎದುರಿನಲ್ಲಿ ನೆಗೆಯ 86 ಸ್ವರೂಪ ತೋರಿಸಿದ್ರೆ ನೆಗೆ ಪಾಟಲಾದೀತು. ಜಗಕ್ಕೆ ಧಗೆ ಮೀರಿ ನಗೆ ಕಲಿಸಿದ ಲೋಕ ಗುರುವಿನ ಮುಂದೆ ಭೀಷ್ಮ ನಿನ್ನದೊಂದು ನಗೆ ಏನು ಅಂತ ಕೇಳಿಬಿಟ್ಟಾನ ಎನ್ನುವ ಭಯದಿಂದ ಅವನಿಗೆ ಕಾಣದೆ ಗುಪ್ಪಿತದಿಂದ ನಸುನಗೆಯನ್ನು ಚಾಚಿದ. ಈ ನಸುನಗೆ ಹುಟ್ಟುವುದಕ್ಕೂ ಕಾರಣ ಉಂಟು. ಏನು? ಮೋಹ, ವ್ಯಾಮೋಹ. ಇದೆಲ್ಲ ನಮ್ಮಂಥವರಿಗೆ ಸರ್ವೇ ಸಾಧಾರಣ. ಪಾಂಡವರು, ಕೌರವರು, ನನ್ನವರು, ಎಲ್ಲವರು ಬಂಧು ಬಾಂಧವ ಎಂಬಿತ್ಯಾದಿ ಪರಿಕಲ್ಪನೆಗಳಿಂದ, ಸ್ವಜನ ಪಕ್ಷ ಭಾವದಿಂದ, ಸ್ವಜನರ ಕುರಿತಾದ ಕಲ್ಪನೆಯಿಂದ ಒಂದು ಸೀಮಿತವಾದಂತಹ ವಲಯದಲ್ಲಿ ನಮ್ಮ ಬದುಕನ್ನು ಹಾಗೆಂದು ಇವನಿಗೂ ವ್ಯಾಮೋಹ ಉಂಟು ಅಂತಾದರೆ ವ್ಯಾಮೋಹಗಳು ಎಷ್ಟಿರಬೇಕು ಎನ್ನುತ್ತಾ, ಎಷ್ಟಿರಬೇಕು ಅಂತ ಎನ್ನುವುದು ಪ್ರಶ್ನೆ ಅಲ್ಲ, ಇದು ಎಷ್ಟರ ಪ್ರಮಾಣದಲ್ಲಿ. ನನ್ನ ಬಿಡದಿಗೆ ಕೌರವ ಕಳಿಸುವ ನಂಜಿನ ಹಾಲನ್ನು ನನ್ನ ಪಾತ್ರೆಯಿಂದ ಅಳೆದಿದ್ದೇನೆ ನಾನು. ಕೊಡುವವರಿಗೆ ಕೊಡುವ ಕಾಲದಲ್ಲೂ ಇಷ್ಟು ಅಂತ ಕೊಟ್ಟಿದ್ದೇನೆ. ಶಕ್ರಪ್ರಸ್ಥ ನಿಮಗಿರಲಿ ಮಕ್ಕಳೇ ಅಂತ ಪಾಂಡವರಿಗೆ ಕೊಡುವಾಗಲೂ ಅದಕ್ಕೆ ಅಳತೆ ಇತ್ತು. ಆದರೆ ಈಗ ಇವನ ವ್ಯಾಮೋಹವನ್ನು ಅಳೆಯುವ ಪರಿಮಾಣವನ್ನು ನಿರ್ಧಾರ ಮಾಡುವ ಸಲಕರಣ ಎಲ್ಲುಂಟು ನನ್ನಲ್ಲಿ. ಹಾಗಾದರೆ ಅವನಲ್ಲೇ ಕೇಳಿ ಬಿಡುವುದು. ಕೇಳಿ ಬಿಡುವುದಕ್ಕಿಲ್ಲ, ಕೇಳಿ ಕಟ್ಟಿಕೊಳ್ಳಬೇಕು. ಕೇಳುವವನಿಗೆ ಸಮಸ್ಯೆ ಕಡಿಮೆ, ಹೇಳುವವನಿಗೆ ಕುತ್ತಿಗೆ ಹಿಡಿಯುವುದು. ಯಾಕಂದ್ರೆ ಹೇಳಿದಷ್ಟೂ ಮುಗಿಯುವುದಿಲ್ಲ, ಅವ ಕೇಳ್ತಲೇ ಹೋಗುತ್ತಾನೆ. ಹಾಗೆಂದು ಸಮಾಧಾನವಾಯಿತು ಅಂತ ಕೇಳುಗ ತಲೆ ಅಲುಗಾಡಿಸಿದನೋ, ಹೇಳುಗನ ಸೌಭಾಗ್ಯ ದೊಡ್ಡದು. ಅಬ್ಬ ಉಳುದೆ ಅಂತ ತಿಳ್ಕೊಳ್ತಾನೆ. ಮುಖ ಸಿಂಡರಿಸಿದನೋ, ತುಟಿ ಕೊಂಕಿಸಿದನೋ ಮತ್ತು ಸಮಸ್ಯೆ ಹೇಳುವವನಿಗೆ ಇವನಿಗೆ ತೃಪ್ತಿಯಾಗಲಿಲ್ಲ ಅಂತ. ಹಾಗಾಗಿ ಹೇಳುವವನ ಹೇಳುವಿಕೆಯನ್ನು ಪರಿಣಾಮ ಭರಿತವಾಗಿ ಮಾಡುವುದು, ಪರಿಣಾಮ ರಾಹಿತ್ಯವನ್ನಾಗಿ ಮಾಡುವುದು ನನ್ನ ಕೈಯಲ್ಲಿ. ಹಾಗಾಗಿ ಎಲ್ಲ ಧೈರ್ಯವನ್ನು ಒಟ್ಟುಗೂಡಿಸಿ ಎದುರಿನಿಂದ ಪಾರ್ಥನ ರಥದ ಮುಂಭಾಗದಲ್ಲಿ ಕುಳಿತು ಸಾರಥಿತನದ ದೀಕ್ಷೆಯನ್ನು ಹೊತ್ತು ಅವನ ಭಾಗ್ಯದ ಸಾರಥಿಯೋ ಎನ್ನುವ ಹಾಗೆ ಈ ಕಡೆಗೆ ಧಾವಿಸಿ ಬರುತ್ತಿರುವ ಹರಿಯನ್ನೇ ಮಾತನಾಡಿಸಿ ಬಿಡುತ್ತೇನೆ. ಓ ಚಿನ್ಮಯ! ಆಚಾರ್ಯ ಭೀಷ್ಮರೇ, ಪ್ರಣಾಮಗಳು. ಪ್ರತಿ ಅಭಿವಾದನಗಳು. ಚಿನ್ಮಯ ಅಂತ ಪ್ರಾರಂಭ ಮಾಡಿದ ಮೇಲೆ ಮತ್ತೆ ನಿಲ್ಲುವುದಕ್ಕಿಲ್ಲ. ಚಿನ್ಮಯನೇ ಲಾಲಿ ಪೂದು
ಪಟ್ಟಣಗ ಮೊನ್ನೆ ಹೊನ್ನಗುವುದು ಚಿನ್ಮಯನೇ ಲಾಲಿಬುದು ಪುಣ್ಯವಂತಗೆ ಘೋರಾರಣ್ಯಗಳು ಪಟ್ಟಣಗಳ ಮೊನ್ನೆ ಹೊನ್ನಗುವುದು ಘೋರಾರಣ್ಯಗಳು ಪಟ್ಟಣಗಳ ಮೊನ್ನೆ ಹೊನ್ನಗುವುದು ಪುಣ್ಯವಂತಗೆ ಮೊನ್ನೆ ಹೊನ್ನಗುವುದು ಚಿನ್ಮಯನೇ ಲಾಲಿಬುದು ಪುಣ್ಯವಂತಗೆ ಘೋರಾರಣ್ಯಗಳೇ ಪಟ್ಟಣಗ ಅರಣ್ಯಗಳೇ ಪಟ್ಟಣಗಳ ಮೊನ್ನೆ ಹೊನ್ನಗೋದು ಪುಣ್ಯಹೀನಗೆ ರಾಜಕಾನನವೇ ಪುಣ್ಯಹೀನಗೆ ರಾಜಕಾನನವೇ ಪುಣ್ಯಹೀನಗೆ ರಾಜಕಾನನವೇ 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 ಕೇಳತ್ತೆ ಚಿನ್ನಗಳು ಮೃತ್ತಿಕೆಗಳಂತೆ ತೋರುವವು ಪುಣ್ಯಹೀನಗೆ ಚಿನ್ನಗಳು ಮೃತ್ತಿಕೆಗಳಂತೆ ತೋರುವವು ಮೃತ್ತಿಕೆಗಳಂತೆ ತೋರುವವು ತೋರುವವು ಪುಣ್ಯಹೀನಗೆ ರಾಜಕಾನನವೇ ಕೇಳುವಂತೆ ಚಿನ್ನಗಳು ಮೃತ್ತಿಗೆಗಳಂತೆ ತೋರುವವು ಓ ಚಿನ್ಮಯನೇ, ಆಚಾರ್ಯ ಭೀಷ್ಮರೇ, ಮಾತಿಗೆ ತೆರೆದುಕೊಂಡಾಗಲೇ ನಿನಗೆ ಆಶ್ಚರ್ಯವಾಗಿದೆ ಅಂತ ಅರ್ಥವಾಗುತ್ತದೆ ಸ್ವಾಮಿ. ಹ, ಕಣ್ಣುಗಳಿಂದ, ಹ, ಮುಖದಿಂದ, ಹಾವ ಭಾವದಿಂದ ನಾನು ಅದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನನ್ನ ಭಾಗ್ಯಕ್ಕಾಗಿ ಒಂದರೆ ಕ್ಷಣ ನಾನು ಸಂಭ್ರಮಿಸುತ್ತೇನೆ. ನೀರಿನ ಬಳಿಗೆ ಹೋದ ಒಬ್ಬಾತ ಭಾವುಕವಾದ ಮನಸ್ಸುಳ್ಳವನು, ಕವಿ ಹೃದಯವುಳ್ಳವನು, ಮನಸ್ಸಿನಲ್ಲಿ ಯೋಚಿಸಿದನಂತೆ, ಒಮ್ಮೆ ನಾನು ನೀರಾಗುತ್ತಿದ್ದರೆ ಒಂದು ದಿನದ ಮಟ್ಟಿಗೆ ಸಾಯಂಕಾಲದವರೆಗೆ ನೀರಾಗಿಯೇ ಸಂಭ್ರಮಿಸುವ, ನೀರಿನ ಗುಣವನ್ನೇ ಅನುಭವಿಸುವ ಭಾಗ್ಯ ನನಗೆ ಬಂದದ್ದು ಇದ್ರೆ ಶರ್ತ ಉಂಟು. ಸಾಯಂಕಾಲ ಅಲ್ಲೇ ಇದ್ದಳಂತೆ ಜಲದೇವತೆ. ಅವನಿಗೆಲ್ಲಿ ತಿಳಿಯಬೇಕು? ಅಸ್ತು ಎಂದು ಬಿಟ್ಟಳ. ಬಯಸಿದ ವ್ಯಕ್ತಿ ತನಗರಿವಿಲ್ಲದೆ ನೀರಾಗಿ ಹೋದ. ಮೊದಲೇ ವಿಧಿಸಿದ ಶರ್ತದ ಪ್ರಕಾರ ಸಾಯಂಕಾಲ ಮೇಲೆದ್ದು ಬಂದನಂತೆ. ಯಥಾರೂಪ, ಯಥಾ ಚಿತ್ರಣ, ಅದೇ ನೀರನ್ನೇ ನೋಡುತ್ತಾ ಕುಳಿತ. ಹಿಂಬದಿಯಿಂದ ಧ್ವನಿ ಕೇಳಿಸಿತಂತೆ, ಆಗ ನೀನು ನೀರಾಗಿದ್ದೆ, ಹೇಗೆ ಅನಿಸಿತು ನಿನಗೆ? ತಾನು ನೀರೇ ಆದಾಗ, ಆ ಸ್ಥಿತಿಯಲ್ಲಿ ತನ್ನ ಸ್ಥಿತಿ ಮೇಳವಿಸಿದಾಗ, ಪ್ರತ್ಯೇಕವಾಗಿಸಿ ಪ್ರಪಂಚದ ಒಂದು ಘಟಕವಾಗಿಸಿ ಅದನ್ನು ಅಧ್ಯಯನ ಮಾಡಬಲ್ಲ, ಅನುಭವಿಸಬಲ್ಲ ಶಕ್ತಿ ಯಾವಾಗ ಇಲ್ಲವಾಗಿ ಹೋಯಿತೋ ಆಗ ನೀರಸತ್ವ ಹೊಸತೇನೂ ಇಲ್ಲ. ಅವನು ಹೇಳಿದನಂತೆ, ಮನುಷ್ಯನಾಗಿ ತೆರೆದ ಮನಸ್ಸಿನಿಂದ ಅದನ್ನು ಅನುಭವಿಸುವುದೇ ಚೆನ್ನ ದೇವತೆ ಅಂತ. ಯಾಕೆ ಇದನ್ನು ಹೇಳಿದೆನೆಂದರೆ, ಮೃಣ್ಮಯವಾದ ಶರೀರವನ್ನು ಹೊಂದಿದ ಸಾಧನೆಯ ಮೂಲಕವಾಗಿ ಚಿನ್ಮಯನಾಗದೆ ಹೋದುದು ನನ್ನ ಭಾಗ್ಯ. ಚಿನ್ಮಯತ್ವವನ್ನು ನಾನು ಹೊಂದಿದೆ ಅಂತಾದರೆ, ಅದಕ್ಕೆ ವಿಶ್ವವ್ಯಾಪಕ ಅರ್ಥವಾದ ನಿನ್ನೊಳಗೆ ಕರಗಿದೆ ಅಂತಾದರೆ, ನನ್ನ ಕೊರಗುಗಳನ್ನು ಹೇಳುವುದಕ್ಕೆ ನನಗೆ ಮೈಯಲ್ಲಿ ಭಾವ ಎಲ್ಲಿದೆ? ಅದಕ್ಕಾಗಿ ಮೃಣ್ಮಯ ಶರೀರವನ್ನೇ ಹೊತ್ತು, ಪಾಂಚಭೌತಿಕವಾದ ಧಾತುಗಳ ಋಣವನ್ನೇ ಹೊತ್ತು ಈ ಶರೀರದಿಂದ ಸಂವಾದಿಸುತ್ತಿದ್ದೇನೆ. ಒಳ್ಳೇದಾಯ್ತು. ಚಿನ್ಮಯ ಅಂತ ಹೇಳುವುದಕ್ಕೆ ಮತ್ತೆ ವ್ಯಾಖ್ಯಾನ ಕೊಡುವುದಿಲ್ಲ. ಆಗಲಿ. ಈ ಪ್ರಪಂಚದಲ್ಲಿ ಅನೇಕ ವಿಲಕ್ಷಣಗಳನ್ನು,
ವಿಚಿತ್ರವಾದಂತಹ ವಿದ್ಯಮಾನಗಳನ್ನು ನಾವು ಕಾಣುತ್ತೇವೆ. ಕೆಲವರೆಲ್ಲ ಕಾಡಿನ ಒಳಗೇ ಬದುಕುತ್ತಾರೆ, ಇನ್ನು ಕೆಲವರಿಗೆ ನಾಡಿನ ಒಳಗೇ ಬದುಕುವ ಯೋಗ. ಆದರೆ ಅಲ್ಲೂ ಒಂದು ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ. ಕಾಡಿನಲ್ಲಿ ಯಾರು ಬದುಕುತ್ತಿದ್ದಾರೋ ಅವರು ನಾಡಿನಲ್ಲಿ ಬದುಕುವವಗಿಂತಲೂ ಸೌಖ್ಯದಿಂದ ಸರ್ವಕ್ಷೇಮದಿಂದ ಬದುಕುತ್ತಾರೆ. ಯಾರು ತನ್ನದು ಸಾಮ್ರಾಜ್ಯ ಅಂತ ಹೇಳಿಕೊಳ್ಳುತ್ತಾನೋ, ಯಾರು ತಾನು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಅಂತ ಹೇಳಿಕೊಳ್ಳುತ್ತಾನೋ ಅವನು ಶುದ್ಧ ಭ್ರಮೆಯಿಂದ ಆವೃತನಾಗಿರುತ್ತಾನೆ. ಯಥಾರ್ಥವಾಗಿ ಅದು ಸಾಮ್ರಾಜ್ಯವೂ ಆಗಿರುವುದಿಲ್ಲ, ಮುಟ್ಟಿದ್ದು ಚಿನ್ನವೂ ಆಗಿರುವುದಿಲ್ಲ. ಹಾಗೆಂದು ಏನೂ ತಿಳಿಯದ ಪಾಮರ ಕಾಡಾಡಿ ನನ್ನದಿದು ರಾಜ್ಯ ಅಲ್ಲಪ್ಪ, ನಾನು ಮುಟ್ಟಿದ್ದೆಲ್ಲ ಅಂಗಾರವೇ ಆಗುವುದು ಬಂಗಾರವಾಗುವುದಿಲ್ಲ ಅಂತ ತಿಳಿದ್ರು ಆತನಿಗದು ಸಾಮ್ರಾಜ್ಯದ ಅನುಭವವನ್ನೇ ಕೊಡುತ್ತದೆ. ಅಂಗಾರವು ಬಂಗಾರವಾಗಿ ಪರಿಣಮಿಸಲ್ಪಡುತ್ತದೆ. ಈ ವಿಚಿತ್ರವಾದಂತಹ ವಿದ್ಯಮಾನವನ್ನು ಕಂಡಾಗ ದೃಷ್ಟಾಂತ ಏನು ಅಂತ ಉಳಿದವರು ಕೇಳಿಯಾರು. ಆಸುಪಾಸಿನಲ್ಲೇ ಉತ್ತರ ಉಂಟಲ್ಲ ದೇವರೇ. ಮೊನ್ನೆ ನಮ್ಮ ಕಡೆಯಿಂದ ಸುಯೋಧನ ಬಂದ, ನಿನ್ನನ್ನೇ ಒಳಗು ಮಾಡಬೇಕು ಅಂತ ಪ್ರಯತ್ನ ಪಟ್ಟ. ಆದರೆ ಒಲಿದದ್ದು ನೀನು ಪಾರ್ಥನಿಗೆ. ಯಾಕೆ ಕೌರವನಿಗೆ ಒಲಿಯಲಿಲ್ಲ? ಯಾಕೆ ಕೌರವನಿಗೆ ಆಧಾರವಾಗಿ ನೀನು ಸಿಗಲಿಲ್ಲ? ಹಾಗಾದರೆ ಮೊದಲು ಹೇಳಿದ ಉದಾಹರಣೆಯ ಅನ್ವಯ, ಯಾರು ಯಾವುದನ್ನು ಮುಟ್ಟುತ್ತಾನೋ ಅದು ಚಿನ್ನವಾಗುವುದಕ್ಕೆ ಪರ್ಯಾಯವಾಗಿ ಅಂಗಾರವೇ ಆಗಬೇಕು ಅಂತ ವಿಧಿ ನಿರ್ಣಯ ಇದ್ರೆ ಅದು ಹಾಗೇ ಆಗುವುದು ಅಂತ ಹೇಳುವ ಪಾಠವನ್ನು ನಾವು ಕಲಿಯಬಹುದು. ಆದರೆ ಇದನ್ನು ಭೀಷ್ಮನಾಗಿ ನಾನು ಸಂಗ್ರಹಿಸಿ ಹೇಳುವಾಗ, ಲೋಕಗುರುವಾದ ನಿನ್ನನ್ನು ಮುಖಾಮುಖಿ ಆಗಿಸುವಾಗ ಯಾವುದಾದರೂ ಒಂದು ಆಧಾರದ ಎಳೆ ಹಿಡಿದು ವಿಶ್ಲೇಷಿಸಬೇಕಾದಂತ ಅನಿವಾರ್ಯವೂ ನನ್ನ ಪಾಲಿಗೆ ಬಂತಲ್ಲ. ಹೌದಲ್ಲ, ಭೀಷ್ಮ ಎಳೆದು ಹಾಕಿದ್ದಿ ನೀನು, ಹಾಗೆಂದು ನೀನು ಇದಕ್ಕೆ ಸಮಾರೋಪ ಮಾಡಬೇಕು ಅಂತ ದೇವರು ಕಟ್ಟಾಜ್ಞೆ ಮಾಡಿದ್ರೆ ಚಿನ್ಮಯ ನಾನು ಸಿಕ್ಕಿ ಬೀಳುತ್ತೇನೆ. ನನ್ನ ವಿವಕ್ಷೆಯಲ್ಲಿ ಒಂದು ತೀರ್ಮಾನ ಉಂಟು, ಕರ್ಮ. ಹೌದಾ? ಪೇಳಲಾರೇನು ಕರ್ಮ ಸಕಲರನು ಪಾದಿಪುದು, ಪೇಳಲಾರೇನು ಕರ್ಮ ಸಕಲರನು ಬಾದಿಪುದು, ಕರ್ಮ ಸಕಲರನು ಬಾದಿಪುದು, ಶೂಲಿಯನು ಬಳಲಿಸಿತು ಬ್ರಹ್ಮನ ಕಪಾಲ, ಶೂಲಿಯನು ಬಳಲಿಸಿತು, ಶೂಲಿಯನು ಬಳಲಿಸಿತು ಬ್ರಹ್ಮನ ಕಪಾಲ, ಕೂಲಿಯಾಳುಗಳಂತೆ ಸೃಷ್ಟಿಗೈಯುವನ ಜನ, ಕೂಲಿಯಾಳುಗಳಂತೆ ಸೃಷ್ಟಿಗೈಯುವನ ಜನು, ಕೂಲಿಯಾಳುಗಳಂತೆ ಸೃಷ್ಟಿಗೈಯುವನ ಜನು, ಸೃಷ್ಟಿಗೈಯುವನ ಜನು, ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿಗುದು, ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿಗುದು, ಕೂಲಿಯಾಳುಗಳಂತೆ ಸೃಷ್ಟಿಗೈಯುವನ ಜನು, ಶ್ರೀಲಲನೆ ಪತಿ ನಿನ್ನ ಬೆನ್ನ ನಟ್ಟಿಯುವುದು. ಶ್ರೀಹರಿ, ಭೀಷ್ಮರೇ, ಸುದೀರ್ಘಕಾಲೀನವಾದಂತಹ ಬದುಕನ್ನು ಅನುಭವಿಸಿದವನು ನಾನು. ನನ್ನ ಅನುಭವವೇ ಜ್ಯೇಷ್ಠ, ಪ್ರಪಂಚಕ್ಕೆ ಶ್ರೇಷ್ಠ ಎನ್ನುವ ಅಹಂಕಾರ ನನಗಿಲ್ಲ. ಆದರೂ ನನ್ನ ಇತಿಮಿತಿಯಲ್ಲಿ ಈ ಪ್ರಪಂಚದ ವಿದ್ಯಮಾನಗಳನ್ನು ವಿವೇಕದ ಬೆಳಕಿನಲ್ಲಿ ಪರಿಶೀಲಿಸಿದಾಗ ಯಾಕೆ ಹೀಗಿದೆ, ಯಾಕೆ ಹಾಗಿದೆ, ಏನಿದು ವೈಚಿತ್ರ್ಯ ಎಂಬಿತ್ಯಾದಿ ಪ್ರಶ್ನೆಗಳು ಸ್ಫುರಣೆಗೊಂಡಾಗಲೆಲ್ಲ ನನ್ನದ್ದೇ ಆದಂತ ಬೌದ್ಧಿಕ ಮಾನದಂಡವನ್ನು ಆಧರಿಸಿ ತಲ್ಲಣಿಸದಿರು ಕಂದ ಅಂತ ಹೆಚ್ಚು ಪ್ರಶ್ನೆ ಮಾಡಬೇಡ, ಇದಿಷ್ಟಕ್ಕೆ ಸೀಮಿತವಾಗಿರಲಿ ಅಂತ ನನ್ನನ್ನೇ ನಾನು ಸೈರಣೆಗೊಳಪಡಿಸಿದ್ದೇನೆ, ಶುಶ್ರೂಷೆ ಮಾಡಿದ್ದೇನೆ. ಈ ಅನುಭವವನ್ನು ಆಧರಿಸಿ ಸತ್ಯವೋ ಮಿಥ್ಯೆಯೋ
ನಿನ್ನ ಎದುರಿನಲ್ಲಿ ಹೇಳುವುದಕ್ಕೆ ಸಂಕೋಚ ಮಡಿವಂತಿಕೆ ನನಗಿಲ್ಲ ಹರಿಯೇ. ಹೇಳಿ ಹೇಳಿ. ನನಗೆ ಅನುಭವವಾದ ತೆರವನ್ನು ನಿನ್ನ ಮುಂದೆ ಬಿಡಿಸಕ್ಕೆ ಹೊರಟಿದ್ದೇನೆ. ಕರ್ಮ ಪ್ರತಿಯೊಬ್ಬ ಜೀವನನ್ನು ನೋಡಿದ್ರು ಕರ್ಮದಿಂದ ಬಾಧಿಸಲ್ಪಡುತ್ತಾನೆ, ಹಾಗೆಂದು ಕರ್ಮದಿಂದ ನೋಯಿಸಲ್ಪಡುತ್ತಾನೆ ಅಂತ ನಾನು ಹೇಳುವುದಿಲ್ಲ. ಕರ್ಮದ ಕ್ರೌರ್ಯಕ್ಕೆ ಒಳಪಡುತ್ತಾನೆ ಅಂತ ನಾನು ಹೇಳುವುದಿಲ್ಲ. ಬಾಧಿಪುದು ಕರ್ಮ ಸಕಲರನು. ಹಾಗಾದರೆ ಬಾಧೆ ಎನ್ನುವುದು ಏನು? ಮಗುವನ್ನು ತಟ್ಟಿ ಮಲಗಿಸುತ್ತಾಳೆ ತಾಯಿ, ಅದು ಜೋಗುಳದ ಸಿರಿಗೆ, ಜೋಗುಳದ ಹಾಡಿಗೆ ಪೂರಕವಾದಂತಹ ಪೆಟ್ಟು. ಕೆಲವೊಮ್ಮೆ ಮಗುವನ್ನು ಆಕ್ಷೇಪಿಸಿಯೂ ತಾಯಿ ಹೊಡೆಯುತ್ತಾಳೆ. ಮಗುವಿಗೆ 2 ಘಾತಗಳ ಅನುಭವವೂ ಆಗುತ್ತದೆ. ಜೋಗುಳ ಹಾಡಿ ರಮಿಸಿ ಮಲಗಿಸುವಾಗ ಕೊಟ್ಟ ಘಾತಕ್ಕೂ ತಪ್ಪನ್ನೆಸಗಿದಾಗ ಕೊಟ್ಟ ಘಾತಕ್ಕೂ ವ್ಯತ್ಯಾಸ ಇದೆ ಅಂತ ಮಗುವಿಗೆ ಅನಿಸಿದ್ರು ಮಗು ಅದನ್ನು ಸಮಾನವಾಗಿ ಸ್ವೀಕರಿಸ್ತದೆ. ಇಂದು ಅಮ್ಮ ಹೊಡೆದಳು ಅಂತ ನಾಳೆ ಸೇಡು ತೀರಿಸಿಕೊಳ್ಳುವುದಿಲ್ಲ. ನಿನ್ನೆ ಮಲಗಿಸಿದಳಲ್ಲ, ಅದಕ್ಕಾಗಿಯೇ ದೈನಂದಿನ ಚಟುವಟಿಕೆ ಬಿಟ್ಟು ಕಾತರದಿಂದ ಕಾಯುವುದಿಲ್ಲ. ಎರಡನ್ನು ಸಮದರ್ಶಿ ಭಾವದಿಂದ ಸ್ವೀಕರಿಸ್ತದೆ. ಹಾಗಾದರೆ ಈ ಕರ್ಮ ಎನ್ನುವುದು ಬಾಧಿಸುವಾಗ ಅದರಲ್ಲಿ ಸುಖದ ಸಂವೇದನೆಯೂ ಇರಬಹುದು, ಮಗುವಿನ ಉದಾಹರಣೆ ಹಾಗೆ, ದುಃಖದ ನೆರಳೂ ಇರಬಹುದು. ಹಾಗೆಂದು ಕೆಲವೊಮ್ಮೆ ಕರ್ಮಕ್ಕೆ ವಶನಾದಂಥ ವ್ಯಕ್ತಿ ಬಹಳ ಕಾಲ ಬದುಕನ್ನು ಎಳೆದು ಆ ಬಳಿಕ ಮುಗಿಸುವ ಹಂತಕ್ಕೆ ಬಂದಾಗ ಒಂದು ಸಮಾಧಾನವನ್ನು ತಾಳಿಯಾನು, ಅಬ್ಬ ಅಂತೂ ಒಮ್ಮೆ ಕರ್ಮದಿಂದ ಬಿಡುಗಡೆ ಆಯಿತಲ್ಲ, ಈ ಪ್ರಪಂಚದಿಂದ ಮೋಕ್ಷಿತನಾದನಲ್ಲ ನಾನು ಎನ್ನುವ ಕಾರಣಕ್ಕಾಗಿ ತೃಪ್ತಿಯನ್ನು ತೋರಬಲ್ಲ. ಹಾಗಾಗಿ ಕರ್ಮ ಬಾಧೆ ಚುಚ್ಚುವ ರೂಪದಲ್ಲಿ ಅಂತ ನಾನು ಹೇಳುವುದಕ್ಕಿಲ್ಲ. ಬಾಧಿಪುದು ಕರ್ಮ ಸಕಲರನು. ಈ ಸಕಲರನ್ನು ಕರ್ಮ ಬಾಧಿಸುವಾಗ ಕೇವಲ ಪ್ರಾಪಂಚಿಕರಿಗೆ ಸಂಬಂಧಿಸಿ ಮಾತ್ರವೋ ಸಕಲರು ಎನ್ನುವುದನ್ನು ಹೇಳುವುದು ಭೀಷ್ಮ ತನ್ನ 2 ಮುದಿ ಕಣ್ಣುಗಳ ಅಳತೆಯಲ್ಲಿ ಮಾತ್ರವೋ ಸನ್ನಿಧಿ ತಪ್ಪಿ ಹಾಗೆ ಭಾವಿಸಕೂಡದು. ಯಾರ್ಯಾರನ್ನ ಬಾಧಿಸ್ತದೆ? ಅದನ್ನು ಮೀರಿಯೂ ನನ್ನ ಪ್ರಶ್ನೆ ಹೊರಡುತ್ತದೆ. ಈಗ ನಮ್ಮನ್ನು ಯಾರು ಸೃಷ್ಟಿ ಮಾಡಿದ್ದಾರೋ, ನಮ್ಮನ್ನು ಯಾರು ಪಾಲಿಸುತ್ತಿದ್ದಾರೋ, ಕೊನೆಗೊಮ್ಮೆ ಎಲ್ಲವುಗಳ ಜೊತೆಗೆ ಎಲ್ಲರನ್ನು ಯಾರು ಲಯ ಮಾಡುತ್ತಾರೋ, ತ್ರಿಮೂರ್ತಿಗಳು, ಅಂಥವರನ್ನು ಕೂಡ ಕರ್ಮ ಬಿಟ್ಟ ಹಾಗೆ ನನಗೆ ಕಾಣಿಸುವುದಿಲ್ಲ. ಯಾಕೆ? ಲಯಕರ್ತೃವಿನಿಂದಲೇ ಪ್ರಾರಂಭ ಮಾಡಿದ್ರೆ ಈಶ್ವರ ದೇವರು ಕೈಯಲ್ಲಿ ಕಪಾಲ ಹಿಡುಕೊಂಡು ಪ್ರಪಂಚ ಪರ್ಯಟನ ಮಾಡಿದ ಕಥೆಯನ್ನು ನಾವು ಕೇಳಿದ್ದೇವೆ. ಹಾಗಾದರೆ ಆ ಕಪಾಲ ಒಂದು ಕೈಗೆ ಕಚ್ಚಿಕೊಳ್ಳುವುದು ಅಂತಾದರೆ ಈಶ್ವರ ದೇವರಿಗೆ ಉಳಿದ ದೇವರುಗಳ ಕೊಡುಗೆಯೇ, ಅಥವಾ ಹಳೆಯ ಋಣವನ್ನು ಹಾಗೆ ತೀರಿಸಿದ್ದೆ? ಅಲ್ವೇ ಅಲ್ಲ, ಅದು ಶಿವ ದೇವನ ಕರ್ಮವೇ. ಸೃಷ್ಟಿ ಮಾಡುವಂತ ವಿಧಾತ ನಿರಂತರವಾಗಿ ಸೃಷ್ಟಿಸುತ್ತಲೇ ಬರುವುದು. ನಮ್ಮಲ್ಲಿ 10 ದಿನ ಉದ್ಯೋಗ ಕೈಗೊಂಡ್ರೆ ಸಾಕು, 11ನೇ ದಿವಸ ಕೇಳುವವ ಇದ್ದಾನೆ, ಮೊದಲು 10ನೇ ದಿವಸದ್ದು ಮುಗಿಸು, ಆಮೇಲೆ ಹೊಸ ಉದ್ಯೋಗ ನನಗೆ ಅಂತ. ಆದರೆ ಸೃಷ್ಟಿ ಮಾಡುವಂತಹ ಬ್ರಹ್ಮನಿಗೆ ಆ ಪರಿವೇ ಇಲ್ಲ, ನಿರಂತರವಾಗಿ ಸೃಜಿಸುತ್ತಲೇ ಹೋಗುವುದು. ಹಾಗಾದರೆ ಇದು ಯಾವ ಕರ್ಮಕ್ಕೆ ಅಂತ ಪ್ರಶ್ನೆ. ಇನ್ನು ವೈಯಕ್ತಿಕವಾಗಿ ನಿನ್ನನ್ನೇ ಕುರಿತು ಪ್ರಶ್ನೆ ಮಾಡಿದ್ರೆ ಆಕ್ಷೇಪ ಅಂತ ತಿಳಿಯದೆ ಹೋದ್ರೆ, ನೀನು ಧಾರಣೆ ಮಾಡಿದ್ದಿ ಬೇರೆ ಬೇರೆ ರೂಪುಗಳನ್ನು. ಮತ್ಸ್ಯನಿಂದ ತೊಡಗಿದ್ರೆ, ಆ ಬಳಿಕ ಈ ಹೊತ್ತಿನವರೆಗೆ ನೋಡಿದ್ರೆ, ಅವತರಣದ ಹಂತಗಳಲ್ಲಿ ನೀನು ಸೃಜಿಸಿದ ವೇಷಗಳನ್ನು, ಮೈ ಮೇಲೆ ತಂದುಕೊಂಡ ಆವೇಶದ ರೂಪುಗಳನ್ನು ಒಮ್ಮೆ ಕಾಣುವುದಲ್ಲ, ಕೇಳಿದ್ರೆ ಸಾಕು, ಅಬ್ಬ ಮೈ ನವಿರದ್ದು ಹೋಗುತ್ತದೆ. ಎಂತೆಂತಹ ಪ್ರಾಣಿ ಪ್ರಪಂಚದಲ್ಲಿ ಇರಬಹುದಾದ ಎಂತೆಂತಹ ಪ್ರಾಣಿಗಳಿಗೆ ಸಾರೂಪ್ಯ ಎನಿಸಬಲ್ಲಂತಹ ರೂಪ ಪ್ರಪಂಚದಲ್ಲಿ ಯಾರು ನಂಬುವುದಕ್ಕೆ ಸಾಧ್ಯ ಇಲ್ಲ. ಈ ಸಲ ಎಲ್ಲ ಮುಗಿದೇ ಹೋಯಿತು, ಬ್ರಹ್ಮನ ವರವೇ ಫಲಿಸಿತು ಅಂತ ಹೇಳುವ ಹೊತ್ತಿಗೆ ಆ ವರಕ್ಕೆ ಒಂದಿನಿತು ವ್ಯತ್ಯಯ ಲೋಪ ಬಾರದ ಹಾಗೆ ಅದ್ಭುತವಾದಂತಹ ರೂಪವನ್ನು ಸೃಜಿಸಿ ಆ ವರದ ಕಾರಣದಿಂದ ಯಾರು ಕೊಬ್ಬಿ ಮೆರೆಯುತ್ತಾನೋ ಅಂತಹ ರಾಕ್ಷಸನನ್ನು ಧ್ವಂಸ ಮಾಡುವ ಪ್ರಕ್ರಿಯೆ. ಇದೆಲ್ಲವನ್ನು ಕಂಡಾಗ ನೀನು ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿದ್ದಿ. ಹಾಗಾದರೆ ನಿನಗೂ ಈ ರೂಪಾಂತರ ಯಾಕೆ, ಈ ಒತ್ತಡ ಯಾಕೆ ಬಂತು? ನಾವು ಕಥಾರೂಪದಲ್ಲಿ ಕೇಳಿದ್ದು ಭೃಗುಶಾಪವೇ ಕಾರಣವಾಗಿ ಅವತರಣವೇ ನಿನಗೆ
ಭೂಮಿಯ ಮೇಲೆ ಆಗಿ ಹೋಗಲಿ ಅಂತ ಹೇಳಿದ ಕಾರಣದಿಂದ ಹ. ನೀನು ಭೂಮಿಯಲ್ಲಿ ಅವತರಣಗಳನ್ನು ಧರಿಸಿದೆ ಅಂತ ನಾವು ಕೇಳಿದ್ದೇವೆ. ಹ. ಹಾಗಾದರೆ ಶಾಪ ನಿನಗೆ ತಟ್ಟುವುದು, ಹ. ಭೃಗು ನಿನ್ನನ್ನೂ ಬಿಡದೆ ಶಪಿಸುವುದು, ಹ. ಅದನ್ನು ನೀನು ಶಿರೋದಳ ಅಂತ ಶಾಪವನ್ನು ಅಂತ ಧಾರಣೆ ಮಾಡುವುದು, ಹ. ಅದರ ಮೂಲಕ ಒಳಿತನ್ನೇ ಮಾಡುವುದು, ಅದೆಲ್ಲ ನಿನ್ನ ಲೀಲೆಗೆ ಸಂಬಂಧಪಟ್ಟದ್ದು, ನಮ್ಮ ಅಳತೆಯನ್ನು ಮೀರಿದ್ದು. ಹ. ಆದರೂ ಹ. ಈ ವ್ಯಾಪ್ತಿಯಲ್ಲಿ ಹ. ಶಿವನನ್ನಾಗಲಿ ಹ. ಬ್ರಹ್ಮನನ್ನಾಗಲಿ ನಿನ್ನನ್ನಾಗಲಿ ಉಳಿದ ದೇವತೆಗಳನ್ನಾಗಲಿ ಅವರು ಒಂದೊಂದು ಅಂಶ ಸಂಭೂತರಾಗಿ ಪ್ರಪಂಚದಲ್ಲಿ ಹುಟ್ಟುವುದು ಅಂತಲ್ವ ಪ್ರತೀತಿ. ಹಾಗಾದ್ರೆ ಅವರು ಒಂದು ಕರ್ಮದ ಬಂಧಕ್ಕೆ ಒಳಪಟ್ಟಿದ್ದಾರೆ ಅಂತ ನನ್ನಂತವರು ನಿರ್ಧಾರ ಮಾಡಬಹುದಲ್ವೇ? ಎಲ್ಲವೂ ಕರ್ಮಕ್ಕೆ ಅಧೀನವಾಗಿದೆ ಎಂದಾದರೆ ನಿನ್ನೆ ಹುಟ್ಟಿ ಇಂದು ವಿಕಸಿಸಿ ನಾಳೆ ಸತ್ತು ಹೋಗಬಹುದಾದಂತಹ ಗಿಡ ಒಂದರ ಹಾಗೆ ಅನಿಶ್ಚಿತತೆಯ ಆವರಣದಲ್ಲೇ ಬದುಕನ್ನು ಕಟ್ಟುವ ಮೃಣ್ಮಯವಾದ ಶರೀರವನ್ನು ಹೊಂದಿರುವ, ಚಿವುಟಿದ್ರೆ ಅಳುವ, ತಟ್ಟಿದ್ರೆ ನಗುವ, ವಿಚಿತ್ರವಾದ ದ್ವಂದ್ವಗಳನ್ನು ತೋರಿಸುವ ಮನುಷ್ಯನನ್ನು ತಪ್ಪು ಮಾಡಿದ್ರೆ ಸರಿ ಮಾಡಿದ್ರೆ ಕರ್ಮಕ್ಕೆ ಬದ್ಧ ಅಂತ ಕ್ಷಮಿಸಬೇಕು, ತಿದ್ದುಬೇಕೇ ಹೊರತು ಬೇರೇನೂ ಮಾಡಬಾರದು ಅಂತ ನನ್ನ ಮಾತು. ಅದಕ್ಕೆ ಕಾರಣವಾಗಿ ಪೂರಕವಾಗಿ ನಮ್ಮ ಸುಯೋಧನನನ್ನೇ ಈ ಪ್ರಸಂಗ ಕೇಳಿಕೊಂಡು ಬರ್ತೇನೆ. ಸ್ವಾಮಿ, ಅನ್ಯಾಯದ ದಾರಿಯನ್ನು ಹಿಡಿದು ಪಾಂಡವರನ್ನು ನಾಶ ಮಾಡುವುದಕ್ಕಾಗಿ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡಿದ್ದಾನೆ. ಆದ್ದರಿಂದಲೇ ದೋಷಿಯಾಗಿದ್ದಾನೆ, ಶಿಕ್ಷಾರ್ಹನಾಗಿದ್ದಾನೆ ಹೀಗೆನ್ನುವಂತಹ ತೀರ್ಮಾನ ಪ್ರಪಂಚದಲ್ಲಿ ಮೂಡಿದೆ. ಈ ತೀರ್ಮಾನಕ್ಕೆ ಆತ ಒಂದು ವಸ್ತುವೋ ಬಲಿಪಶುವೋ ಆಗಕೂಡದು ಅಂತ ನನ್ನ ವಾದ. ಕರ್ಮವನ್ನಾಧರಿಸಿ ಅದವನ ಕರ್ಮ. ಪಾಂಡವರು ಹಾಗಾದ್ರಲ್ಲ, ಅದವರ ಕರ್ಮ. ನಾಡಿನಲ್ಲಿ ಬದುಕಬೇಕಾದಂತಹ ಸ್ಥಿತಿಯವರ ಪಾಲಿಗೆ ಬರಲಿಲ್ಲ, ಕರ್ಮಕ್ಕೆ ಕಟ್ಟು ಬಿದ್ದು ಕಾಡಿನಲ್ಲಿ ವಾಸಿಸಬೇಕಾದ ಸ್ಥಿತಿ ಬಂತು, ಯಾರ್ಯಾರದ್ದೋ ಊಳಿಗವನ್ನು ಅನುಕರಿಸುವ ಪರಿಸ್ಥಿತಿ ಬಂತು. ಹಾಗೆ ಮಾಡಿದ್ದು ತಪ್ಪಲ್ಲ, ಕೌರವನದ್ದು ಕರ್ಮ ಅಲ್ವೇ, ವಿಧಿಯಾಟ ಅಲ್ವೇ? ಎಲ್ಲರೂ ಕರ್ಮಕ್ಕೆ ವಿವಶರಾಗಿ ಒದಗಿಕೊಂಡಾಗ ಅವನೊಬ್ಬ ಕರ್ಮದಿಂದ ಹೊರತಾಗಿ ಹೇಗೆ ನಿಲ್ಲುವುದಕ್ಕೆ ಸಾಧ್ಯ? ಹಾಗಾಗಿ ನಿಮ್ಮೆಲ್ಲರನ್ನೂ ಕರ್ಮ ಬಾಧಿಸಿತು ಅಂತಾದರೆ ನಮ್ಮ ಸುಯೋಧನನನ್ನು ಚರೆಯುವುದರಿಂದ, ಆಕ್ಷೇಪಿಸಿ ಜನಸಮೂಹದಿಂದ ಪ್ರತ್ಯೇಕಿಸುವುದರಿಂದ, ಶಿಷ್ಟರ ಸಾಲಿನಿಂದ ತ್ಯಜಿಸಿ ತಾಮಸ ಗುಣವುಳ್ಳವನು ಅಂತ ಗುರುತಿಸುವುದರಿಂದ ತಪ್ಪು ಮಾಡಿದ ಹಾಗಾಗುತ್ತದೆಯೇ ಹೊರತು ನ್ಯಾಯ ಸಲ್ಲಿಸಿದ ಹಾಗೆ ಹರಿಯೇ? ಆಚಾರ್ಯ ಭೀಷ್ಮರೇ, ಕರ್ಮ ಸಿದ್ಧಾಂತವನ್ನ ನೀವು ಬಹಳ ವ್ಯವಸ್ಥಿತವಾಗಿ ಮಂಡಿಸಿದ್ದೀರಿ. ಹೌದಪ್ಪ, ಇಷ್ಟು ಪ್ರಶ್ನೆ ಕೇಳಿದ್ದು ನಿಮ್ಮ ಕರ್ಮ, ಇದಕ್ಕೆ ಉತ್ತರಿಸಬೇಕಾದದ್ದು ನನ್ನ ಕರ್ಮ. ಸ್ವಜನದ ಕೇಳುತ್ತಾ ಗರುಡ ಸ್ವಜನದ ಕೇಳುತ್ತ ಗಂಗಾಧರನ ನುಡಿಗಳನ್ನು ದುರಿತಗಳದ ಗದರದಲ್ಲಿ ಶರಣರ ಪೊರೆವುದೆ ಬಿರುದೆಲ್ಲ, ದುರಿತಗಳದ ಗದರದಲ್ಲಿ ಶರಣರ ಪೊರೆವುದೇ ಬಿರಿದೆಲ್ಲ, ದುರಿತಗಳದ ಗದರದೊಳು ಶರಣರ ಪೊರೆವುದ ಬಿರುದೆಲ್ಲ. ಆಚಾರ್ಯ ಭೀಷ್ಮರೇ, ಕೃಷ್ಣ, ಪ್ರಶ್ನೆ ಕೇಳುವುದಕ್ಕೆ ಕಡಿಮೆ ಅವಕಾಶ ಇದ್ರೆ ಅದು ಸಂದೇಹ ಆಗುತ್ತದೆ. ಸಂದೇಹದಲ್ಲಿ 2 ಕೋಟಿಗಳಿರ್ತವೆ, ಹೀಗೋ ಹಾಗೋ ಅಂತ. ಸ್ವಲ್ಪ ಅವಕಾಶ ಹೆಚ್ಚು ಸಿಕ್ಕಿದರೆ ಈ ಕಾರಣಗಳಿಂದ ಹೀಗೆ, ಆ ಕಾರಣಗಳಿಂದ ಹಾಗೆ, ಈ 2 ಕೋಟಿಗಳನ್ನು ಸಮರ್ಥನೆ ಮಾಡ್ತಾ ತಮ್ಮ ನಿಲುವನ್ನ ಸಮರ್ಥಿಸುವುದಕ್ಕೆ ಯಾವ ಪಕ್ಷ ಯಾವ ಕೋಟಿ ಉಚಿತವೋ ಅದನ್ನ ಗಟ್ಟಿಯಾಗಿ ಹಿಡಿದುಕೊಂಡು ಮಂಡಿಸಿದರೆ ಅದು ಪೂರ್ವ ಪಕ್ಷ ಅಂತ ಆಗ್ತದೆ. ನೀವು ಹಾಗೆ ಮಾಡಿದ್ದೀರಿ. ನೀವು ಉಪಕ್ರಮಿಸುವಾಗಲೇ ನನಗೆ ಅರ್ಥ ಆಗಿ ಹೋಗಿದೆ. ಯುದ್ಧಕ್ಕೆ ತೊಡಗುವಾಗ ನಿಮ್ಮ ಮೊಮ್ಮಗನಾದಂತಹ ಅರ್ಜುನನಿಗೆ ಗೀತೋಪದೇಶ ಆಯಿತು. ಉಪದೇಶ ಗೀತವಾಗಿ ಬಂತು. ಅದನ್ನ ಆಲಿಸಿದವರೆಲ್ಲ, ಜ್ಞಾನದೃಷ್ಟಿಯಿಂದ ಕಂಡವರೆಲ್ಲ ಹಾಡುತ್ತಾ ಹಾಡುತ್ತಾ ಗೀತವೇ ಉಪದೇಶವಾಗಿ ಗೀತೋಪದೇಶ ಆಯಿತು. ನಾನೇನೋ ಗೀತಾಚಾರ್ಯ ಆದೆ, ಅರ್ಜುನನ ಪಾಲಿಗೆ ಮಾತ್ರ ನಾನು ಆಚಾರ್ಯ ಅಂತ ಅಂದುಕೊಂಡಿದ್ದೆ. ಇಡೀ ಈ ಚಂದ್ರಾನ್ವಯಕ್ಕೆ ಆಚಾರ್ಯರಾಗಿ ನೀವಿದ್ದೀರಿ, ಭೀಷ್ಮಾಚಾರ್ಯ ಅಂತ. ಬ್ರಾಹ್ಮಣರಲ್ಲದೇ ಇದ್ದವರು ಆಚಾರ್ಯ ಆಗೋದು ಕಷ್ಟವೇ.
ಯಾಕೆ ಅಂದ್ರೆ ಆಚಿನೋತಿ ಚ ಶಾಸ್ತ್ರಾಣಿ ಆಚಾರೇ ಸ್ಥಾಪಯತ್ಯಪಿ. ಈ ಅರ್ಹತೆಗಳೆಲ್ಲ ಬ್ರಾಹ್ಮಣರಿಗೆ ಮಾತ್ರ ಸಂಬಂಧಪಟ್ಟಿತ್ತು. ಬ್ರಾಹ್ಮಣರಿಗೆ ಇರುವಂತಹ ಈ ಅರ್ಹತೆಯನ್ನು ನೀವು ಕ್ಷತ್ರಿಯರಾಗಿ ಪಡೆದುಕೊಂಡು ಇಂದು ಅರ್ಥಶಾಸ್ತ್ರ ಪ್ರವರ್ತಕರಲ್ಲಿ ನೀವು ಪ್ರಧಾನ ಆಗಿದ್ದೀರಿ. ಇತ್ಯಾಹ ಕೌಣಪದಂತಹ ಭೀಷ್ಮರ ಮತ ಅರ್ಥಶಾಸ್ತ್ರದಲ್ಲಿ ಬಹಳ ಪ್ರಧಾನವಾದದ್ದು. ಶುಕ್ರ ಮತ್ತು ಬೃಹಸ್ಪತಿಗಳ ಅರ್ಥಶಾಸ್ತ್ರವನ್ನು ಸಂಕಲಿಸಿ ಹೊಸದಾದ ಮಾರ್ಗ ಕೊಟ್ಟ ನೀವು ಆಚಾರ್ಯರಾಗಿದ್ದೀರಿ. ಶಿಷ್ಯರು ವಿದ್ಯಾರ್ಥಿಗಳು ಪ್ರಶ್ನೆ ಕೇಳಿದರೆ ಸುಲಭವಾಗಿ ಯಾರೂ ಆಚಾರ್ಯ ಆಗಬಹುದು. ಆಚಾರ್ಯರೇ ಪ್ರಶ್ನೆ ಕೇಳಿದರೆ ಪರಮಾಚಾರ್ಯರು ಉತ್ತರ ಕೊಡಬೇಕಾಗ್ತದೆ. ಆಚಾರ್ಯನು ಒಮ್ಮೆ ಶಿಷ್ಯನಾಗಿ ಪೂರ್ವಾನುಭವವನ್ನು ಮೆಲುಕು ಹಾಕಬೇಕಾಗಿ ಬರುತ್ತದೆ. ಹಾಗಾಗಿ ನೀವು ಪ್ರಶ್ನೆ ಕೇಳುವಾಗ ನಾನು ಕೆಳಗೆ ನೋಡ್ಲಿಲ್ಲ, ಮೇಲೆ ನೋಡಿದೆ. ಅದು ಯಾಕೆ ಅನಂತದ ಕಡೆ ಅಲ್ಲ, ಉತ್ತರ ಇಲ್ಲ ಅಂತಲ್ಲ, ಪ್ರಶ್ನೆ ಬಹಳ ಮೇಲ್ಮಟ್ಟದ್ದು. ಉತ್ತರ ಅದಕ್ಕೂ ಮೇಲಿರ್ಬೇಕೋ ಬೇಡವಾ? ಬೇಕಪ್ಪ. ಏನೇ ಆಗಲಿ ದಾಕ್ಷಿಣ್ಯ ಇಲ್ಲದೆ ನೀವು ದಕ್ಷಿಣದ ಪ್ರಶ್ನೆ ತಂದ್ರೆ ಎತ್ತರದ ಉತ್ತರ ಕೊಡಬೇಕೋ ಬೇಡ? ನಾನು ಹೌದು. ಅದಕ್ಕಾಗಿ ನಾನು ಮೇಲೆ ನೋಡಿದ್ರೆ ಬರುವಾಗ ವಾಹನವಾಗಿದ್ದ ಗರುಡ ಈಗ ಧ್ವಜದಲ್ಲಿದ್ದಾನೆ. ಆದ್ದರಿಂದ ಗರುಡ ಧ್ವಜ ನೋಡುವಾಗ ಪ್ರೇರಣೆ ಆಯ್ತು, ನನಗೆ ಸ್ಫೂರ್ತಿ ಬಂತು. ಓಹೋ, ಇದು ಧರ್ಮದ ಪ್ರಶ್ನೆ. ಅಂದ್ರೆ ಆಡು ಮಾತಿನ ಧರ್ಮದ ಪ್ರಶ್ನೆ ಅಲ್ಲ, ಬಹಳ ಬಲವಾದ ಪ್ರಶ್ನೆ ಇದು. ಧರ್ಮದ ಪ್ರಶ್ನೆ ಅಂತ ತಿಳಿಯಾಗಿ ಉತ್ತರ ಕೊಟ್ಟರೆ ಶಿಥಿಲವಾಗಿ ಹೋಗ್ತದೆ. ಹಾಗಂತ ಧರ್ಮದ ಪ್ರಶ್ನೆ ಅಂತ ಬಿಗಿಯಾಗಿ ಉತ್ತರ ಕೊಟ್ಟರೆ ಅದು ಉತ್ತರ ಆಗದೆ ಹೋಗಬಹುದು. ಆ ದೃಷ್ಟಿಯಿಂದ ತಿಳಿವಾಗುವ ಒಂದು ವಿಧಾನದಲ್ಲಿ ಉತ್ತರಿಸಬೇಕಲ್ವಾ? ಆದ್ದರಿಂದ ಗರುಡನನ್ನ ನಾನು ನೋಡಿದ್ದು. ಉತ್ತರ ಹಾರುವ ಉತ್ತರ, ಹಾರಿಕೆಯ ಉತ್ತರ ಅಲ್ಲ. ಆದ್ದರಿಂದ ಗರುಡ ಧ್ವಜನಾಗಿ ನಾವು ಉತ್ತರಿಸೋದು. ಏನೇ ಆಗಲಿ ನಮಗೆ 8ರ ಗಂಟು ಬಿಡುವುದಿಲ್ಲ. ಅದೊಂದು ನಂಟೆ ನಿನ್ನ. ಹೌದು, ಇಂಥವನು ಹುಟ್ಟಿ ಬರ್ತಾನೆ 8ನೆಯ ಗರ್ಭದಲ್ಲಿ ಅಂದಾಗ ತಂದೆ ತಾಯಿಗಳಿಗೆ ಸೆರೆ ಆಯ್ತು. ಅದು ನಮ್ಮ ಹಣೆ ಬರಹ. ಹಾಗಂತ ಇಂಥವನು ಹುಟ್ಟಿದರೆ ಅವನು ಬದುಕಬೇಕು ಅಂದ್ರೆ ತಾಯಿ ಬಿಟ್ಟು ಹೋಗಬೇಕು ಎನ್ನುವುದು ವಿಧಿ ಲಿಖಿತ. ಒಟ್ಟಿನಲ್ಲಿ ಮಾತೃ ಸಂಬಂಧವನ್ನು ಪಡೆಯದೆ 8ನೆಯ ಗರ್ಭವಾಗಿ ಬಂದ ದೇವಕಿ ದೇವಿಯ ಗರ್ಭವಾಗಿ ಬಂದವ ನಾನು. ಆ ಮಟ್ಟಿಗೆ 800 ಉತ್ತರಿಸಿದವನ ಸ್ಥಿತಿಯೂ ಇದಕ್ಕಿಂತ ಹೊರತಲ್ಲ. ಹಾಗಂತ ಗಂಗಾ ಮಾತೆಯ ತೆರಳ ಗಂಗೆಯ 8ನೆಯ ಗರ್ಭ. ಎಂಥ ಪ್ರಶ್ನೆ ಇದು! ಆಕಾಶದ ಪ್ರಶ್ನೆ. ನಿನ್ನನ್ನು ನೋಡುವಾಗ ನಿಜವಾಗಿ ನೀನೊಬ್ಬ ಈ ಭೂಲೋಕದ ವಸು ಅಂತ ನಾನು ಗುರುತಿಸ್ತಾ ಇದ್ದೇನೆ. ಹೌದಪ್ಪ, ವಸು ಅಂದ್ರೆ ಸಂಪತ್ತು. ಈ ವಸುಂಧರೆಗೆ ನಿನ್ನಂಥವನನ್ನ ಹಡದಿದ್ದರಿಂದ ಹೊತ್ತಿದ್ದರಿಂದ ವಸುಂಧರ ಎಂಬ ಶಬ್ದ ಸಾರ್ಥಕ ಅಂತ ಒಪ್ಪಿಕೊಳ್ಳುತ್ತೇನೆ. ಏನೇ ಆಗಲಿ ಆಕಾಶಕ್ಕೆ ದ್ಯೂ ಅಂತ ಹೆಸರು. ನಿಜವಾಗಿ ಭೂಮಿಗೆ ದ್ಯೂ ಎನ್ನುವುದೇ ವಸು. ಏನೇ ಆಗಲಿ ನೀನು ಭೂಮಿಗೆ ಬಂದ ಮೇಲೆ ಆಕಾಶ ಭೂಮಿ ಒಂದು ಮಾಡಿದ್ಯಲ್ಲ, ಇದಕ್ಕೆ ಸಾಕ್ಷಿ ದ್ಯುಮಣಿ. ಆದ್ದರಿಂದ ಭೀಷ್ಮರೇ, ತಸ್ಮೈ ನಮಃ ಕರ್ಮಣಿ ಅಂತ ನೀವು ಉಪಸಂಹಾರ ಮಾಡಿದ್ದೀರಿ. ನಿಮ್ಮ ಉಪಸಂಹಾರವನ್ನ ನಾನು ಗ್ರಹಿಸಿದ್ದೇನೆ, ಅಲ್ಲ ಅಂತಲ್ಲ. ನೀವು ವಾದವನ್ನ ಇಟ್ಟಂತಹ ವಿಧಾನವನ್ನು ಗ್ರಹಿಸಿದ್ದೇನೆ. ಗ್ರಹಿಸುವಾಗ ಪುಣ್ಯ ಪಾಪಗಳಿಂದ ತೊಡಗಿದವರು ನೀವು. ನಮಗೆ ಪುಣ್ಯ ಪಾಪಗಳು ಕಾಣುವುದಿಲ್ಲ. ಅದೃಷ್ಟ ಪ್ರಮಾಣಕ್ಕೆ ಗೋಚರ ಅಲ್ಲ, ಆದರೆ ಫಲದಿಂದ ಅದನ್ನು ಊಹಿಸಬಹುದು. ಎಷ್ಟೋ ಸಾರಿ ಹಾಗಾಗ್ತದೆ. ಫಲದಿಂದ ನಾವು ಊಹಿಸಬಹುದು. ಪುಣ್ಯ ಪಾಪಗಳಿಗೆ ಕಾರಣ ಯಾವುದು ಎನ್ನುವುದನ್ನು ನಾವು ಊಹಿಸಿಯೇ ತಿಳಿಬೇಕು. ಊಹಿಸಿದ ಕರ್ಮ ಕಣ್ಣಿಗೆ ಕಾಣಿಸುವಂತಹದ್ದು. ಊಟ ಮಾಡುವುದು, ಸ್ನಾನ ಮಾಡುವುದು, ನಿದ್ದೆ ಮಾಡುವುದು ಎಲ್ಲ ಕರ್ಮವೇ. ಈ ಪ್ರಪಂಚದಲ್ಲಿ ಯಾರ್ಯಾರಿದ್ದಾರೋ ಬದುಕಿದ್ದಾರೆ ಅಂತ ಅಂದುಕೊಳ್ಳುವಾಗ ಅವರ ಜೊತೆಗೆ ಒಂದೊಂದು ಕರ್ಮ ಇದ್ದೇ ಇರುತ್ತದೆ. ಜೈವಿಕವಾದ ಕರ್ಮ ಇದ್ದೇ ಇರುತ್ತದೆ. ಶ್ವಾಸ ಎಳೆದಾಗ ಹುಟ್ಟಿತು ಮಗು, ಶ್ವಾಸ ನಿಶ್ವಾಸಗಳ ಜೊತೆಯಲ್ಲಿ ಮಗು ಬೆಳೀತಾ ಇದೆ. ಯಾವುದೋ ಒಂದು ಕ್ಷಣದಲ್ಲಿ ಬಿಟ್ಟ ಶ್ವಾಸ ಎಳಿದೇ ಇದ್ರೆ ಸತ್ತು ಹೋಯಿತು. ಸತ್ತು ಹೋಯಿತು ಅಂದ್ರೆ ಒಳಗಡೆ ಇರುವ ಸತ್ತು ಅದು ಹೋಯಿತು, ಅದು ಇಲ್ಲಿಲ್ಲ ಅಂತ. ಇದನ್ನು ಬಿಟ್ಟು ಹೋಯಿತು ಅಂತೆ. ಈ ದೃಷ್ಟಿಯಿಂದ ಕರ್ಮದ ಜೊತೆಯಲ್ಲಿಯೇ ಪ್ರಪಂಚವನ್ನು ನಾವು ಕಂಡವರು. ಆದ್ದರಿಂದಲೇ ನಮ್ಮದು ಮಣ್ಣಿನ ಬದುಕು, ಮಣ್ಣಿನ ಮಕ್ಕಳು ನಾವು. ಅಂದ್ರೆ ಮಣ್ಣನ್ನ ಮೆತ್ತುಕೊಂಡು ಬಂದವರಲ್ಲ, ಮಣ್ಣಿನ ಮಕ್ಕಳಲ್ಲ. ಈ ಮಣ್ಣನ್ನೇ ನಮ್ಮ ಬದುಕಾಗಿ ಇಟ್ಟುಕೊಂಡಿದ್ದರಿಂದ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿಯೇ ಸೇರುವ ಕಾರಣ ನಾವೆಲ್ಲ ಮೃಣ್ಮಯ ಪ್ರಪಂಚಕ್ಕೆ ಸೇರಿದವರು, ಮಣ್ಣಿನ ಮಕ್ಕಳು. ಇದು ಸರಿಯಾದ ಭೂಮಿಕೆ, ಇದು ಅಲ್ಲ ಅಂತಲ್ಲ. ಆದರೆ
ನೀವು ಬುದ್ಧಿವಂತರು, ನಿಮ್ಮ ಅನುಭವ ಎಷ್ಟು ದೊಡ್ಡದು. ಅಂದು ರಾಜಸೂಯಾಧ್ವರದ ಕೊನೆಯಲ್ಲಿ ಅಗ್ರಪೂಜೆಯನ್ನು ಕೊಡುವಾಗ ಕೃಷ್ಣ ಇಂಥವನು ಅಂತ ಸಭೆಗೆ ನೀವು ಪ್ರಕಟಪಡಿಸಿದ್ದೀರಿ. ಅದು ಸದಸ್ಯ. ಆದರೆ ರಹಸ್ಯದಲ್ಲಿ ನೀವು ಇಂತಹ ಸಂಶಯವನ್ನು ಉಳಿಸಿಕೊಂಡಿದ್ದೀರಲ್ಲ, ಅಂದೇ ನನಗೆ ಅರ್ಥ ಆಗಿತ್ತು. ಅಂದು ಶಿಶುಪಾಲನ ಮೇಲೆ ಚಕ್ರ ಪ್ರಯೋಗ ಮಾಡಬೇಕಿತ್ತು, ನಾನು ಮಾಡಲಿಲ್ಲ. ಹರಿವಾಣ ಎಸೆದು ಅವನ ಕುತ್ತಿಗೆ ಕತ್ತರಿಸಿದ್ದೇನೆ. ಆದರೆ ನೀವು ಮೂಲಾಧಾರದಲ್ಲಿ ಇಂಥ ಪ್ರಶ್ನೆ ಉಳಿಸಿಕೊಂಡಿದ್ದೀರಲ್ಲ, ಚಕ್ರಿಯ ಸಮ್ಮುಖದಲ್ಲಿ ಈ ಪ್ರಶ್ನೆ ಇಡುವುದಕ್ಕೆ ಎಷ್ಟು ವ್ಯವಸ್ಥಿತವಾಗಿಟ್ಟಿದ್ದೀರಿ ನೀವು. ಅದು ಸಹಸ್ರಾರದವರೆಗೆ ಮುಟ್ಟುವವರೆಗೆ ವಿರಾಮ ಇಲ್ಲ ನನಗೆ. ಆದ್ದರಿಂದ ಇದು ನಿಜವಾಗಿ ಕರ್ಮ ಫಲ, ಒಪ್ಪಿಕೊಳ್ತೇನೆ. ಪುಣ್ಯದ ಫಲ ಇದು. ಆದರೆ ಪುಣ್ಯ ಫಲಗಳಿಗೆ ಕಾರಣವಾದ ಕರ್ಮವನ್ನು ವಿವೇಚನೆ ಮಾಡುತ್ತಾ ಈ ಕರ್ಮ ಪ್ರಧಾನವಾದ ಪ್ರಪಂಚದಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲರನ್ನು ಕರ್ಮ ಸಕಲರನ್ನು ಬಾಧಿಪುದು. ಇಲ್ಲಿ ಸ್ವಲ್ಪ ಅವಸರ ಆಯ್ತೇನೋ ಅಂತ. ಯಾಕೆ ಸ್ವಲ್ಪ ಅವಸರ ಆಯ್ತು? ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ, ಬಹಳ ಚೆನ್ನಾಗಿ ಕೇಳಿದ್ದೀರಿ, ವಿಚಾರ ಹೆಚ್ಚು ಮಾಡಿದ್ದೀರಿ. ಆದ್ದರಿಂದಲೇ ನೀವು ಉತ್ತರವನ್ನ ಇಟ್ಟೇ ಪ್ರಶ್ನೆ ಮಾಡಿದ್ದೀರಿ. ಚಿನ್ಮಯನೇ ಲಾಲಿಪುದು. ಮೃಣ್ಮಯವಾದ ಪ್ರಪಂಚದ ಎಲ್ಲ ಸಮಸ್ಯೆಗೆ ಉತ್ತರ ಇರುವುದು ಚಿನ್ಮಯನಲ್ಲಿ ಅಂತ ಗುರುತಿಸಿದ್ರಲ್ಲ. ಆದ್ರೆ ಚಿನ್ನವನ್ನು ಬೇರೆ ಕಡೆ ಹುಡುಕಬಾರದು, ಮಣ್ಣಲ್ಲೇ ಹುಡುಕಬೇಕದು. ನೀವು ಆ ಕೆಲಸ ಮಾಡಿದ್ದೀರಿ. ಚಿನ್ನ ಮಣ್ಣಿನಲ್ಲಿದ್ದರೂ ಅದು ಮಣ್ಣಲ್ಲ. ಮಣ್ಣನ್ನ ಮುಚ್ಚಿಕೊಂಡಿದ್ದರೂ ತನ್ನ ಬೆಳಕನ್ನು ಅದು ಕಳೆದುಕೊಳ್ಳುವುದಿಲ್ಲ. ಆ ದೃಷ್ಟಿಯಿಂದ ಮಣ್ಣು ಬೇರೆ, ಚಿನ್ನ ಬೇರೆ. ಪಾಪಿಯಾದವನು ಚಿನ್ನ ಮುಟ್ಟಿದ್ರು ಮಣ್ಣಾಗುತ್ತದೆ, ಇದೆಲ್ಲ ರೂಪಕ ಭಾಷೆ ಅಷ್ಟೇ. ಪುಣ್ಯವಂತನಾದವನು ಮಣ್ಣನ್ನ ಮುಟ್ಟಿದ್ರು ಅದು ಚಿನ್ನವಾಗುತ್ತದೆ. ಅಂದ್ರೆ ವಿಕಾಸ, ಮೂಲದಲ್ಲಿರುವ ಬೆಳಕು ಕಾಸ ಇದೆಯಲ್ಲ, ಅದು ವಿಸ್ತಾರದಲ್ಲೂ ಹಾಗೆ ಉಳಿದುಕೊಳ್ಳುತ್ತದೆ. ಹಾಗಿದ್ರೆ ಅದು ಚಿನ್ಮಯತ್ವ. ಮೊದಲು ಮೂಲದಲ್ಲಿರುವ ಬೆಳಕು ಮಂಕಾಗುತ್ತಾ ಆರಿ ಹೋಗುವ ಸ್ಥಿತಿ ಬಂದರೆ ಅದು ಮೃಣ್ಮಯತ್ವ. ಈ ಎರಡು ದ್ವಂದ್ವವನ್ನು ಇಟ್ಟು ನೀವು ಪ್ರಶ್ನೆ ಮಾಡಿ ಈ ದ್ವಂದ್ವದಲ್ಲಿಯೇ ಉತ್ತರ ಹುಡುಕುವ ಹಾಗೆ ಒಂದು ಭೂಮಿಕೆ ಒದಗಿಸಿದ್ರಲ್ಲ, ಅದಕ್ಕೆ ನಾನು ಮೊದಲು ಕೃತಜ್ಞತೆ ಹೇಳ್ತೇನೆ ನಿಮಗೆ. ಅಂದ್ರೆ ಪ್ರಶ್ನೆಯನ್ನು ನಾವು ಶೋಧಿಸುವ ಕ್ರಮವೇ ಹಾಗೆ. ಪ್ರಶ್ನೆಗೂ ಉತ್ತರಕ್ಕೂ ಬಹಳ ಅಂತರ ಇಲ್ಲ. ಎಲ್ಲೋ ಒಂದು ಕಡೆಗೆ ತೆರೆ ಇದೆ, ಎಲ್ಲೋ ಒಂದು ಕಡೆಗೆ ಮರೆ ಇದೆ. ಮರೆಗೆ ಕೆಲವೊಮ್ಮೆ ತೆರೆ ಆಗ್ತದೆ, ಕೆಲವೊಮ್ಮೆ ತೆರೆ ಮರೆ ಆಗ್ತದೆ. ಈ ದೇವಭಾವ ಜೀವಭಾವ ಎಲ್ಲ ಅಷ್ಟೇ ಭೀಷ್ಮರೇ. ತೆರೆ ಮರೆಯಾದಾಗ ದೇವನಿಗೆ ಜೀವಭಾವ ಬರ್ತದೆ. ಈ ಮರೆ ಹೋಗಿ ತೆರೆಯಲ್ಪಟ್ಟಾಗ ಅದು ಕಣ್ಣು ತೆರೆದಾಗ ಆಗ ದೇವಭಾವ ಬರ್ತದೆ ಅಂತ ಶಾಸ್ತ್ರ. ಈ ಹಿನ್ನೆಲೆಯಲ್ಲಿ ಗಮನಿಸುವುದಾದರೆ ಭೀಷ್ಮರೇ, ನಿಮ್ಮ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ಆದರೆ ಅದು ಉತ್ತರ ಅಂತ ನೀವು ಗುರುತಿಸುವುದಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ವಾದ ಬೆಳೆಸಿದ್ದೀರಿ. ಜೀವನನ್ನು ದೃಷ್ಟಾಂತವಾಗಿಟ್ಟು ಜೀವ ಈ ಲೋಕದಲ್ಲಿ ಸುಖ ದುಃಖಗಳನ್ನು ಅನುಭವಿಸ್ತಾ ಇದ್ದಾನೆ. ಸುಖಕ್ಕೆ ಕಾರಣವಾದದ್ದು ಪುಣ್ಯ, ದುಃಖಕ್ಕೆ ಕಾರಣವಾದದ್ದು ಪಾಪ. ಪುಣ್ಯ ಪಾಪಗಳಿಗೆ ಕಾರಣವಾದದ್ದು ವಿಹಿತ ಕರ್ಮ, ನಿಷಿದ್ಧ ಕರ್ಮಗಳು. ಈ ಕರ್ಮದಿಂದ ಪುಣ್ಯ ಪಾಪಗಳು, ಅವುಗಳಿಂದ ಸುಖ ದುಃಖಗಳು ಹೀಗೆ ಅನುಭವಿಸುತ್ತಾ ಇದೊಂದು ವಿಷವರ್ತುಲ, ವಿಷಮಯವಾದ ವರ್ತುಲ ಆಗಿದೆ ಅಂತ ನೀವು ರೂಪಿಸಿದ್ರಿ. ನಾವು ಇಲ್ಲಿಯೇ ಶೋಧನೆ ಮಾಡಬೇಕು. ನೀವು ಜೀವರನ್ನ ದೃಷ್ಟಾಂತ ಮಾಡಿಕೊಂಡು ಜೀವರೆಲ್ಲ ಸುಖ ದುಃಖವನ್ನು ಅನುಭವಿಸುವ ಕಾರಣ ಕರ್ಮ ಬಂಧನಕ್ಕೆ ಒಳಗಾಗಿದ್ದಾರೆ. ಜೀವರಂತೆ ಯಾರ್ಯಾರು ಯಾವ ಯಾವ ದೇವತೆಗಳು ಸುಖ ದುಃಖಗಳನ್ನು ಅನುಭವಿಸಿವೆಯೋ ಆ ದೇವತೆಗಳು ಆ ಕಾರಣಕ್ಕಾಗಿ, ಸುಖ ಕರ್ಮಗಳನ್ನು ಅನುಭವಿಸಿದ ಕಾರಣಕ್ಕಾಗಿ ಕರ್ಮ ಬಂಧನಕ್ಕೆ ಒಳಗಾಗಿವೆ. ಈ ಒಂದು ಒಳ್ಳೆಯ ಅಧಿಕರಣವನ್ನು ಮಾಡಿದ್ದೀರಿ. ಅದನ್ನು ಸಂಕ್ಷೇಪಿಸುವುದಾದರೆ ಕರ್ಮಾಧ್ಯಕ್ಷ ಅಂತ ಕರೆಯಲ್ಪಡುವ ಈಶ್ವರನು ಕರ್ಮಬದ್ಧ. ಯಾಕೆ? ಕರ್ಮಜನ್ಯವಾದ ಪುಣ್ಯ ಪಾಪಗಳ ಫಲವಾದ ಸುಖ ದುಃಖಗಳನ್ನು ಅನುಭವಿಸುವುದರ ಮೂಲಕ ಅಂತ ಇಟ್ಟಿದ್ದೀರಿ. ಎಷ್ಟು ಸೊಗಸಾದ ಪೂರ್ವಪಕ್ಷ ಆಯ್ತು. ಆದರೆ ನಮಗೆ ಉತ್ತರ ಕೊಡುವುದಕ್ಕೂ ಇಲ್ಲೊಂದು ವ್ಯವಸ್ಥೆ ಇದೆ. ನೀವು ಯಾವುದನ್ನು ದೃಷ್ಟಾಂತ ಅಂತ ನಂಬಿದರೋ ಅದು ನೀವು ಈ ಅನುಮಾನ ಪ್ರಮಾಣಕ್ಕೆ ಬಳಸಿಕೊಳ್ಳುವ ನಿಯಮವನ್ನು ವಿಸ್ತರಿಸುವುದಿಲ್ಲ ಅಂತ ತೋರಿಸಿದ್ರೆ ಆಯ್ತು. ಜೀವ ಕರ್ಮಬದ್ಧ ಅಂತ ಹೇಳಿದ್ರಲ್ಲ, ಅದೇ ತಪ್ಪು. ಅಲ್ಲಿಯೇ ನೀವು ಜಾರಿತು. ಮತ್ತೆ ಯಾವುದು ಸರಿ? ಯಾಕೆಂದ್ರೆ ಕರ್ಮ ಬಂಧಕವಾಗಬಹುದು ಅಲ್ಲ ಅಂತಲ್ಲ, ಆದರೆ ಜೀವ ನಿಜವಾಗಿ ಕರ್ಮಬದ್ಧನೋ? ಆಚಾರ್ಯರೇ, ಕಾಣುವುದು ಬೇರೆ, ಇರುವುದು ಬೇರೆ. ನಮ್ಮ ಬದುಕೆಲ್ಲ ಆರಂಭ ಆಗುವುದು ಅಲ್ಲಿಂದ. ಯಾವುದು ಕಾಣುತ್ತದೆಯೋ ಅದು ಇರುತ್ತದೆ ಅಂತ ಗ್ರಹಿಸಿದ್ದರಿಂದ
ಒಂದು ಕ್ಷಣದಲ್ಲಿ ಕಾಣುವುದು ಬೇರೆ, ಇರುವುದು ಬೇರೆ ಅಂತ ನೀವು ಗ್ರಹಿಸಿದರೆ ಯಾವ ಭ್ರಮೆಯೂ ಇಲ್ಲ, ಯಾವ ಬಂಧನವೂ ಇಲ್ಲ. ಈಗ ನಮಗೇನು ಸುಖವನ್ನು ಅನುಭವಿಸಿದಂತೆ ಕಾಣುತ್ತದೆ, ದುಃಖವನ್ನು ಅನುಭವಿಸಿದಂತೆ ಕಾಣುತ್ತದೆ, ಕರ್ಮವನ್ನು ಮಾಡಿದಂತೆ ಕಾಣುತ್ತದೆ, ಅದರ ಫಲವಾದಂತಹ ಪುಣ್ಯ ಪಾಪಗಳನ್ನು ಪಡೆದಂತೆ ಕಾಣುತ್ತದೆ. ಅದು ಕಂಡಿದ್ದೇ ಹೊರತು ಅದು ಇದ್ದದ್ದೇ ಅಲ್ಲ. ಯೋಚನೆ ಮಾಡಿ, ಪ್ರತಿಯೊಬ್ಬ ಜೀವನಿಗೂ 4 ದಶೆಗಳಿರ್ತದೆ. 3 ದಶೆಗಳು ಸಹಜ, ಅದನ್ನ ಮೀರಿದ್ದು ಇನ್ನೊಂದು ದಶೆ, ಜಾಗ್ರತ್ ದಶ, ಸುಷುಪ್ತಿ ದಶ, ಸ್ವಪ್ನ ದಶ ಮತ್ತು ತುರೀಯ ಅಂತ. ಯಾವುದು ಜಾಗ್ರತ್ ದಶೆಯಲ್ಲಿ ನಮಗೆ ಕಂಡು ಇದೆ, ಅದು ಕಂಡು ಇದೆ ಅಂತ ನಾವು ಗ್ರಹಿಸಿದ್ದೇವೆಯೋ, ಸ್ವಪ್ನಕ್ಕೆ ಹೋದಾಗ ಅದು ಯಾವುದು ಇಲ್ಲ. ಅಳುವ ಮಗುವನ್ನ ನೀವು ನೋಡಿರಬಹುದು, 100 ಮಕ್ಕಳನ್ನ ಕಾಪಾಡಿದ್ದೀರಿ, ಒಂದೊಂದು ಮಗು ಹತ್ತರೇ ಸಮಾಧಾನ ಮಾಡೋದು ಕಷ್ಟ. 100 ಮಕ್ಕಳು, ಬೇರೆ ಬೇರೆ ಕಬಲಿನ ಮಕ್ಕಳು ಕಬಲಾದ ಕುಟುಂಬ ನಿಮ್ಮದು. ಅವರ ಅಳುವನ್ನೆಲ್ಲ ನೀಗಿಸುವುದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ. ಹಠ ಹಿಡಿದು ಇದು ನನಗೆ ಬೇಕು ಈ ಆಟಿಕೆ ಅಂತ ಹೇಳಿ ಆಟಕ್ಕಾದರೂ ಆಟಿಕೆಯನ್ನೇ ಅವಚಿಕೊಂಡ ಮಗು ನಿದ್ದೆ ಮಾಡುವಾಗ ಕೈ ಬಿಟ್ಟು ಬಿಡ್ತದೆ. ನಿದ್ದೆಯಲ್ಲಿ ಆಟವೂ ಇಲ್ಲ, ಆಟಿಕೆಯೂ ಇಲ್ಲ. ಮತ್ತೆ ಎಚ್ಚೆತ್ತ ಮೇಲೆ ಆಟವೂ ಉಂಟು, ಆಟಿಕೆಯೂ ಉಂಟು. ಈ ದಶಾಭೇದದಿಂದ ಯೋಚನೆ ಮಾಡುವಾಗ ಜಾಗ್ರತ್ ದಶೆಯಲ್ಲಿ ಯಾವುದು ಸುಖ ಆಗಿತ್ತೋ ನಿದ್ದೆಯಲ್ಲಿ ಅದಲ್ಲ, ಸುಖ ಅಲ್ಲ. ಯಾವುದು ದುಃಖ ಆಗಿತ್ತೋ ಅದು ಸುಷುಪ್ತಿಯಲ್ಲಿ ದುಃಖವೂ ಅಲ್ಲ ಅಂತ ಆಯ್ತಲ್ಲ. ಈ ಸುಖ ದುಃಖಗಳನ್ನು ದಾಟುವ ದಶೆ ಇದು ಪ್ರತಿಯೊಬ್ಬರಿಗೂ ಅಭ್ಯಾಸ ಇದೆ. ಜಾಗೃತಿಗೆ ಬಂದರೆ ಎಲ್ಲ ಸಂಸಾರಿಗಳೇ, ಸುಷುಪ್ತಿಗೆ ಹೋದರೆ ಎಲ್ಲರೂ ಸನ್ಯಾಸಿಗಳು. ಸನ್ಯಾಸ ಹೊಸ ಆಶ್ರಮ ಅಲ್ಲ. ಪ್ರತಿಯೊಬ್ಬ ಜೀವನವು ತನ್ನ ಬದುಕಿನಲ್ಲಿ ಜೀವನದ ಒಂದೊಂದು ಸಂದರ್ಭದಲ್ಲಿ ಅನುಭವಿಸಿದ ದಶೆ ಯಾವುದು ಬೇಕು ಅಂತ ನಾವು ಕಟ್ಟಿಕೊಳ್ತೇವೆಯೋ ತಾನಾಗಿ ಅದು ಕಳಚುವ ದಶೆ ಸನ್ಯಾಸ. ಈ ಸನ್ಯಾಸವು ಉಂಟಲ್ಲ, ಗಮನಿಸಿ, ಕರ್ಮ ಬಂಧನಕ್ಕೆ ಜೀವ ಒಳಗಾಗಿದ್ದಾನೆ ಅಂತ ಸಾಧಿಸುವ ಯಾವ ಹೇತು ಇದೆಯೋ ಸುಖ ದುಃಖ ಅನುಭವ ಅದು ಇನ್ನೊಂದು ಅವಸ್ಥೆಯಲ್ಲಿ ಇಲ್ಲ ಅಂತ ಆಯ್ತಲ್ಲ. ಅಂದರೆ ಕನ್ನಡಿಯಲ್ಲಿ ಕಂಡ ಹಾಗೆ ಇದು. ಕನ್ನಡಿಗೆ ಕೊಳೆ ಇದ್ರೆ ಅದು ಮುಖದಲ್ಲಿ ಇದ್ದ ಹಾಗೆ ಕಾಣುತ್ತದೆ. ಇದೆಲ್ಲ ಮನೋವಿಕಾರ, ಭೀಷ್ಮರೇ, ಮನೋವಿಕಾರ. ಸುಖ ಎಲ್ಲಿ, ದುಃಖ ಎಲ್ಲಿ? ಅದೆಲ್ಲ ಆಭಾಸ, ಕಂಡಿದ್ದು ಮಾತ್ರ, ಇರೋದಲ್ಲ. ನಿಜವಾದ ಇರುವಿಕೆ ಚಿನ್ಮಯನೇ ಅಂತ ನೀವು ಹೇಳಿದ್ರಲ್ಲ, ಈ ಅರ್ಥದಲ್ಲಿ ಎಲ್ಲರೂ ಚಿನ್ಮಯರೇ. ಯಾರ್ಯಾರು ಬಾಳಾಟ ಮಾಡಿದ್ದಾರೋ ಅದಕ್ಕೆ ಬಾಳಾಟ ಅಂತ ಹೆಸರು. ಬಾಳು ಪರಮಾರ್ಥ ಅಲ್ಲ, ಅದೊಂದು ಆಟ, ಲೀಲೆ. ಈ ಬಾಳಾಟಕ್ಕೆ ತೊಡಗಿದವರೆಲ್ಲ ಚಿನ್ಮಯರೇ. ಈ ಚಿನ್ಮಯತ್ವದ ಸ್ಥಿತಿಯಲ್ಲಿ ನೋಡುವಾಗ ಜೀವನೇ ಕರ್ಮಬದ್ಧ ಅಲ್ಲ. ಜೀವನೆಂಬ ದೃಷ್ಟಾಂತದಲ್ಲಿಯೇ ಕರ್ಮಬಂಧ ಇಲ್ಲ ಅಂದ್ರೆ ದೇವರಲ್ಲಿ ಬರ್ಲಿಕ್ಕೆ ಸಾಧ್ಯ ಉಂಟು? ಒಂದು ಸರಳವಾದ ಉದಾಹರಣೆಯ ಮೂಲಕ ವಿಚಾರ ಮಾಡಬಹುದು. ಒಬ್ಬ ಜಾಲಗಾರ ತನ್ನ ಜಾಲವನ್ನು ತೆಗೆದುಕೊಂಡು ಹೋಗಿ ಅರಣ್ಯದಲ್ಲಿ ಆ ಬಲೆಯನ್ನ ಕಟ್ಟುವುದಕ್ಕೆ ತೊಡಗುತ್ತಾನೆ. ಅವನ ಉದ್ದೇಶ ಏನು? ಮೃಗಗಳನ್ನ ಅಲ್ಲಿ ಕೂಡಿ ಹಾಕೋದು, ಮೃಗಗಳನ್ನ ಹಿಡಿದಿಡೋದು. ಮೃಗಗಳನ್ನ ಹಿಡಿಯುವುದಕ್ಕಾಗಿ, ಕಟ್ಟುವುದಕ್ಕಾಗಿ ಬಲೆಯನ್ನ ಅವ ಕಟ್ಟುತ್ತಾನೆ. ಬಲೆ ಕಟ್ಟುವಾಗ ಬಲೆಗಾರ ಇರುವುದೆಲ್ಲಿ? ಬಲೆಯ ಒಳಗೆ. ಆಗ ಕಾಡ ಮೃಗಗಳೆಲ್ಲ ಬಂದು ಅವನನ್ನು ನೋಡಿ ಅವನ ವಿಷಯದಲ್ಲಿ ತಿರಸ್ಕಾರ ಭಾವದಿಂದ ಮಾತಾಡ್ತದೆ. ಅಲ್ಲ, ನಮ್ಮನ್ನ ಕಟ್ಟುವುದಕ್ಕೆ ನೀನು ಬಲೆ ಕಟ್ತಾ ಇದ್ದೀಯೆ, ನೀನಿರೋದೆಲ್ಲಿ? ನೀನು ಬಲೆಯ ಒಳಗೆ, ನಾವೆಲ್ಲ ಬಲೆಯ ಹೊರಗೆ. ಆದರೂ ಒಂದು ಜಾಲಗ ಗೊತ್ತು, ಅವನು ಬಲೆಯನ್ನ ಎಷ್ಟು ಕುಶಲತೆಯಿಂದ ಕಟ್ತಾನೆ ಅಂದ್ರೆ ಬಲೆಯನ್ನ ಕಟ್ಟುತ್ತಾ ಕಟ್ಟುತ್ತಾ ತಾನ ಬಲೆಯ ಹೊರಗಾಗಿಬಿಡ್ತಾನೆ. ಆಮೇಲೆ ಕೆಲವೇ ಕಾಲದಲ್ಲಿ ಬಲೆಯ ಒಳಗೆ ಮೃಗಗಳು, ಮೃಗ ಪ್ರತಿಯಾದ ಅವ ಪಶುಪತಿ ಬಲೆಯ ಹೊರಗೆ. ಆದ್ದರಿಂದ ಪ್ರಶ್ನೆ ಮಾಡುವ ಕಾಲ ಯಾವುದು ಅಂದ್ರೆ ಬಲೆಯನ್ನು ನೇಯುವ ಕಾಲ. ನಿಜವಾಗಿ ಬಲೆಯೆಲ್ಲ ನೇಯ್ದಾದ ಮೇಲೆ ಬಲೆ ಒಳಗಿದ್ದವರು ಯಾರು, ಹೊರಗಿದ್ದವರು ಯಾರು? ಇದನ್ನ ಗುರುತಿಸಿಯೇ ಭಾಗವತರು ಒಂದು ಮಾತು ಹೇಳಿದ್ದಾರೆ. ಸ್ವಲ್ಪ ಅವಸರವಾಗಿ ಹೇಳಿದ್ರು, ಇರ್ಲಿ. ಏನು ಅಂದ್ರೆ, ದುರ್ಜನರನ್ನ ಶಿಕ್ಷಿಸಿ ಸಜ್ಜರನ್ನ ಕಾಪಾಡುವುದು ನಮ್ಮ ಬಿರುದು. ಇದು ಶ್ರೀಹರಿಯ ಬಿರುದು ಅಂತ ಹೇಳಿದ್ರು. ಅಂದ್ರೆ ಈ ಬಿರುದು ಬರುವುದು ಯಾವಾಗ ಅಂತಂದ್ರೆ ಒಬ್ಬ ಜಾಲಗಾರನ ಕೌಶಲ ನನ್ನಲ್ಲಿರೋದ್ರಿಂದ. ಆದ್ದರಿಂದಲೇ ನನ್ನನ್ನು ಮಾಯಿ ಅಂತ ಕರೆದ್ರು. ಮಾಯಾವಿ ಅಲ್ಲ, ಮಾಯಿ. ಮಾಯಾವಿ ಯಾರು ಅಂತಂದ್ರೆ ತಾನೇ ಮಾಯೆಯನ್ನ ಸೃಷ್ಟಿ ಮಾಡಿ ತಾನು ಸೃಷ್ಟಿ ಮಾಡಿದ ಮಾಯೆಯಲ್ಲಿ ಒಂದು ಭಾಗ ಆಗುವನು ಮಾಯಾವಿ. ಮಾಯೆಯನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಮಾಯೆಯಲ್ಲಿ ತಾನು ಯಾರನ್ನು ಅನುಗ್ರಹಿಸಬೇಕೋ ಅವರನ್ನು ಕೂಡಿ ಹಾಕುವ ಮಾಯಿ. ಈ ದೃಷ್ಟಿಯಿಂದ ನಾವು ನೇಯ್ದ ಬಲೆ ಇದಿರಬಹುದು, ಆದರೆ ಬಲೆಯಲ್ಲಿ ಸಿಕ್ಕಿ ಬಿದ್ದವನಲ್ಲ ನನ್ನ ದೇವ ಅಂತ ನೀನು ಗ್ರಹಿಸುವುದಾದ್ರೆ. ಯಾಕೆಂದ್ರೆ ಶ್ರೀ ಲಲನಾಪತಿ ನಿನ್ನನು ಕರ್ಮ ಬೆನ್ನಟ್ಟಿ ಹೋದು ಅಂತ ನೀನು ಹೇಳಿದೆಯಲ್ಲ,
ಈಗ ಭೀಷ್ಮರೇ ವಿಚಾರ ಮಾಡಿದೆವು. ಹ್ಮ್ ನಿಜವಾಗಿ ನಾನು ಕರ್ಮಾಧ್ಯಕ್ಷ, ನನ್ನನ್ನು ಕರ್ಮ ಕಟ್ಟಬಹುದು ಅಂತ. ಕರ್ಮ ಸ್ವಭಾವವನ್ನೇ ನೀವು ಗ್ರಹಿಸಿ ನೋಡಿ. ಕರ್ಮ ಎನ್ನುವುದು ಜಡ, ಅದು ಚೇತನ ಅಲ್ಲ. ಚಿನ್ಮಯ ಅಂತ ನೀವು ನನ್ನನ್ನು ಗುರುತಿಸಿದ್ದು ನಿಜ ಆದರೆ ಕರ್ಮದ ಜೊತೆಗೆ ನನ್ನನ್ನು ಸೇರಿಸುವ ಹಾಗಿಲ್ಲ. ಯಾಕೆ? ಅದು ಕರ್ಮ ಜಡ. ಜಡಕ್ಕೂ ಚೇತನಕ್ಕೂ ಸಂಬಂಧ ಹೇಗೆ? ಹೇಗೆ? ದೀಪಕ್ಕೂ ಆ ದೀಪವನ್ನು ಉರಿಸುವ ಬತ್ತಿಗೂ ಇರುವ ಸಂಬಂಧ ಹಾಗೆ. ದೀಪವನ್ನು ಉರಿಸುವ ಬತ್ತಿ ಇದೆಯಲ್ಲ, ಹತ್ತಿಯಿಂದ ಮಾಡಿರಬಹುದು, ಬಟ್ಟೆಯಿಂದ ಮಾಡಿರಬಹುದು. ಅದು ದೀಪವನ್ನ ಹೊತ್ತುಕೊಳ್ಳಬಹುದೇ, ಹೊತ್ತಿಸಿದಾಗ ಹೊತ್ತುಕೊಳ್ಳಬಹುದೇ ಹೊರತು ಅದು ದೀಪ ಆಗುವುದಿಲ್ಲ. ಈ ದೃಷ್ಟಿಯಿಂದ ದೀಪ ಚೇತನವಾದರೆ ಅದನ್ನ ಹೊತ್ತುಕೊಂಡ ಜಡವಾದ ವಸ್ತು ವರ್ತಿ ಇದೆಯಲ್ಲ, ಅದು ಜಡ. ಈ ಜಡಚೇತನ ಸಂಬಂಧ ಹಾಗೆ. ಅದು ಒಂದು ಬಗೆಯ ಆಕಸ್ಮಿಕವೋ ಆಕಸ್ಮಿಕ, ನಿಯತವೋ ನಿಯತ, ಆದರೆ ಅತ್ಯಂತ ವಿಭಿನ್ನವಾದಂತಹ ಸ್ವಭಾವವುಳ್ಳದ್ದು. ನನ್ನನ್ನ ಚಿನ್ಮಯ ಅಂತ ನೀವು ಗುರುತಿಸಿದ್ದು ನಿಜ ಆದರೆ ಕರ್ಮ ನನ್ನನ್ನು ಬಂಧಿಸಲಾರದು. ಜಡವಾದ ಕರ್ಮ ಯಾರನ್ನೂ ಬಂಧಿಸುವುದಿಲ್ಲ ಒಂದು ಅರ್ಥದಲ್ಲಿ. ಯಾಕೆಂದ್ರೆ ಕಟ್ಟುವುದಕ್ಕೆ ಹಗ್ಗ ತಂದವನೇ ತನ್ನ ಕೈ ಕಟ್ಟಿ ಕುಳಿತಿದ್ದನ್ನು ನೀವು ಕಂಡಿದ್ದೀರಿ. ಇಲ್ಲಿವರೆಗೆ ಲೋಕಧರ್ಮ ಹೇಗಿತ್ತು? ಹಗ್ಗವನ್ನು ಯಾರು ತೆಗೆದುಕೊಂಡು ಬರ್ತಾನೋ ಅವನು ಕಟ್ಟುವವನು ಬಂಧಕ ಆಗ್ತಿದ್ದ, ಬಂಧನಕ್ಕೆ ಸಾಧನ ಕರ್ಮ ಆಗ್ತಿತ್ತು. ಕೆಲವೊಮ್ಮೆ ಅದು ಅವನನ್ನೇ ಕಟ್ಟಿದ್ದು ಉಂಟಲ್ಲ. ಆದ್ದರಿಂದ ಹಗ್ಗಕ್ಕೆ ಕಟ್ಟುವುದಕ್ಕೆ ಅದು ಸಾಧನವೇ ಹೊರತು ಬಂಧನಕ್ಕೆ ಕರ್ತೃ ಅಲ್ಲ. ಅದಕ್ಕೆ ಅನುಗುಣವಾದ ಪ್ರಯತ್ನ ಅಲ್ಲಿ ಇಲ್ಲ. ಅದು ಜಡವಾದ್ರಿಂದ. ಹೀಗಿರುವಾಗ ಜಡವಾದಂತಹ ಕರ್ಮ ಎಂದೆಂದಿಗೂ ಯಾರನ್ನೂ ಬಂಧಿಸಲಾರದು. ಹೀಗಿರುವಾಗ ಅದನ್ನ ಬಂಧಕ ಅಂತ ನಾವು ಗ್ರಹಿಸಿದ್ದೇವೆ ಅಷ್ಟೇ. ಕೆಲವೊಮ್ಮೆ ಹಾಗಾಗ್ತದೆ. ಒಳ್ಳೆಯ ನಾಟಕ, ಒಳ್ಳೆಯ ಸಂವಾದ ಮಾಡುವಾಗ ನಾವು ಬೇರೆ ಬೇರೆ ಪಾತ್ರ ವಹಿಸಬೇಕೋ ಬೇಡ? ಅನಿವಾರ್ಯ. ಹೌದು. ನಮ್ಮ ಪಾತ್ರದಲ್ಲಿ ನಾವು ಕೆಲವು ಭಾವಗಳನ್ನು ಅನುಭವಿಸ್ತೇವೆ. ನಮ್ಮದು ಭಾವುಕವಾದ ಪಾತ್ರ ಅಂತ ಇಟ್ಟುಕೊಳ್ಬಹುದು. ರಾಮನಾಗಿ ಸೀತೆಗಾಗಿ ಗೋಳಾಡಿದ್ದು ಅದೊಂದು ಭಾವಮಯವಾದ ಸನ್ನಿವೇಶ ಅಷ್ಟೇ. ಮತ್ತೆ ಅಳುವು ಇಲ್ಲ, ಸೀತೆ ಕಳೆದು ಹೋದದ್ದು ಇಲ್ಲ. ನಿಜವಾಗಿ ಪಾತ್ರ ಕಳಚಿದ ಮೇಲೆ ಸಹಜ. ಇಷ್ಟಾಗಿ ಒಬ್ಬ ನಟನಿಗೆ ಭಾವ ಉಂಟ. ನಟನೆ ಭಾವುಕನಾದರೆ ಅದು ನಟನೆ ಅಂತ ಆಗುವುದಿಲ್ಲ. ಹಾಗಂತ ನಟನಲ್ಲಿ ಭಾವುಕತೆ ಇಲ್ಲದೆ ಇದ್ರೆ ಜನರಿಗೆ ರಸಾಸ್ವಾದ, ಪ್ರೇಕ್ಷಕರಿಗೆ ಸಹೃದಯರಿಗೆ ರಸಾಸ್ವಾದ ಆಗುವುದಿಲ್ಲ. ಈ ಲೋಕದಲ್ಲಿ ಅನುಗ್ರಾಹ್ಯರಾದಂತಹ ಜೀವರೆಲ್ಲ ರಸಾಸ್ವಾದಕ್ಕೆ ಸಿದ್ಧರಾದ ಸಹೃದಯರು ಅಂತ ಗ್ರಹಿಸಿಕೊಂಡಾಗ ಈ ಲೋಕವನ್ನೇ ಒಂದು ಲೀಲಾ ರಂಗವಾಗಿ ಪರಿವರ್ತಿಸಿಕೊಂಡು ಅಲ್ಲಿ ಮಾಡಿದ ನಟನೆ. ಬ್ರಹ್ಮ ಕಪಾಲಕ್ಕೆ ಕೈಕೊಟ್ಟ ಶಿವ ಭಿಕ್ಷಾಟನ ಮೂರ್ತಿಯಾಗಿ ಮನೆ ಮನೆ ಸುತ್ತಾಡಿದ ಒಳ್ಳೆ ಪ್ರಸಂಗ. ರೂಪಕ ಒಳ್ಳೆ ಆಟ ಮಾಡಬಹುದು, ಅಲ್ಲ ಅಂತಲ್ಲ. ಆದರೆ ಬ್ರಹ್ಮ ಕಪಾಲ ಹಿಡಿದು ಬಂದಂತಹ ಶಿವನಿಗೆ ಭಿಕ್ಷೆ ಕೊಡುತ್ತೇವೆ ಅಂತ ಯಾರಾದ್ರೂ ಒಂದು ಹಿಡಿ ಧಾನ್ಯ ಕೊಟ್ರೆ ಅದು ಅವರ ಭಕ್ತಿ ಆಗಬಹುದಷ್ಟೇ. ಆದ್ರೆ ಅವರಿಗೆ ರಸಾಸ್ವಾದ ಆಗಿದೆ ಅಂತ ಅಲ್ಲ. ಆದ್ದರಿಂದ ಭೀಷ್ಮರೇ, ಪ್ರಶ್ನೆ ಕೇಳುವ ನೀವು ಈ ರಸಾಸ್ವಾದದ ಪ್ರಜ್ಞೆಯಿಂದ ಇದನ್ನು ಗ್ರಹಿಸುವುದಾದ್ರೆ ಕರ್ಮ ನಮ್ಮನ್ನ ಬಂಧಿಸುವುದಿಲ್ಲ ಎನ್ನುವುದು ಸಿದ್ಧವಾದ ವಿಷಯ. ಹಾಗಾದರೆ ಈಗ ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರಾದಂತಹ ಪಾಂಡವರನ್ನು ಪರಿಪಾಲಿಸುವುದಕ್ಕೆ, ಅಂದ್ರೆ ಭಕ್ತರನ್ನು ಪರಿಪಾಲಿಸುವುದಕ್ಕಾಗಿ. ಹಾಗಾದ್ರೆ ಈಗಲೂ ಭೇದ ಮಾಡಿದ ಹಾಗಾಗುವುದಿಲ್ವೇ? ಹೌದಾ? ಓ ಪಂಕಜಾಕ್ಷ ಭೇದ ವ್ಯಾಕೋ ಕಿಂಕರ ನಲ್ಲವೇ ನಾನು. ಪಂಕಜಾಕ್ಷ ಭೇದ ವ್ಯಾಕೋ ಕಿಂಕರ ನಲ್ಲವೇ ನಾನು. ಕಿಂಕರ ನಲ್ಲವೇ ನಾನು. ಶಂಕೆಯನೈ ಪಾತನದಿಕ ಕಿಂಕರನಾಗಿಗನೇ ನಿನಗೆ. ಶಂಕೆಯನೈ ಪಾತನದಿಕ ಕಿಂಕರನಾಗಿಗನೇ ನಿನಗೆ. ಶ್ರೀಹರಿ ಭೀಷ್ಮರೇ, ಕರ್ಮ ಸಂಬಂಧಿಯಾಗಿ ನನ್ನಲ್ಲಿರಬಹುದಾದ ನಿಜವಾದಂತಹ ಜಿಜ್ಞಾಸೆಗಳನ್ನು ನಿನ್ನ ಸಮ್ಮುಖದಲ್ಲಿರಿಸಿದೆ. ಅದರಲ್ಲಿ ಕುಚೋದ್ಯವೋ, ನಿನ್ನನ್ನೊಮ್ಮೆ ಕೆದಕಿ ನೋಡುವ ದುಸ್ಸಾಹಸವೋ, ಅಥವಾ ಒಮ್ಮೆ ಪರೀಕ್ಷೆ ಮಾಡಿ ನೋಡಿ ಬಿಡೋಣ ಎನ್ನುವಂತಹ ಮತ್ತೊಂದು ಬಗೆಯ ನಿಲುಮೆಯೋ ನನ್ನಲ್ಲಿ ಇದ್ದದ್ದೇ ಇಲ್ಲ ಎನ್ನುವುದನ್ನು ನಿನಗೆ ಈ ಹೊತ್ತು ಮನದಟ್ಟು ಮಾಡುತ್ತಲೇ ಕರ್ಮ ಸಂಬಂಧಿಯಾಗಿ ನೀನು ನೀಡಿದ ವಿವರಗಳ ಕೊನೆಯಲ್ಲಿ ಆಡಿದಂತಹ ವಾಕ್ಯಕ್ಕೆ ಸಂಬಂಧಿಸಿ ನಾನು ನನ್ನ ಅಚ್ಚರಿಯನ್ನು, ಖೇದವನ್ನು ಪ್ರಕಟಿಸಲೇಬೇಕಾದ ಒತ್ತಡ ಉಂಟು ದೇವರ ನನಗೆ. ಏನಪ್ಪ? ಎಷ್ಟು ಸುಲಭದಲ್ಲಿ ಹೇಳಿಬಿಟ್ಟೆ.
ನರನ ಸಾರಥಿಯಾಗಿ ಅವನ ಬಂಡಿಯನ್ನು ಮುಂದುವರಿಸಿಕೊಂಡು ಹೋಗುವಲ್ಲಿ ತನಗಿರುವ ಉದ್ದೇಶ ಶಿಷ್ಟ ಸಂರಕ್ಷಣೆ, ಭಕ್ತರ ಅಭೀಷ್ಟಗಳನ್ನು ಈಡೇರಿಸಿಕೊಡುವುದು. ಈ ನೆಲೆಯಿಂದ ಅರ್ಜುನ ತನ್ನ ಭಕ್ತ ಅಂತ ಘೋಷಿಸಿದರು. ದೇವನ್ ಒಮ್ಮೆ ನನ್ನ ಕಡೆಗೂ ದೃಷ್ಟಿ ಹರಿಸಿ ನೋಡಬೇಕು. ಪಂಕಜಾಕ್ಷ ಭೇದವ್ಯಾಕೋ ಎಂದು ನಾನು ಕೇಳುವ ಮಾತಿನ ಧ್ವನಿಯನ್ನು ಸನ್ನಿಧಿ ಗ್ರಹಿಸುವುದಕ್ಕೂ ಮನಸ್ಸು ಮಾಡಬೇಕು. ಪಂಕಜಾಕ್ಷ, ಸೂರ್ಯನನ್ನಲ್ಲದೆ ಪಂಕಜ ಮತ್ತೊಬ್ಬರನ್ನು ನೋಡುವುದಿಲ್ಲ. ನೋಡಿದಾಕ್ಷಣ ಬಿರಿಯದೆ ಸುಮ್ಮನೆ ಉಳಿಯುವುದೂ ಇಲ್ಲ. ನೀನು ಹಾಗೆ ಎಲ್ಲೆಲ್ಲಿ ಪ್ರಕಾಶದ ಕುರಿತಾದ ಹಾತೊರೆಯುವಿಕೆ ಉಂಟು, ಎಲ್ಲೆಲ್ಲಿ ಜ್ಞಾನ ಸುಧೆಯನ್ನು ಹೀರುವ ಮನಸ್ಸುಂಟು, ಅಂತಹ ಸೂರ್ಯರನ್ನು, ಅಂತಹ ಬೆಳಕಿನ ಮೂಲಗಳನ್ನು ಸಮಾನವಾದಂತಹ ಕಣ್ಣಿನಿಂದ ನೋಡುವವ. ಒಳಿತಿನ ದೃಷ್ಟಿಯ ಕಡೆಗೆ ನೀನು ಹೋಗುತ್ತಿದ್ದಿ, ಒಳಿತಿನ ದೃಷ್ಟಿಯನ್ನೇ ಹರಿಸುತ್ತಿದ್ದಿ. ಇಕೋ ಕಮಲಾಕ್ಷನಾದಂತಹ ನನ್ನ ರಕ್ಷೆ ನಿನಗುಂಟು ಎನ್ನುವ ಹಾಗೆ ನೀನು ಪ್ರತಿಸ್ಪಂದಿಸುವವನು. ಈ ಹೊತ್ತು ಹಾಗಲ್ಲ. ನಿನ್ನ ಕರುಣೆ ಎನ್ನುವ, ನಿನ್ನ ಕೃಪೆ ಎನ್ನುವಂತಹ ವಿಶಾಲವಾದಂತಹ ದಳಗಳನ್ನು ತೆರೆದು ಸರ್ವರನ್ನು ಸಮಾನವಾಗಿ ನೋಡುತ್ತಿ ಅಂತ ನಾನು ನಂಬಿದ್ರೆ ಈಗ ಮಾತ್ರ ಭೇದ ಮಾಡುತ್ತಿದ್ದಿ ಅಲ್ವೇ ಪಂಕಜಾಕ್ಷ? ಏನು ಭೇದ? ಈ ನರನನ್ನೇ ಹೆಚ್ಚು ಅಂತ ಭಾವಿಸಿ ಅವನ ಎದುರಿನಲ್ಲಿ ಸುದೀರ್ಘ ಕಾಲವನ್ನು ಉತ್ತರಿಸಿದ ಭೀಷ್ಮ ಗೌಣ ಎನ್ನುವಂತಹ ಸ್ಥಿತಿಯನ್ನು ನೀನು ನಿರ್ಮಾಣ ಮಾಡಿದುದು ಮಾತ್ರವಲ್ಲ, ಉಳಿದವರಿಗೂ ಮನದಟ್ಟು ಮಾಡುತ್ತಿದ್ದಿ ಅಂತ ನಾನು ಅರ್ಥ ಮಾಡಬೇಕು. ಅದಕ್ಕಾಗಿ ನನ್ನ ನಿವೇದನೆ ಹೀಗೆ, ನಾನು ನಿನ್ನ ಕಿಂಕರನಲ್ವೇ. ಕಿಂಕರ ಎನ್ನುವ ಪದವನ್ನು ಉದ್ದೇಶಪಟ್ಟೇ ನಾನು ಪ್ರಯೋಗ ಮಾಡಿದ್ದೇನೆ. ನಿನ್ನ ಭಕ್ತ ಅಂತ ಹೇಳಿಕೊಳ್ಳುವ ಧೈರ್ಯ ನನಗಿಲ್ಲ. ನಿನ್ನನ್ನು ಅನವರತ ಸೇವಿಸಿದ ಶ್ರದ್ಧಾಳು ಅಂತ ಹೇಳಿಕೊಳ್ಳುವಂತಹ ಒಂದು ಭಾಗ್ಯವೂ ನನ್ನ ಪಾಲಿಗಿಲ್ಲ. ಹಾಗೆಂದು ನಿನ್ನ ಕಿಂಕರ ನಾನು ಹೌದು. ಎಲ್ಲಿ ನಿಂತಿದ್ದೇನೆ, ಎಲ್ಲಿ ಉಸಿರಾಡುತ್ತಲೇ ಜೀವಂತವಾಗಿ ಇದ್ದೇನೆ ಅಂತ ತೋರಿಸುತ್ತಿದ್ದೇನೆಯೋ ಅಲ್ಲೆಲ್ಲ ನಿನ್ನ ನೆನಪನ್ನು ನಾನು ಮಾಡಿಕೊಂಡಿದ್ದೇನೆ. ಕಿಂಕರತ್ವದ ಸ್ವೀಕರಣೆ, ಕಿಂಕರತ್ವವನ್ನು ಮನವಾರ ಒಪ್ಪಿಕೊಳ್ಳುವುದು ಯಾವ ದಾರಿಗಳಿಂದ ಸಾಧ್ಯ ಅಂತಹ ದಾರಿಗಳಲ್ಲೆಲ್ಲ ನಿನ್ನ ಕಿಂಕರತ್ವವನ್ನು ಒಪ್ಪಿದ್ದೇನೆ. ಈಗ ಹಿರಿಯನು ಅನುಭವಿಯು ನಿನ್ನ ಕುರಿತಾಗಿ ಭಕ್ತಿಯ ಪಾರವಶ್ಯ ಉಳ್ಳವನು ಆದ ನನ್ನ ಕುರಿತಾಗಿ ಅರ್ಜುನನಿಗಿಂತ ಕೀಳು ಅಂತ ನೀನು ಭಾವಿಸುವುದಿದ್ರೆ ಈಗ ನಿನ್ನ ಹೃದಯಕ್ಕೆ ಮುಖ ಕೊಟ್ಟು ಕೇಳ್ತೇನೆ. ಪಂಕಜಾಕ್ಷ, ನೀನು ಭೇದ ಮಾಡುತ್ತಿದ್ದಿ. ನರನು ನನಗಿಂತ ಪರಮಶ್ರೇಷ್ಠ ಭಕ್ತ ಅಂತ ನೀನು ಒಪ್ಪಿಕೊಳ್ಳುವುದಿದ್ರೆ ಹೇಗೆ ಅಂತ ನೀನು ಹೇಳಬೇಕು. ಪ್ರಾಯದಲ್ಲಿ ನನಗಿಂತ ಸಣ್ಣವ, ಅನುಭವದಲ್ಲಿ ಅವನಿಗಿಂತ ನಾನು ಹಿರಿಯವನು. ನಿನ್ನನ್ನು ಮನವಾರೆ ಮೈಯ ಸಂಬಂಧವನ್ನಿಟ್ಟುಕೊಂಡು ಅವನು ಸೇವಿಸಿದುದು ಹೌದಾದರೂ ನನ್ನ ಹೃದಯದ ಮಂದಿರದಲ್ಲಿ ನಿನ್ನ ಮೂರ್ತಿಯನ್ನಿಟ್ಟು ಸದಾಕಾಲ ಅರ್ಚನೆ ಮಾಡುತ್ತಾ ಬಂದವ ನಾನು. ಹಾಗಾದರೆ ಶರಣರನ್ನು ಪೊರೆಯುವಲ್ಲಿ ವ್ಯತ್ಯಾಸವೇ ಇಲ್ಲ ಅಂತ ಹೇಳುವುದು ದೇವರಿಗೊಂದು ವಿಶೇಷವಾದಂತಹ ಬಿರುದು ಅಂತಾದರೆ ಈ ತಾರತಮ್ಯ ಯಾಕೆ? ಈ ಹೆಚ್ಚು ಕಡಿಮೆ ಭಾವ ಯಾಕೆ? ನಾನು ನಿನ್ನ ಕಿಂಕರನಲ್ವೇ? ಭೀಷ್ಮರೇ, ಬೌದ್ಧಿಕವಾಗಿ ನೀವು ಒಂದು ಸಂವಾದ ಆರಂಭ ಮಾಡಿದ್ರಿ. ಆಗ ಹೌದು, ನಾನು ಬೌದ್ಧಿಕವಾಗಿ ಉತ್ತರಿಸಿದ್ದೇನೆ, ಅಲ್ಲ ಅಂತಲ್ಲ, ನಿಮಗೆ ಸಮಾಧಾನ ಕೊಟ್ಟಿದೆ ಧಾರಾಳವಾಗಿ. ಬಹಳ ಸಂತೋಷ ಆಯ್ತು ನನಗೆ. ಆದರೆ ಈಗ ಭಾವುಕವಾಗಿ ಆಕ್ಷೇಪಿಸುವುದಕ್ಕೆ ಮುಂದಾದ. ಹೌದು, ಸಂಬಂಧ ಕುರುಪತಿಯನೇಕೆ ನಿಂದಿಪುದು ಅಂತ ನೀವು ನಿಮ್ಮ ಯಾವಾಗ ಧೋರಣೆ ಇಟ್ಟು ವಾದ ಮಾಡುವವರು ನೀವು. ಹೌದು, ಯಾವಾಗಲೂ ಹಾಗೆ ಧಾರಣೆಯಿಂದ ವಾದ ಮಾಡುವುದು ಬೇರೆ, ಧೋರಣೆಯಿಂದ ವಾದ ಮಾಡುವುದು ಬೇರೆ ಅನ್ನೋದು ಎರಡನೇ ದಾರಿ. ಈ ಧೋರಣೆಯಿಂದ ವಾದ ಮಾಡಿದ್ರೆ ಸಂವಾದ ಅಂತ ಹೆಸರು ಅದಕ್ಕೆ. ಇಲ್ಲದೇ ಇದ್ರೆ ವಿವಾದ ಆದ್ರೂ ಆಗ್ಬಹುದು. ನೀವು ಹಾಗೆ ಮಾಡ್ಲಿಕ್ಕೆ ಬಂದವರಲ್ಲ. ಈಗ ಭಾವುಕವಾಗಿ ಆಕ್ಷೇಪ ಮಾಡ್ತಾ ಇದ್ದೀರಿ, ಪಂಕಜಾಕ್ಷ ಭೇದ ಯಾಕೋ ಅಂತ. ಯಾಕೋ? ನಿಮ್ಮಲ್ಲಿ ಸಂವಾದ ಮಾಡೋದಕ್ಕೆ ಒಂದು ತೊಂದರೆ ಇದೆ ಆಚಾರ್ಯರೇ. ಏನು ತೊಡಕು? ನೀವು ಉತ್ತರ ಹೇಳಿಯೇ ಪ್ರಶ್ನೆ ಕೇಳ್ತಿರಲ್ಲ. ಅಂದ್ರೆ ಭೇದವು ನೀವು ಒಳ್ಳೆಗು ಬಯಲ ಪಾಲಿಪ, ಭೇದವು ನಿಮ್ಮೊಳ್ಳೋಡು, ಭೇದವು ನೀವು ಒಳ್ಳೆಗು ಬಯಲ ಪಾಲಿಪ. ನಾದಿ ಪಿತಾಮಗನು ಅವನು, ಆದಿ ಪಿತಾಮಗನು ನೀವು. ಭೇದವು ನೀವು ಒಳ್ಳೆಗು ಬಯಲ ಪಾಲಿಪ, ಆದಿ ಪಿತಾಮಗನು. ಕಾದಿಗ ತೈಲವ ತೊಡೆ ತನ್ನ ಧರ್ಮಜ, ಕಾದಿಗ ತೈಲವ ತೊಡೆದನೆ ಧರ್ಮಜ, ತೊಡೆ ತನ್ನ ಧರ್ಮಜ. ಕಾದಿಗ ತೈಲವ, ಕಾದಿಗ ತೈಲವ
ತೊಡೆ ತನೆ ಧರ್ಮಜ ಹೋದಯ ಕುರುಬಲಗೆ ನೀ ಹೋದಯ ಕುರುಬಲಗೆ ಕದಿಗತ ಇಲ್ಲವ ತೊಡೆ ತನೆ ಧರ್ಮಜ ಹೋದಯ ಕುರುಬಲಗೆ ಆಚಾರ್ಯರೇ, ಶ್ರೀಹರಿ, ಭಕ್ತರನ್ನ ನಾನು ಪಾಲಿಸುವವನು ಅಂತ ನೀವು ಒಪ್ಪಿಕೊಂಡಿದ್ದೀರಿ. ಹೌದು. ಆದ್ದರಿಂದಲೇ ನನ್ನದು ಅವತರಣ ಅಂತ ನೀವು ಆ ಸಮರ್ಥನೆಗೆ ಬಂದಿದ್ದೀರಿ ಅಂತಾಯ್ತು. ಹೌದೇ ಹೌದು. ಕೆಲವರು ಬಿದ್ದವರು, ಆ. ಕೆಲವರು ಇಳಿದವರು. ಆ, ಯಾರು ಇಳಿದು ಬರ್ತಾರೋ ಅವರದ್ದು ಅವತರಣ, ಆ. ಬಿದ್ದವರದ್ದಾದ್ರೆ ಪತನ. ಬಾವಿಯ ಕಟ್ಟೆಯ ಮೇಲೆ ಹ, 2 ಪಾತ್ರಗಳಿರುತ್ತದೆ. ಹೌದು ಒಂದನ್ನು ದೂಡಿ ಹಾಕುವುದು, ಹೌದು, ಒಂದನ್ನು ನೀರಿನ ಅವಶ್ಯಕತೆಗಾಗಿ ಇಳಿಸುವುದು. ಇಳಿಸುವ. 2 ಬಿದ್ದದ್ದು ಹೌದು. ಆದರೆ ಯಾವುದನ್ನ ತಳ್ಳುತ್ತೇವೆಯೋ ಅದನ್ನು ಎತ್ತುವುದಕ್ಕೆ ಇಳಿದೇ ಬರಬೇಕಾಗ್ತದೆ. ಹೌದು. ಇಳಿಸಿದ ಪಾತ್ರೆಯನ್ನು ಮೇಲಿಂದಲೇ ಎತ್ತಿಕೊಳ್ಬಹುದು. ಹೌದು ದೇವರೇ. ಆ ಒಂದು ವ್ಯತ್ಯಾಸ ಇದೆ. ಆ. ಕೆಲವೊಮ್ಮೆ 2 ಅನಿವಾರ್ಯ ಅದು. ಹ್ಮ್ ಪಂಕಜಾಕ್ಷ ಅಂತ ನೀವು ತೊಡಗಿದ್ರು. ಹ್ಮ್ ಹೇಗೆ ಕಮಲ ತನ್ನ ಎಲ್ಲ ಜಡಗಳನ್ನು ಏಕಕಾಲದಲ್ಲಿ ಬಿಚ್ಚಿಕೊಳ್ಳುತ್ತದೆಯೋ ಹ್ಮ್ ಹಾಗೆ ಈ ಕೃಪಾಕ್ಷವನ್ನು, ಕೃಪೆ ಎಂಬ ಕಣ್ಣನ್ನು ತೆರೆದವನು ಅಂತ. ಹ್ಮ್ ಆದ್ದರಿಂದ ಪಕ್ಷಪಾತ ಇಲ್ಲದ ದೇವರು ಆ, ಪಂಕಜಾಕ್ಷ. ಆ. ಪಕ್ಷಪಾತ ಇಲ್ಲದ ದೇವರು ಪಕ್ಷಪಾತ ಮಾಡಿದ್ಯಾಕೆ ಅಲ್ವೇ? ಪ್ರಶ್ನೆ ಮಾಡಿತು. ಆ, ಇದು ಭಾವುಕವಾದ ಪ್ರಶ್ನೆಯೂ ಹೌದು, ಆ. ಸ್ವಲ್ಪ ಯೋಚನೆ ಮಾಡಿದರೆ ಬೌದ್ಧಿಕವಾದ ಪ್ರಶ್ನೆಯೂ ಹೌದು. ಹೌದು. ನಮ್ಮನ್ನು ಪಾಲಿಸುವ ಭಗವಂತನಲ್ಲಿ ವೈಷಮ್ಯ ಆ. ಮತ್ತು ನೈರ್ಕರಣ್ಯ ಆ. ಇವೆರಡು ಇರಕೂಡದು. ನಮ್ಮ ಹಾಗೆ ಇರಬಹುದೇ? ಹಾಗಿದ್ರೆ ಆ. ಆಳುವ ಪ್ರಭುವಿಗೆ, ರಾಜನಿಗಾದ್ರೆ ಆ. ಪಕ್ಷಪಾತ ಇರಬಹುದು, ಅಲ್ಲ ಅಂತಲ್ಲ. ಆ. ಕೆಲವೊಮ್ಮೆ ಈ ಪಕ್ಷದವರೇ ಆಡಳಿತ ಮಾಡಿದರೆ ಆ. ಪಕ್ಷಪಾತ ಸಹಜವೇ ಆಗಿ ಹೋಗ್ತದೆ. ಹೌದು. ಈಗ ನಾವು ಹಾಗಲ್ಲ, ಆ, ಪಕ್ಷಾತೀತ. ಆ, ನಾನು ಏರಿಯ ಹಾರುವ ಪಕ್ಷಿಗೆ ಆ. ಪಕ್ಷಗಳಿವೆ, ಆ. ಆದ್ರೆ ಒಂದು ಅಲ್ಲೂ ಪಕ್ಷಪಾತ ಆದರೆ ಆ. ಮತ್ತೆ ಏರುವುದಕ್ಕೂ ಸಾಧ್ಯ ಇಲ್ಲ, ಹಾರುವುದಕ್ಕೂ ಸಾಧ್ಯ ಇಲ್ಲ. ನಾನು ಗರುಡನನ್ನು ತೋರಿಸಿದ್ದು ಅದಕ್ಕಾಗಿ. ಆ, ಹಾರುವ ಗರುಡ ಆ. ವಿಹರಿಸುವ ಧರ್ಮ ಅದು, ಆ. ಸಾಕ್ಷಾತ್ ಧರ್ಮವೇ ಅದು. ಹೌದು. ಧರ್ಮಕ್ಕೆ ಪಕ್ಷಪಾತ ಬಂದರೆ, ಆ. ಅಂದರೆ ಯಾವುದೋ ಒಂದು ಪಕ್ಷ ಕಳಚಿ ಹೋದರೆ, ಆ. ಇಹ ಮತ್ತು ಪರ 2 ಪಕ್ಷಗಳು. ಆ. ಇಹ ಪ್ರಧಾನವಾದರೆ ಪರ ಕಳಚಿ ಹೋಗ್ತದೆ, ಹೌದು. ಪರ ಪ್ರಧಾನವಾದರೆ ಇಹ ಗೌಣ ಇಹ ಹಾಳಾಗಿ ಗೌಣವಾಗಿ ಹೋಗ್ತದೆ. ಹೌದು. ಇಂತಹ ಒಂದು ಪಕ್ಷಪಾತ ಆದರೆ ಆದರೆ ಎಲ್ಲಿ ಅನುಗ್ರಹ ಆಗಬೇಕು ಅಲ್ಲಿ ಅನುಗ್ರಹವಾಗದೆ, ಆ. ಎಲ್ಲಿ ನಿಗ್ರಹವಾಗಬೇಕು ಆ ನಿಗ್ರಹ ಆಗುವುದಿಲ್ಲ. ಇದನ್ನು ಬೆಳೆಸಿ ಬೆಳೆಸಿ ಇಲ್ಲ. ಎಲ್ಲಿಗೆ ತಂದಿಟ್ಟು ಯಾಕೆ ಹೇಳ್ತೇನೆ ಅಂತಂದ್ರೆ, ಅದು ಬೆಳೆಸುವುದಕ್ಕಾಗಿ ಬೆಳೆಸಿದ್ದಲ್ಲ. ಯಾರು ಯಾರನ್ನ ಬೆಳೆಸಬೇಕಿತ್ತೋ ಹಾ. ಅವರು ಅದನ್ನು ಅರ್ಥ ಮಾಡಿಕೊಳ್ಳಿಲ್ವಲ್ಲ ಎನ್ನುವ ಬಗ್ಗೆ ಹೇಳಿದ್ದು. ಯಾರ ಈಗ ಮಾತು? ಏನಾಯ್ತು ಅಂದ್ರೆ, ಆ, ಕೆಲವರ ಬಗ್ಗೆ ಪರದ ಚಿಂತನೆ, ಆ, ಕೆಲವರ ಬಗ್ಗೆ ಇಹದ ಚಿಂತನೆ ಮಾಡಿ, ಆ. ಹಾಗೆ ಪಕ್ಷಪಾತ ಮಾಡಿದವರೇ ಈ ಪಕ್ಷಪಾತದ ಪ್ರಶ್ನೆ ಕೇಳಿದರೆ, ಭೇದ ನಮ್ಮೊಳಗಿಲ್ಲ, ಇದು ಕೊನೆಗೂ ಸುತ್ತಿ ಭೇದವು ಬಳಸಿ ನಿಮ್ಮೊಳಗೆ ನನ್ನೊಳಗೆ ಇರುತ್ತಿದೆ. ಭೇದವೇ? ಭೇದವು ನಿಮ್ಮೊಳಗೆ ಇರುತ್ತಿದೆ. ಕೃಷ್ಣ, ಈಗ ನಮ್ಮಂತವರು ಹೀಗೆ ಹೇಳಿದ್ರೆ ಹ. ಆಧಾರ ಕೊಡಬೇಕಾದೀತು ಭೀಷ್ಮ ಅಂತ ಹೇಳುವ ಅಧಿಕಾರ ನಿನಗುಂಟು. ಹೌದೌದು. ಈಗ ನಿನ್ನ ಅನುಮತಿಯ ಮೇಲೆ ಹ. ಆ ಒಂದು ಅಧಿಕಾರವನ್ನ ಕೈಗೆ ತಕೊಂಡು ಕೇಳ್ತೇನೆ, ಆಧಾರ ಕೊಡಬೇಕಾದೀತು ಕೃಷ್ಣ ನೀನು. ಈಗ ಕೆಲವೊಮ್ಮೆ ಹಾಗಾಗ್ತದೆ. ಹ. ಪಕ್ಷಪಾತಕ್ಕೆ ಆಧಾರ ಯಾವುದು? ಯಾವುದು? ಬಿದ್ದ ಪಕ್ಷ ಅಲ್ವಾ? ಹೌದು. ಬಿದ್ದ ಪಕ್ಷವೇ ಅವರ ಪಕ್ಷಪಾತಕ್ಕೆ ಆಧಾರ ಆಗುತ್ತದೆ. ಹ, ಹ, ಹ. ಯಾವ ಪಕ್ಷ ಬಿದ್ದಿದೆ, ಯಾವ ರೆಕ್ಕೆ ಬಿದ್ದಿದೆ ಎನ್ನುವುದಕ್ಕೆ ಪಾತ ಎನ್ನುವುದಕ್ಕೆ ಅದೇ ನಿದರ್ಶನ. ಅದೇ ನಿದರ್ಶನ ಆಗುತ್ತದೆ. ಹೌದು. ಅಲ್ಲ, ಪಕ್ಷಪಾತ ಆಯ್ತು, ಅಲ್ಲ ಸಿಂಹಾಸನದ ರಕ್ಷಣೆ ಈಗ ನಿನ್ನ ವ್ರತ. ಬಿದ್ದ ಪಕ್ಷ ಯಾವುದು, ಬೀಳಿಸಲ್ಪಟ್ಟ ಪಕ್ಷ ಯಾವುದು, ಒಂದು ಅರ್ಥವಾಗುವುದಿಲ್ಲ. ಕೌರವ ನಿನ್ನ ಪಕ್ಷವೇ- ಪಾಂಡವರು, ಕೌರವ ಪಾಂಡವರು ಹೌದು. 2 ಶಾಖೆ. ಹ, ಯಾವ ಮನೆಯಲ್ಲಿ ಮಕ್ಕಳೇ ಇಲ್ಲ ಎನ್ನುವ ಚಿಂತೆ ಇತ್ತೋ ಹ. ಆ ಮನೆಯಲ್ಲಿ 100 ತೊಟ್ಟಿಲು ಕಟ್ಟಿ ಆಡಿಸುವ ಭಾಗ್ಯ. ಹೌದು ಕೃಷ್ಣ. ಛೇ, ಹೌದು. ಹೌದಪ್ಪ. ಚಂದ್ರ ಅನ್ವಯದ ನೀನು ಉತ್ಕರ್ಷ. ಹೇಳುವಾಗಲೇ ನನ್ನ ಹೃದಯ ಭಾರವಾಗುತ್ತದೆ. ಚಂದ್ರ ಅನ್ವಯದ ಶುಕ್ಲ ಪಕ್ಷ ಅದಾಗಿತ್ತು. ಹೌದು. ಆದರೆ ಹ. ಶುಕ್ಲ ಪಕ್ಷದಲ್ಲಿ ಪಂಚಮಿ ತಿಥಿ ಇಲ್ವಲ್ಲ. ಎಲ್ಲಿ ಬಂದ ಹಾಗಾಯ್ತು ಈಗ? ಅಂದ್ರೆ ಹ. ಪಂಚ ಪಾಂಡವರು ಚಂದ್ರ ಅನ್ವಯಕ್ಕೆ ಸೇರದೆ ಹ. ಅವರು ಎಲ್ಲೋ ಕಾಡಿನಲ್ಲಿ ಅಂಡೆಲೆದು ಹ. ಸಂತ್ರಾಸದ ಬದುಕನ್ನು ಬದುಕುವ ಹಾಗಾಯಿತು. ಹ. ಹಸ್ತಿನಾವತಿಯಲ್ಲಿ ಭೀಷ್ಮರು ಸಿಂಹಾಸನದ ರಕ್ಷಣೆಯಲ್ಲಿದ್ದಾಗಲೂ, ಹ. ಚಂದ್ರಾನ್ವಯದ ಭಾಗ್ಯ ಚಂದ್ರೋದಯಕ್ಕೆ ಕಟಿಬದ್ಧರಾಗಿ ಇದ್ದಾಗಲೂ ಹ. ಹೀಗಾಯ್ತಲ್ಲ. ಧರ್ಮರಾಜನ್ ನಾನು ಕೇಳಿದ್ದೇನೆ, ಹ. ಅಲ್ಲ ನೀನು ದೊಡ್ಡವನಾದ ಮೇಲೆ ಸಾಕಷ್ಟು ವಿವೇಕಿ ಆಗಿದ್ದೀಯೆ, ಹ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲಾದರೂ ಅಜ್ಜನ ತಲೆಗೆ ಕಾಸಿದ ಎಣ್ಣೆ ಹಾಕಿದೆಯೋ ಅಂತ ಕೇಳಿದೆ. ಪಾಪ ಅವನೇನು ಉತ್ತರ ಕೊಡ್ತಾನೆ, ನಿಮ್ಮ ಕೇಳಬೇಕು ಅಂತ ನೋಡಿದರೆ ತಲೆ ತುಂಬ ಕೂದಲು ಉಂಟು ಸ್ವಾಮಿ ನಿಮ್ಮಲ್ಲಿ,
ಅವ ಹಾಗೆ ಮಾಡ್ಲಿಲ್ಲ ಅಂತ ನನಗನಿಸ್ತದೆ. ನಿನ್ನ ಮಾತಿನ ಹಿಂದಿರುವ ಧರ್ಮ, ಅದು ತಾಕಲು ಉದ್ದೇಶಿಸಿರುವ ಮರ್ಮ, ನಿನ್ನ ಮನೋಧರ್ಮವನ್ನು ಅಧ್ಯಯನ ಮಾಡಿದ ಭೀಷ್ಮನಿಗೂ ಗೊತ್ತಾಗುವುದಿಲ್ಲ ಕೃಷ್ಣ. ನಾನು ಕೌರವನ ಕಡೆಗೆ ಯಾಕೆ ಇದ್ದೇನೆ ಅಂತ ನಿನ್ನ ಪ್ರಶ್ನೆ ಅಲ್ವೋ? ಕುರುಪತಿಯೊಳಿತು ಜೀವ ಗೊರೆದಾರುಣವೋ ತೀರಿಸುವುದನೋ. ಕುರುಪತಿಯೊಳಿತು ಜೀವ ಗೊರೆದರುಣವ ಗಳಿಸಿದೆನು. ತೊರೆಯಲಾರೆ ಗರಿಯ ತೊರೆಯಲಾರೆ ಹರಿಯ ಕುಂತಿ ತರಳರ ಗಂಗೇನು ನಿನಗೆ. ತೊರೆಯಲಾರೆ ಹರಿಯ ಕುಂತಿ ತರಳರ ಹಂಗೇನು ನಿನಗೆ. ಶ್ರವಣ, ಕೀರ್ತನ, ಸ್ಮರಣ ಮೊದಲಾದಂತ ನವವಿಧದ ಭಕ್ತಿಗಳಲ್ಲಿ ಆತ್ಮ ನಿವೇದನೆಯೇ ಅತ್ಯಂತ ಶ್ರೇಷ್ಠವಾದದ್ದು ಎನ್ನುವುದನ್ನು ಗೀತಾಚಾರ್ಯನಾದಂತಹ ನೀನು ಯಾವಾಗಲೋ ಪರಿಪುಷ್ಟಗೊಳಿಸಿ ಪ್ರಪಂಚಕ್ಕೆ ಬೆಳಕಾಗಿ ಕೊಟ್ಟಿದ್ದಿ. ಈಗ ತೋರಿಕೆಗೆ ಮಾತ್ರ ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿದ ಕಾಲದಲ್ಲಿ ಜಿಜ್ಞಾಸುವಾಗಿ ಆರ್ತನಾಗಿ ಕೇಳಿದ ಪಾರ್ಥನಿಗೆ ಹೊಸ ಭಾಷೆಯಲ್ಲಿ ಹೇಳುವ ಪ್ರಯತ್ನವಷ್ಟೇ ನಿನ್ನಿಂದ ನಡೆದದ್ದು. ಎಷ್ಟೋ ಯುಗಗಳ ಮೊದಲು ಯಾರೆಲ್ಲ ಕೇಳಬೇಕಾಗಿತ್ತೋ ಅಂತವರ ಈ ಶ್ರವಣೇಂದ್ರಿಯಗಳು ಪಾವನಗೊಳ್ಳುವ ಹಾಗೆ ಮಹಾಕೀರ್ತಿಯ ಗಾಥೆಯಾಗಿ ಅದು ಹೇಳಲ್ಪಟ್ಟಿಲ್ಲವೇ ಹರಿ? ಹಾಗಾದರೆ ಆತ್ಮ ನಿವೇದನೆ ಎನ್ನುವುದರ ಪ್ರಾಮುಖ್ಯ, ಆತ್ಮ ನಿವೇದನೆಯ ಮೂಲಕವಾಗಿ ಸಾಧಿಸಬಹುದಾದ ಮಹಾನ್ ಕಾರ್ಯ, ಅದರ ಮಹತ್ತಿಗೆ ಅದಕ್ಕೆ ಆಧಾರ ರೂಪದಲ್ಲಿ ನೀನಿದ್ದಿ. ಈ ಹೊತ್ತು ನನ್ನ ಆತ್ಮ ನಿವೇದನೆ ಒಂದನ್ನು ಮಾಡುವುದಕ್ಕೆ ಅವಕಾಶ ಸಿಗದೆ ಪರಿತಪಿಸುತ್ತಿದ್ದ ನಾನು ನಿನ್ನನ್ನೇ ಇದಿರಿಟ್ಟುಕೊಂಡು ಜಗದ ತಂದೆಯಾದ ನಿನ್ನ ಸಮ್ಮುಖದಲ್ಲಿ ನಿವೇದಿಸುವಲ್ಲಿ ಸಂಭ್ರಮ ಪಡುತ್ತೇನೆ, ತೃಪ್ತಿಯನ್ನು ಕಾಣುತ್ತೇನೆ. ಕೃಷ್ಣ, ಯಾವಾಗ ನೀನು ಕರ್ಮದ ವಿವಿಧತೆಯನ್ನು, ಕರ್ಮದ ವೈಖರಿಗಳನ್ನು, ಕರ್ಮದ ಹಲವು ಸ್ತರಗಳನ್ನು ಮನಂಬುಗುವಂತೆ ನನಗೆ ವಿವರಿಸಿ ಕೊಟ್ಟೆಯೋ, ಒಂದು ಅನುಗೀತೆಗೆ ಯಾವಾಗ ನಾಂದಿ ಹಾಡಿದೆಯೋ, ಅಲ್ಲಿಯವರೆಗೆ ನನ್ನನ್ನು ಅಹೋರಾತ್ರಿ ಬಾಧಿಸುತ್ತಿದ್ದ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿ ನನ್ನ ಮನಸ್ಸು ನಿರುಮ್ಮಳ ಸ್ಥಿತಿಗೆ ಬಂದು ಹೋಯಿತು. ಆದರೆ ಈಗ ಮತ್ತೆ ಹಸಿಯಾಗಿದ್ದು ಒಣಗಿದ ಗಾಯವನ್ನು ನಖದಿಂದಲೇ ಗೀರಿದ ಹಾಗೆ ನನ್ನ ಹೃದಯಕ್ಕೆ ಕೈ ಹಾಕಿ ಪ್ರಶ್ನಿಸುವ ಹಾಗೆ ಮಾರ್ಮಿಕವಾದಂತಹ ಪ್ರಶ್ನೆಯೊಂದನ್ನು ಕೇಳಿದ್ದಿ. ಧರ್ಮರಾಯ ಕಾದ ತೈಲವನ್ನು ಮೈ ಮೇಲೆ ಎರಚಿರುವನೆ, ಯಾಕೆ ಪಕ್ಷಪಾತಿ ಧೋರಣೆ ಅಂತ ಕೇಳುತ್ತಿ. ಕೃಷ್ಣ, ನನ್ನ ಸ್ಥಿತಿಯನ್ನು ತಿಳಿಯದವನಲ್ಲ ನೀನು. ಎಲ್ಲರನ್ನೂ ಅರ್ಥ ಮಾಡಿಕೊಂಡಿರುವ ನೀನು ಭೀಷ್ಮನ ಸದ್ಯದ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಸೋತೆಯೋ, ಅರ್ಥ ಮಾಡಿಯೂ ಸೋತವರ ಹಾಗೆ ನಟಿಸಿದೆಯೋ, ಅಥವಾ ಹಾಗೆ ನಟಿಸುತ್ತಾ ಭೀಷ್ಮರನ್ನು ಸೋಲಿಸುವ ಪ್ರಯತ್ನವು ಸುಯೋಧನ ಪಾಂಡವರಿಗಿಂತ ಭಿನ್ನ ಅಂತ ನಿನಗೆ ಮೊದಲೇ ತಿಳಿದಿದೆ. ಇಲ್ಲಿಯವರೆಗೆ ಸುಯೋಧನನ ಜೊತೆಗೆ ನಾನಿದ್ದೆ. ಈ ಜೊತೆಯಲ್ಲಿ ಇರುವಿಕೆ ಎನ್ನುವುದಕ್ಕೂ ನಾನಾ ಅರ್ಥಗಳು. ಮನಸ್ಸಿದ್ದು ಇದ್ದದ್ದೋ, ಅಥವಾ ಮನಸ್ಸು ಬೇರೆ ಶರೀರ ಮಾತ್ರ ಇದ್ದದ್ದೋ, ಅಥವಾ ಆಚೆಗೋ ಈಚೆಗೋ ಎನ್ನುವ ಡೋಲಾಯಮಾನ ಸ್ಥಿತಿಯಲ್ಲಿ ಇದ್ದದ್ದೋ, ಹೀಗೆ ನಾನಾ ಅರ್ಥಾಂತರಗಳು ಆರೋಪಿಸಲ್ಪಡುವುದಿಲ್ವೇ ಹರಿ? ಪ್ರಾಮಾಣಿಕವಾಗಿ ಆತ್ಮನಿವೇದನೆ ಅಂತ ಹೇಳಿದ ಮೇಲೆ ಕಿಲ್ಬಿಷವನ್ನು ಅನುರೂಪದಲ್ಲಾದ್ರೂ ಉಳಿಸಿಕೊಳ್ಳುವುದಕ್ಕುಂಟೆ. ಇದೋ ಹೃದಯದ ಪಾತ್ರೆಯನ್ನು ತೆರೆದು ಬಿಚ್ಚಿಡುತ್ತೇನೆ. ಇಲ್ಲಿಯವರೆಗೆ ಕುರುಪತಿ ಒಳಿರ್ತು ಋಣವ ಗಳಿಸಿದೆ. ಋಣ ಬರುವುದು ಬೇರೆ, ಋಣ ಹೊದ್ದುಕೊಳ್ಳುವುದು ಬೇರೆ, ಋಣ ಬೆಂಬೆತ್ತಿ ಬರುವುದು ಬೇರೆ, ಋಣ ಬೆಂಗಾವಲಾಗುವುದು ಬೇರೆ, ಋಣ ಬೆಂಗೋಲಾಗುವುದು ಬೇರೆ. ಇದು ಋಣದ ಗಳಿಕೆ. ಪಾಪವನ್ನು ಒಬ್ಬ ಗಳಿಸುವ ಹಾಗೆ, ಪುಣ್ಯನ್ನು ಒಬ್ಬ ಸಂಚಯ ಮಾಡುವ ಹಾಗೆ ಇದು ನನ್ನ ಗಳಿಕೆ ಅಂತ ಭಾವಿಸ್ತೇನೆ ಹರಿಯೇ. ಇಲ್ಲಿಯವರೆಗೆ ಕುರುಪತಿ ನನಗೆ ಕೊಟ್ಟದ್ದು ಕುರುಪತಿಯದ್ದೋ, ಕುರುಪತಿ ನನ್ನನ್ನು ಮಾನಿಸಿದ್ದು ಕುರುಪತಿಯ ಸ್ವಯಾರ್ಜಿತವಾದ ಸ್ವತ್ತುಗಳಿಂದಲೋ ಅಲ್ವೇ ಅಲ್ಲ. ಯಾವುದು ಪಾರಂಪರ್ಯಕವಾಗಿ ಒದಗಿ ಬಂತೋ, ಯಾವುದನ್ನು ಭೀಷ್ಮ ತಂದೆಯಿಂದ ಪಡೆದು ಮತ್ತೆ ಬೇರೆಯವರಿಗೆ ಹಂಚಿಕೆ ಮಾಡಿದನೋ, ಯಾವುದು ಭೀಷ್ಮನದ್ದೂ ಆಗಿರ್ಲಿಲ್ವೋ ಅದರಿಂದಲೇ ತಾನು ಕೊಡುತ್ತಿದ್ದೇನೆ.
ತನ್ನಿಂದ ಪಡೆಯುವವರ ಸಾಲಿಗೆ ಭೀಷ್ಮನು ಸೇರಲಿ ಎನ್ನುವ ಹಾಗೆ ಕೃತಕ ಔದಾರ್ಯದ ಜಾಲ, ಒಳ್ಳೆಯ ಶಬ್ದವನ್ನು ನೀನು ಹಾಕಿಕೊಟ್ಟಿದ್ದಿ, ನಿನಗೆ ನಾನು ಕೃತಜ್ಞತೆಯಿಂದ ವಂದಿಸಬೇಕು. ಆ ಜಾಲವನ್ನು ಹರಡಿ ಅದರ ಒಳಗಿನ ಮಿಕವಾಗಿಸಿದ, ಬಲಿಪಶುವಾಗಿಸಿದ ನನ್ನನ್ನು. ಹಾಗಾಗಿ ಇರುವೆ ಕೌರವನ ಹಂಗಿನಲ್ಲಿ ಋಣವನ್ನು ಗಳಿಸಿಕೊಂಡೆ, ಇವನನ್ನು ಬಿಟ್ಟು ಬರೋಣವೇ? ಸುಲಭದಲ್ಲೆಲ್ಲ ನೀನು ಆಕ್ಷೇಪಿಸುವುದಕ್ಕೆ ಬರುವುದಿಲ್ಲ. ಯಾವಾಗ ಧರ್ಮರಾಯ ಶುದ್ಧರಾಯಸ ಕಳುಹಿಸಿದ್ದು? ಸಂಧಾನಕ್ಕೇನೋ ಕಳುಹಿಸಿದ್ದಾನೆ, ದುರವಿಳ್ಯ ತಕ್ಕೊಂಡಿದ್ದಿ. ಆ ಬಳಿಕ ಒಂದು ಗಳಿಗೆ ಭೀಷ್ಮರ ಮನೆಗೆ ಬರ್ಲಿಕ್ಕೆ ಆಗ್ಲಿಲ್ಲ ನಿನಗೆ. ಭೀಷ್ಮಾಚಾರ್ಯರೇ ನಮಸ್ಕಾರ, ನಿಮಗೊಂದು ಸಂದೇಶ ಹೇಳಲಿಕ್ಕುಂಟು. ವಿದುರನ ಮನೆಯಲ್ಲಿದ್ದ ಕುಂತಿಗೆ ಹೇಗೆ ಸಂದೇಶವೋ ನಿಮಗೂ ಒಂದು ಸಂದೇಶ. ಏನಪ್ಪ ಕೃಷ್ಣ ಪರಮಾತ್ಮ? ಅದೇನಿಲ್ಲ, ನೀನೊಂದು 4 ದಿವಸ ಧರ್ಮರಾಯನ ಮನೆಯಲ್ಲಿ ಬಂದು ನಿಂತು ಹೋಗಬೇಕಂತ ನೀನು ಹೇಳಲಿಲ್ಲ. ಹಾಗೆ ಕರೆದಿದ್ರೆ ಆ ಕಡೆಗೆ ಹೋಗಬಹುದಿತ್ತೋ ಏನೋ. ಆ ಅವಕಾಶ ಕಲ್ಪಿಸುವುದಕ್ಕೆ ನಿನಗೂ ಆಗ್ಲಿಲ್ಲ. ನಿನಗೆ ದುರವಿಳ್ಯ ತಗೊಳ್ಳುವ ಅವಸರ ಒಂದೇ, ಕೊಲಿಸಲಾರನು ಸರ್ವತ ಅಂತ ಹೇಳುವುದೊಂದೇ. ಹಾಗಾಗಿ ನಮಗ ಆಹ್ವಾನ ಬಂದಿದ್ರೆ ಒಂದು 4-6 ದಿವಸ ಉಳಿಯಬಹುದಿತ್ತೋ ಏನೋ. ಈಗ ಒಂದುಂಟಪ್ಪ, ನರನ ಸಾರಥಿತನವನ್ನು ನೀನು ಅಂಗೀಕರಿಸಿದ್ದಿ. ಹೌದು, ನಿನಗೆ ಸ್ವತ್ತು ವಿತ್ತಗಳ ಆಸೆ ಇರ್ಲಿಕ್ಕಿಲ್ಲ. ಪುರವಂತೂ ಬಾಗಿಲುಗಳೇ ಇಲ್ಲದ ದ್ವಾರವತಿ. ಹಾಗಾಗುವಾಗ ನಾರಿಮಣಿಗಳ ಕುರಿತಾದ ಆಮಿಷವು ನಿನಗೆ ಬೇಡ. ಈಗ ನೀನು ಹೇಗೆ ನಿನ್ನನ್ನು ನೀನು ನರನಿಗೆ ತೆತ್ತುಕೊಂಡೆ ನನಗರ್ಥವಾಗಲಿಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡುವ, ನನಗಂತೂ ಧರ್ಮರಾಯ ಕಾದ ತೈಲವನ್ನು ತೊಡೆದದ್ದರಿಂದ ಬೊಬ್ಬೆ ಬಂದು ಇಲ್ಲಿದ್ದೇನೆ. ನಿನಗೆ ನರ ಏನು ಲೋಕವನ್ನು ಮೀರುವ ಸಂಪತ್ತು ಕೊಟ್ಟದ್ದರಿಂದ ಆಚೆಗೆ ಹೋದ. ಒಂದು ಕೆಲಸ ಮಾಡುವ ಹರಿ, ನಿನ್ನನ್ನೇ ಕ್ರಯ ಕೊಟ್ಟು ತಕೊಳ್ಳಿಕ್ಕೆ ಆಗ್ತದೆ ಅಂತ ಆದ್ರೆ ಅರ್ಜುನನ ಸೊತ್ತಿನ ಪರಿಮಾಣವನ್ನು ಅಳೆಯಬಲ್ಲ ಪ್ರಮಾಣ ಅಳತೆಗೋಲು ನನಗೊಮ್ಮೆ ಕೊಡ್ತೀಯೋ ನೀನು? ನಿನ್ನ ಹಾಗಿರುವ ಒಂದು 10 ದೇವರನ್ನೆಲ್ಲ ಕ್ರಯ ಕೊಟ್ಟು ತಗೊಳ್ಬೇಕು ಅಂತ ಉಂಟು. ಯಾಕಪ್ಪ ಅಲ್ಲೇ ಇದ್ದಿ? ಭೀಷ್ಮ ಕಿಂಕರ ಅಂತ ಮೊದಲೇ ಹೇಳಿದ್ದೇನೆ. ಒಂದು 4 ದಿವಸಕ್ಕೆ ಈಚೆಗೆ ಬಾ. ನಿನ್ನೆವರೆಗೆ 10,000 ಕಡದು 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 ತೋಳಿಗೆ ಭಾರ ಆಗಿದೆ. ಇವತ್ತು ಸ್ವಲ್ಪ ವ್ಯವಧಾನ ಇರಲಿ ಅಂತ ಇಷ್ಟು ಮಾತುಕತೆಗೆ ತೊಡಗಿದ್ದು. ಮಾತೆ ಕತೆ ಆಗಬೇಕು ಎನ್ನುವಂತ ದುಷ್ಟಭಾವದಿಂದ ಅಲ್ಲ. ಹಾಗೆಂದು ಕಥೆಯನ್ನು ಮಾತಾಗಿ ಪೋಣಿಸಿ ಹೃಸ್ವಗೊಳಿಸುವುದು ಹೇಗೆ ಎನ್ನುವುದನ್ನು ಶೋಧಿಸಿ ಸಾಧಿಸಿ ತೋರಿಸಬೇಕು ಅಂತ ಹೊರಟದ್ದು. ಹಾಗಾಗಿ ಒಂದು ಕೆಲಸ ಮಾಡು, ಹೇಗೂ 4 ದಿವಸ ಅಲ್ಲಿ ಇದೆಯಲ್ಲ, ಒಂದು 2.5 ದಿವಸ ಈಚೆ ಬರಬಹುದಲ್ಲ ನಿನಗೆ? ನಿನಗೇನು ಗತ್ಯಂತರ ಉಂಟು? ನನಗಾದ್ರೂ ಹಂಗುಂಟು. ಭೀಷ್ಮರೇ, ಕುರುಪತಿಯೊಳಿರ್ದು ಅಲ್ವಾ, ಜೀವ ಪೊರೆದೆ, ಜೀವ ಪೊರೆದೆ, ಋಣವನ್ನು ಗಳಿಸಿದೆ. ಅರ್ಥಸ್ಯ ದಾಸೋಸ್ಮಿ. ಅರ್ಥಶಾಸ್ತ್ರ ಬಲ್ಲವರೇ ಅರ್ಥಕ್ಕೆ ದಾಸರಾದರೆ ಇದಕ್ಕೆ ಏನ್ ಹೇಳಬೇಕು? ಋಣ ಗಳಿಸಿಕೊಳ್ಳುವುದಂದ್ರೆ ಅಂದ್ರೆ ಈಗ ನನಗೆ ಸಂದೇಹ ಬಂದದ್ದು, ಆಶ್ರಯ ಕೊಟ್ಟವರು ದುಷ್ಟನೋ? ಏನಾಗಿದೆ ಕತೆ? ದುಷ್ಟ ಸುಯೋಧನ ನೊಡಗೊಳ್ಳಿಗೆ, ದುಷ್ಟ ಸುಯೋಧನ ನೊಡಗೊಳ್ಳಿಗೆ ಎಷ್ಟಾಡಿದರೇನೋ, ಎಷ್ಟಾಡಿದರೇನೋ, ನಾ ಎಷ್ಟಾಡಿದರೇನೋ, ಎಷ್ಟಾಡಿದರೇನು ತಟ್ಟನೆ ನಿಲ್ಲನು ಸಮರಲಿ ಗೆಲುವರೇ, ತೊಟ್ಟಿಗೆ ಜಲಗಳನ್ನು ಗೆಲ್ಲುವರೆ, ತೊಟ್ಟಿಗೆ ಜಲಗಳನ್ನು ಕಟನ ನಿಲ್ಲನು ಸಮರದಿ ಗೆಲ್ಲುವರೆ, ತೊಟ್ಟಿಗೆ ಛಲಗಳನ್ನು. ನಿನಗೆ ಪಾಂಡವರ ಹಂಗೇನು ಅಂತ ನನ್ನ ಹಂಗನ್ನ ಪ್ರಶ್ನೆ ಮಾಡ್ತಾ ಇದ್ದೆ. ಇಲ್ಲಿಯವರೆಗೆ ನೀವು ನೀವು ಅಂತ ಕಷ್ಟಪಟ್ಟು ಹೇಳಿದ್ದೇನೆ. ಈಗ ನನಗೆ ಹಾಗೆ ಹೇಳಬೇಕು ಅಂತಿಲ್ಲ. ಭಗವಂತನ ಹಂಗನ್ನು ಪ್ರಶ್ನಿಸುವ ಭಾಗವತ ಧರ್ಮ ಇದು. ಆದರೆ ನೀನು ಅಂತಲೇ ನಾನು ಹೇಳೋದು. ನನ್ನ ಮೊಮ್ಮಗನನ್ನು ನಾನು ನೀನು ಅಂತಲೇ ಅಲ್ವಾ ಕರೆಯುವುದು? ಮತ್ತೆ ಇನ್ನೊಂದು ಅರ್ಥದಲ್ಲಿ ನನ್ನ ಮೊಮ್ಮಗನನ್ನು, ಮುದಿ ಮೊಮ್ಮಗನನ್ನು ನಾನು ನೀನು ಅಂತಲೇ ಕರೆಯೋದು. ಆದ್ದರಿಂದ ಅಜ್ಜನಿಗಿಂತ ಮೊಮ್ಮಗನಿಗೆ ವಯಸ್ಸು ಹೆಚ್ಚಾಗಿದೆ. ಸಂಬಂಧ ಉಂಟಲ್ವ? ಅಲ್ಲ, ಸಂಬಂಧ ಅಂತ ಗ್ರಹಿಸುವುದಾದ್ರೆ ಅದು ಸಂಬಂಧ ಆಗ್ಬೇಕು, ಬಂಧ ಅಂತೂ ಉಂಟು. ಶಿವಲಿಂಗವನ್ನು ಸ್ಥಾಪಿಸಿ ಹೂವಿನಿಂದ ಅರ್ಚಿಸುವುದಕ್ಕೆ ಪಾರ್ಥ ಹೊರಟಾಗ ಒಂದೊಂದು ಎಸಳು ಅರ್ಪಿಸಲ್ಪಟ್ಟಾಗ ಶಬರನ ಮೈ ಮೇಲೆ ಕಾಣಿಸಿತ್ತಂತೆ. ನನಗೂ ಅದೇ ಸ್ಥಿತಿ ಬಂದಿತ್ತು ಅಂತ. ಇನ್ನು ಮುಂದೆ ನಿನ್ನ ಹಂಗಿಗೆ ಹೆಚ್ಚು ಸಿಕ್ಕಿದ್ರೆ ಎಸ್ತ ಬಾಣ ಎಲ್ಲ ನಿನಗೆ ಹಾರಾಗಿ ಬಿಟ್ಟಿತ್ತು ಅಂತ. ಪಾರ್ಥನ ಕ್ರಯ ಏನು? ಅಜ್ಞೋ ವದತಿ ವಿಷ್ಣಾಯ ಸುಜ್ಞೋ ವದತಿ ವಿಷ್ಣವೇ ಉಭಯೋರಪಿ ಸಂಪ್ರೀತಃ ಭಕ್ತಿ ಕ್ರೀತೋ ಜನಾರ್ದನ. ಭಗವಂತನನ್ನ ಕೊಂಡಾಡಬೇಕಿದ್ರೆ, ಭಗವಂತನನ್ನ ಕೊಂಡು ಆಡಬೇಕಿದ್ರೆ ಭಕ್ತಿ ಇರಬೇಕು. ಭಕ್ತಿಯೇ ಶಕ್ತಿಯಾಗಿರ್ಬೇಕು, ಯುಕ್ತಿ ಭಕ್ತಿ ಅಲ್ಲ. ಭಕ್ತಿಯಲ್ಲಿ ಯುಕ್ತಿ ಇಲ್ಲ, ಇದನ್ನು ಗ್ರಹಿಸಿಕೊಳ್ಳಬೇಕು. ಈಗ ತನ್ನ ಭಕ್ತಿಗೆ ಯುಕ್ತಿಯನ್ನೇ ಶಕ್ತಿಯಾಗಿ ಬೆಸೆಯುವ ನೀನು ದುಷ್ಟ ಸುಯೋಧನನೊಡಗೊಂಡಿಗೆ ಎಷ್ಟಾಡಿದರೇನು?
ಅಂದ್ರೆ ನಾನು ನಿಂದೆ ಮಾಡೋದಿಲ್ಲ, ಆದ್ರೆ ನೀನು ಆಡಿದ್ದೆಲ್ಲ ನನ್ನ ನಿಂದೆಯೇ ಆಯ್ತಲ್ಲ. ಈಗ ಆಕ್ಷೇಪದ ಪದದಲ್ಲಿ ನೀನು ಎಷ್ಟು ಆಡಿದರೇನು, ನನಗೆ ಋಣ ಇಲ್ಲ, ಛಲ ಉಂಟು. ನೀನು ಭಕ್ತ ಹೌದು ಅಲ್ವೋ ಅಂತ ಪರೀಕ್ಷೆ ಮಾಡಿಕೊಳ್ಬೇಕಾದವನು ನೀನು. ಆತ್ಮನಿರೀಕ್ಷಣೆ. ಹೌದು. ಬೆಕ್ಕಿಗೆ ತನ್ನ ಮರಿಯ ಮೇಲೆ ಪ್ರೀತಿ, ಹೌದು. ಮಂಗನ ಮರಿಗೆ ತಾಯಿ ಮಂಗನ ಮೇಲೆ ಪ್ರೀತಿ. ಒಂದು ಮಾರ್ಜಾಲ ಕಿಶೋರ. ಇಷ್ಟೇ ಅಲ್ಲ, ಮತ್ಸ್ಯ ಕಿಶೋರ ನ್ಯಾಯ ಒಂದಿದೆ. ಎಷ್ಟೇ ದೂರಕ್ಕೆ ಮಹಾಮತ್ಸ್ಯ ಹೋದರೂ ತನ್ನ ಮರಿಗಳನ್ನ ನೆನಪಿಸಿಕೊಂಡ್ರು ಸಾಕು, ಆ ಮತ್ಸ್ಯಗಳಿಗೆಲ್ಲ ಹೊಟ್ಟೆ ತುಂಬಿ ಹೋಗುತ್ತದೆ. ಅದಕ್ಕೆ ಜಾಡು. ಆದ್ದರಿಂದ ಹೋಗುವಾಗ ಗುರುತು ಹಚ್ಚುವುದಕ್ಕೆ ಬೂದಿ ಭಗವಂತನ ಹಂಗೇನು ಅಂತ ಹಂಗನ್ನ ಪ್ರಶ್ನಿಸುತ್ತಾ, ಭಗವಂತನ ಸಂಕಲ್ಪ ನೀನು ಪ್ರಶ್ನಿಸ್ತೀಯ ಅಂತಾದ್ರೆ ನಾನೀಗ ಮಹಾಮತ್ಸ್ಯ ಆದೇನು, ನನಗೆ ಛಲ ಉಂಟು. ನಿನ್ನನ್ನು ತುಂಬಿಸಿಡುವುದಕ್ಕೆ ಈ ಹಿಂದಿನ ಯುದ್ಧದಲ್ಲಿ ನಿನ್ನನ್ನ ಗೆಲ್ಲುವ ಛಲ ನಮಗುಂಟು. ಹೌದು, ಹಾಗಾದ್ರೆ ಈ ರಥದಲ್ಲಿದ್ದೇನೆ. ಹರಿಯಲಾಲಿಸು ಬಾಪು, ಹರಿಯಲಾಲಿಸು ಬಾಪು, ಭಕ್ತರ ಪರಮ ಬಿರುದಿನ ನಿನ್ನ ಪದಗಳ ಶರಣು ಎಂದನು ವಿಜಯಪಡಿಸೋ. ಶ್ರೀಹರಿ, ಈಗ ಸಮರಾಕಾಂಕ್ಷಿಯಾಗಿ ಕಾಣಿಸಿಕೊಂಡೆ. ಪ್ರತಿಜ್ಞೆ ಮಾಡಿಯೇ ಭೀಷ್ಮ ಹೊರಟವನು. ಇಲ್ಲಿಯವರೆಗೆ ದಿವಸ ಒಂದರ 10 ಸಾವಿರ ಮಕುಟ ವರ್ಧನರ ತಲೆ ಕಡಿದು ನೆಲಕ್ಕಿಳಿಸಿದ್ದೇನೆ. ಆ ಬಳಿಕ ಧನುಸ್ಸನ್ನು ಕೆಳಕ್ಕೂ ಚಾಚಿದ್ದೇನೆ. ನಿಮ್ಮ ರಥಾಗ್ರದಲ್ಲಿ ವಿಜೃಂಭಿಸುತ್ತಿರುವ ಪತಾಕೆಗೆ ಅಧಿಷ್ಠಾತೃ ಮೂರ್ತಿಯಾಗಿರುವ, ನಿಮ್ಮ ರಥಕ್ಕೆ ಭಾರವಾಗಿರುವ ಆ ಮಾರುತಿಯ ಹಿಂದಿರುಗಿ ನೋಡುವ ಹಾಗೆ ನನ್ನ ಪರಾಕ್ರಮದ ಪರಾಕಾಷ್ಠೆಯನ್ನು ಒರೆಗಲ್ಲಿಗೆ ಹಚ್ಚಿದ್ದೇನೆ. ಮಾತ್ರವಲ್ಲ, ಭೀಷ್ಮನ ಮುದಿ ತೋಳಿನ ಸತ್ವ ಏನು ಎನ್ನುವುದನ್ನು ತೋರಿಕೊಟ್ಟಿದ್ದೇನೆ. ಲೋಕಗುರುವೇ, ಲೋಕಾಧ್ಯಕ್ಷನೇ, ಪಾಂಡವ ಪ್ರತಿಷ್ಠಾಪನಾಚಾರ್ಯನೇ, 5 ಮಂದಿ ಪಾಂಡವರನ್ನು ಪ್ರಾಣಗಳೆಂದು ಸ್ವೀಕರಿಸಿದವನೇ, ಮಮ ಪ್ರಾಣಾಹಿ ಶತಕೌರವಾಹ. ಹಾಗೊಂದು ಸಂಧಿ ಉಂಟಂತ ಗೊತ್ತಿಲ್ಲ, ಅಂತೂ ನಿನಗೆ ಧ್ವನಿಪೂರ್ವಕವಾಗಿ ಹೇಳುವುದಕ್ಕೆ ಬಳಸಿದ್ದೇನೆ. 100 ಮಂದಿ ಕೌರವರನ್ನು ಪ್ರಾಣ ಅಂತ ಸ್ವೀಕರಿಸದ ನಿನ್ನನ್ನು ನಾನು ಬೇರೆ ಇಟ್ಟೇ ಈಗ ಪಂಥಾಹ್ವಾನ ಕೊಡುತ್ತೇನೆ. ಹರಿಯೇ ಬಾಪು, ಭಕ್ತರ ಪೊರೆಯುವ ಬಿರುದುಂಟು ಅಂತಾದರೆ ನಿನ್ನ ಪದಾಮೃಹಗಳಿಗೆ ಪಡಮಟ್ಟು ಸದಾಕಾಲ ಜಿಜ್ಞಾಸುವಾಗಿ ತರ್ಕಶುದ್ಧಿಯನ್ನು, ಜ್ಞಾನಶುದ್ಧಿಯನ್ನು, ಆ ಮೂಲಕ ತಿಳುವಳಿಕೆಯ ಸಿದ್ಧಿಯನ್ನು ಹೊಂದುವ ಪಾರ್ಥ ಅವನಿದ್ದಾನಲ್ಲ, ಅವನನ್ನು ಈ ದಿವಸ ಯುದ್ಧದಲ್ಲಿ ಭೀಷ್ಮನನ್ನು ಗೆಲ್ಲುವ ಹಾಗೆ ನೀನು ಹದಗೊಳಿಸಿದೆ ಅಂತಾದರೆ, ಅವನ ಮೂಲಕವಾಗಿ ವಿಜಯನನ್ನು ವಿಜಯತ್ವದ ಕಡೆಗೆ ಕೊಂಡೊಯ್ದೆ ಅಂತಾದರೆ, ನಾನು ಮುದಿಯಾದ್ದಕ್ಕೆ ಸಾರ್ಥಕ್ಕೆ ಏನು? ಇದು ಕೇವಲ ನೆರೆ ಶಾರೀರಿಕವಾದ ದೌರ್ಬಲ್ಯದಿಂದ, ಜರಠತನದಿಂದ ಬಂದದ್ದು ಅಂತ ತಿಳಿಬೇಡ. ಎತ್ತಿದ ಧನುಸ್ಸು ಪಂಥಾಹ್ವಾನ ಗೆಲ್ಲಿಸವಲ್ಲೇ ಅವನನ್ನು ನೀನು. ಬಳಿರ್ರೆ ಗಂಗಾಗತನಯೋ ಭಕ್ತರ ತೊಲಿಪ ಪಾಲಿಪನಾದ ನೀತಿನ ಕಲಿಗಿರೀಡಿಯ ದುರದೆ, ಕಲಿಗಿರೀಡಿಯ ದುರದೆ ನಿನ್ನನ್ನು ಗೆಲ್ಲಿಸುತ್ತೀಯನು. ಇಲ್ಲಿಯವರೆಗೆ ಭೀಷ್ಮನಾಗಿ ಪ್ರಕಟಗೊಂಡರೂ ಭೀಷ್ಮನಾಗಿ ಪ್ರತಿಜ್ಞೆ ಮಾಡಿದ್ದಿಲ್ಲ. ಈಗ ಪ್ರತಿಜ್ಞೆ ಮಾಡಿದ್ರಿಂದ ಬಳಿರೆ ಗಂಗಾ ತರಳ, ನನ್ನ ಪಾದೋದ್ಭವೇ ಗಂಗೆ ಅಂತ ಹಲವರು ನಂಬಿ ಗಂಗೆಯ ಪಾವಿತ್ರ್ಯವನ್ನ ಶಿರಸ ವಹಿಸುತ್ತಾರೆ. ಆದ್ದರಿಂದ ಪಾದೋದ್ಭವೇ ಗಂಗೆಯ ತರಳ, ಬಳಿರೆ ಗಂಗಾ ತರಳ. ಆ ಛಲ ಈ ಬಲ ಎರಡು ಒಂದು ಅಂತ ನಾನು ನಂಬಿ, ಈ ಛಲ ಆ ಬಲ ಎರಡು ಒಂದು ಅಂತ ನಂಬಿದವನು. ಹೀಗೆ ಛಲವೇ ಬಲವಾಗಿ ಬಲಿತುಕೊಂಡು ಪ್ರತಿಜ್ಞೆ ಮಾಡಿದೆ ಎನ್ನುವಾಗ ಬಳಿರೆ ಗಂಗಾ ತರಳ. ನಮ್ಮದು ಪ್ರತಿಜ್ಞೆ ಇದೆ, ಇಲ್ಲ ಅಂತಲ್ಲ. ಮತ್ಸ್ಯವಾಗಿ ದೃಷ್ಟಿಯಿಂದ ಭಕ್ತರನ್ನ ಕಾಪಾಡಿದವರು, ಕೂರ್ಮನಾಗಿ ಬೆನ್ನು ಕೊಟ್ಟು ಆಧಾರವಾಗಿ ಭಕ್ತರನ್ನ ಕಾಪಾಡಿದವನು, ವರಾಹನಾಗಿ ಸ್ಪರ್ಶದಿಂದ ಭಕ್ತರನ್ನ ಕಾಪಾಡಿದವರು, ನೃಸಿಂಹನಾಗಿ ನಖ ವಿದಾರಣದಿಂದ ಕಾಪಾಡಿದವರು. ಕಾಪಾಡುವುದಕ್ಕೆ ಹಲವು ಪರಿ, ಹೀಗೆ ಅನೇಕ ವಿಧಾನಗಳಿಂದ ಭಕ್ತರನ್ನು ಕಾಪಾಡಿದ್ದು ನಿಜ ಅಂತ ಆದರೆ, ಇಂದು ಪಾರ್ಥನ ಧುರದಿ
ಪಾರ್ಥನನ್ನು ವಿಜಯಪಡಿಸುತ್ತೀಯೇನು ನಿನ್ನ ಧುರದಲ್ಲಿ. ಇದು ನನ್ನ ಪ್ರತಿಜ್ಞೆ. ಹಾಗಾದರೆ ಪ್ರತಿಜ್ಞೆಯ ಪೂರ್ತೀಕರಣಕ್ಕಾಗಿ ಇಬ್ಬರಿಗೂ ವೇದಿಕೆ ಸಿಕ್ಕಿದೆ, ಅವಕಾಶವನ್ನು ನೀನು ಒದಗಿಸಿದ್ದಿ. ಹಾಗೆಂದು ನಾನು ಇಲ್ಲಿಯವರೆಗೆ ಕರ್ಮದ ಕುರಿತಾಗಿ ಜಿಜ್ಞಾಸುವಾಗಿ ಕೇಳಿದೆ, ಅದಕ್ಕೆ ಉತ್ತರವನ್ನು ಕೊಟ್ಟೆ. ವಾತ್ಸಲ್ಯದ ಪಾಶದಿಂದ ಕಳಚಿಕೊಳ್ಳುವುದಕ್ಕೆ ಮರ್ಮ ಭೇದಕ ಮರ್ಮ ಬೋಧಕ ಆದಂತಹ ನಿನ್ನ ವಾಕ್ಚರಿ ಬೇಕು ಅಂತ ನಿರೀಕ್ಷೆ ಮಾಡಿದೆ. ಆ ಒಂದು ಪಾಶದಿಂದಲೂ ಕಳಚಲ್ಪಟ್ಟೆ. ಇನ್ನು ಕೌರವನ ಹಂಗು ನನಗಿಲ್ಲ. ಎರಡೂ ನೆಲೆಯಿಂದ ವಿಮುಕ್ತನಾದ ಮೇಲೆ ನಿನಗೆ ಕೊಡುವುದಕ್ಕೆ ಒಂದು ಕೊಡುಗೆ ಉಂಟು. ಆ ಕೊಡುಗೆಯನ್ನು ಕೊಡಲೇಬೇಕು ಅಂತಾದರೆ, ಅದು ಸೇರಬೇಕಾದಲ್ಲಿ ಸೇರಲೇಬೇಕು ಅಂತಾದರೆ, ವಿಜಯನನ್ನು ವಿಜಯಪಡಿಸುವಂತ ಪ್ರತಿಜ್ಞೆ ಉಂಟಲ್ಲ, ಅದನ್ನು ಊರ್ಜಿತಗೊಳಿಸುವುದಕ್ಕಾಗಿ ಸಿದ್ಧತೆ ಮಾಡು. ಅರ್ಜುನನನ್ನು ಮುಂದಕ್ಕೆ ಬಿಡು. ಭೀಷ್ಮ, ಕ್ಷಾತ್ರಕ್ಕನುಗುಣವಾದ ಪ್ರತಿಜ್ಞೆ, ದೈವ ಪಾರಮ್ಯವನ್ನು ಪ್ರಕಟಪಡಿಸುವುದಕ್ಕಾಗಿ ಪ್ರತಿಜ್ಞೆ. ಪ್ರತಿಜ್ಞೆಯ ವೈಖರಿ ಬೇರೆ ಆಗಿರಬಹುದು, ಆಶಯ ಒಂದೇ ಆಯ್ತಲ್ಲ. ಭೀಷ್ಮನ ಧುರದಿ ವಿಜಯನ ವಿಜಯಪಡಿಸು. ಜಯ ವಿಜಯಗಳು ಯಾರಿಗೆ ಎಂಬುದು ಸಿದ್ಧವಾದರೆ ಅದಕ್ಕೆ ಪಾಲ್ಗೊಳ್ಳುವ ಪಾತ್ರ ಮಾತ್ರ ನಾವಲ್ವ. ಆ ದೃಷ್ಟಿಯಿಂದ ಈ ಪಾತ್ರ ಸಂವಾದ ನಿಜವಾಗಿ ಆ ಮೂಲತತ್ವದ ಪ್ರೀತಿಗೆ ಆದರೆ ಲೋಕಮಂಗಲ ಇದನ್ನು ಬಿಟ್ಟರೆ ಇನ್ನು ಎಲ್ಲಿದೆ ಹೇಳು. ಇದನ್ನು ಲೋಕಮಂಗಲಕಾರಿಯಾದ ನೀನೇ ಸಮಾರೋಪದ ಹಂತದಲ್ಲಿ ಹೇಳುತ್ತೀಂತಾದರೆ ಮತ್ತೆ ನಾವದಕ್ಕೆ ಬೇರೆ ವಿಭಕ್ತಿಗಳನ್ನು ಸೇರಿಸುವುದಕ್ಕುಂಟು. ವಿರಹಿತವಾದ ಭಕ್ತಿ ಒಂದೇ ಪ್ರಸಾದ, ಅದೊಂದೇ ಪ್ರಧಾನ. ಅದನ್ನೇ ನಂಬಿ ನಾನು ಕೈ ಮುಗಿಯುತ್ತೇನೆ. ಧನ್ಯೋಸ್ಮಿ. ಇದೇ ಧ್ರುವ ನೀತಿ. ಮಂಗಲಯದು ಕುಲ ತಿಲಕನಿಗೆ, ಮಂಗಲಯದು ಕುಲ ತಿಲಕನಿಗೆ, ಮಂಗಲಯದು ಕುಲ ತಿಲಕನಿಗೆ, ಮಂಗಲ ಸದಮಲ ತೇಜನಿಗೆ, ಮಂಗಲ ಸದಮಲ ತೇಜನಿಗೆ, ಮಂಗಲಕರವಿದು ದೀನರ ಪಾಲಿಪ ತುಂಗ ವಿಕ್ರಮಿ ಮಗ ಮಗಿ ಮನಿಗೆ, ಮಂಗಲೋ ನಿತ್ಯ ಶುಭ ಮಂಗಲೋ, ಮಂಗಲೋ ನಿತ್ಯ ಶುಭ ಮಂಗಲೋ, ಶುಭ ಮಂಗಲೋ, ಶುಭ ಮಂಗಲೋ. ಕರದೊಳ್ಳು ಪರಶು ಪಾಶ ಅಂಕುಶಧರನಿಗೆ, ಪರುಷದಿ ಬಗುದರ ಪರಮವಾಗಿ, ಪುರಗ ಭೂಷಣನ ಕುಮಾರ ಗಣೇಶನ ಚರಣ ಕಮಲಕ್ಕೆ ಆರತಿಯ ತೆರೆ ಆರತಿ ಬೆಳಗಿರೆ, ಗಜಮುಖದ ಒಗೆ ಗಣಪಗೆ